ಇವತ್ತೊಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ ಅಂತ ಅಂದರೆ ಲಕ್ಷ ಲಕ್ಷ ಖರ್ಚಾಗುತ್ತೆ. ಸರ್ಕಾರದ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಇದೆ, ಟ್ರೀಟ್ಮೆಂಟ್ ಮಾತ್ರ ಫ್ರೀ ಅಲ್ಲ, ಮೆಡಿಸಿನ್ ಫ್ರೀ ಇದೆ. ಕುವೆಂಪು ಅವ್ರ ಬಗ್ಗೆ ಅಸಮಾಧಾನ ಇದ್ದಿದ್ದು ನಿಜಾನ? ಅವರು ದೇವರಿಲ್ಲ ಅಂತ ಮಾತಾಡ್ತಾರೆ, ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತಾರೆ. ಆದರೆ ಈ ರಾಮಾಯಣ ದರ್ಶನಂ ಇವೆಲ್ಲ ಬರೆದಾಗ ಇವನು ಕೂಡ ಅದನ್ನೇ ಪ್ರೋತ್ಸಾಹ ಮಾಡ್ತಾನೆ ಎನ್ನುವಂಥ ಮನೋಭಾವ ನಮಗಿತ್ತು. ನೀವು ಯಾವ ದೇವ್ರನ್ನೂ ನಂಬಲ್ಲ? ನಂಬತ್ತು. ನಿಮ್ಮ ಒಂದು ಸಿದ್ಧಾಂತ ಏನು ಮತ್ತೆ ಲೈಫಲ್ಲಿ? ಯಾರೂ ಮುಖ್ಯರಲ್ಲ, ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ. ಡಾಕ್ಟರ್ ಅಂದರೆ ತುಂಬ ಶಿಸ್ತಾಗಿ ಬಟ್ಟೆ ಹಾಕೊಳ್ತಾರೆ, ವೈಟ್ ಆ್ಯಂಡ್ ವೈಟು, ಸ್ಟೆಥೋಸ್ಕೋಪ್ ಇರುತ್ತೆ. ಅದರಲ್ಲಿ ನೀವು ಆರಾಮಾಗಿ ನೀವು ಹೇಗಿರ್ತಿದ್ರೋ ಹಾಗೆ ಯಾರೋ ಪೇಷಂಟ್ ಸಿಕ್ಕಿದ್ರೆ ಟ್ರೀಟ್ ಮಾಡ್ತಾ ಇದ್ರಿ. ಡಾಕ್ಟ್ರಿಗೆ ಹತ್ರ ನೀವು ಹೋಗೋದು ಒಂದು ಕಾರಣಕ್ಕೋಸ್ಕರ, ನಿಮ್ಗೆ ಕಾಯಿಲೆ ಬಂದಿದೆ, ನಿಮಗೆ ಅದನ್ನ ಟ್ರೀಟ್ ಮಾಡ್ಕೋಬೇಕು. ನಾನು ಹೇಗಿದ್ದೀನಿ, ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ. ₹5 ಡಾಕ್ಟರ್ ಶಂಕರೇಗೌಡರಿಗೆ ಯಾವತ್ತು ಫೀಸ್ ಜಾಸ್ತಿ ಮಾಡಬೇಕು ಅಂತ ಅನ್ಸಿಲ್ವಾ? ನಾನು ಒಂದು ವ್ಯವಸಾಯ ಮಾಡ್ತಾ ಇದ್ದೆ, ಕ್ರಷರ್ ನಾನೇ ಓಡಿಸ್ತಾ ಇದ್ದೆ, ಒಂದು ಮನೆ ಕಟ್ಕೊಂಡಿದ್ದೆ. ನನಗೇನೋ ಜೀವನದಲ್ಲಿ ಸಾಕು ಅನಿಸ್ತು. ಸರ್, ಅಷ್ಟೊಂದು ಚರ್ಮದ ರೋಗಗಳಿದೆಯಾ? ದಿನ ಜನ ಅಫೋರ್ಡಬಿಲಿಟಿ ಇಲ್ಲ. ನಾನು ಹೇಳ್ತಾ ಇರೋದು ಕಾಯಿಲೆಗಳಿಗಿದೆ, ಸ್ಪೆಷಲಿಸ್ಟ್ ಇದ್ದಾರೆ. ಫಾರಿನರ್ಸ್ ಅಂತ ನಾವು ನೋಡಿದಾಗ ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ, ಅವ್ರಿಗೆ ಬಿಸಿಲು ಅಂದ್ರೆ ತುಂಬಾ ಇಷ್ಟ. ಅದೇ ನಾವು ಇಲ್ಲಿ ಬಿಸಿಲಿಗೆ ಹೋಗೋಕ್ಕೆ ತುಂಬಾ ನಾವು ಮುಜುಗರ ಪಟ್ಕೊಂಡು ನಾವು ಸನ್ಸ್ಕ್ರೀನ್ ಹಚ್ಕೊಂಡು ನಾವು ಬಿಸಿಲನ್ನ ಅವಾಯ್ಡ್ ಮಾಡ್ತೀವಿ. ಸರ್, ಈ ಕಾಂಟ್ರಡಿಕ್ಷನ್ ಬಗ್ಗೆ ನೀವೇನು ಹೇಳ್ತೀರಾ? ಬಿಸಿಲಲ್ಲಿ ಓಡಾಡಿದಷ್ಟು ನಿಮ್ಮ ಸ್ಕಿನ್ ಹೆಲ್ತಿ ಇರುತ್ತೆ, ಆದರೆ ಕಾಂಪ್ಲೆಕ್ಷನ್ ಇರೋದಿಲ್ಲ. ತುಂಬಾ ಹೀರೋಯಿನ್ಸ್ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಜನನ್ನ ನಾವು ದಾರಿ ತಪ್ಪಿಸ್ತಾ ಇದ್ದಾರಾ? ಒಂದು ಸೆಲೆಬ್ರಿಟಿ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಗೊತ್ತಿಲ್ಲದೇನೆ ಆ ಪ್ರಾಡಕ್ಟ್ ಬಗ್ಗೆ ಹಣಕ್ಕೋಸ್ಕರ ಮಾಡೋದು ತಪ್ಪು. ಸರ್, ಎಷ್ಟೊಂದು ಡಾಕ್ಟರ್ಸ್ಗೆ ಇವತ್ತು ಎಲ್ಲೋ ಒಂದ್ ಕಡೆ ಅವರ ಬೆಲೆ ಕಡಿಮೆ ಆಗ್ತಾ ಇದೆಯಾ? ಯಾಕಂದ್ರೆ ನೀವು ಬರೀ ₹5 ನೀವು ಚಾರ್ಜ್ ಮಾಡೋದು. ಹಾಗಾದರೆ ನೀವು ಕಾಂಪಿಟೇಷನ್ನೇ ಬೇಡ ಅಂದಂಗೆ ಆಗುತ್ತೆ. ನೀವು ಕಾಂಪಿಟೇಷನ್ ಬೇಕು ಅಂತ ಹೇಳ್ತೀರಿ ತಾನೆ. ರಿಸರ್ಚ್ ಡೆವಲಪ್ಮೆಂಟ್ ಅಂತ ಬಂದಾಗ ಹೆಚ್ಚು US ಹೋಗ್ತಾರೆ ಜನ. ನಮ್ಮ ದೇಶದಲ್ಲಿ ನಾವು ಅಷ್ಟೊಂದು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಯಾಕೆ ಆ ಥರ ಒಂದು ಇಲ್ಲಿ ಅವರು ಕ್ರಿಯೇಟ್ ಮಾಡಿಲ್ಲ ಆ ಥರ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್? ಇಲ್ಲಿ ಮಾಡಿದ್ರೆ ನಮ್ಗೆ ತುಂಬ ಉಪಯೋಗ ಆಗುತ್ತಲ್ಲ ಸರ್. ಇವತ್ತು ನೀವು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಒಬ್ಬ ಮನುಷ್ಯ 400 ಕೋಟಿ ಕೊಡ್ತಾನೆ. ಕಲ್ಕಟ್ಟಾದ ಮೆಡಿಕಲ್ ಫೀಲ್ಡಲ್ಲಿ ಒಂದಿದೆ, ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೋಬಾರ್ದು. ಆಮೇಲೆ ನನಗೆ ಗೊತ್ತಿದೆ ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದು ಒಳ್ಳೆಯದಲ್ಲ. ವೈದ್ಯೋ ನಾರಾಯಣೋ ಹರಿ ಅನ್ನೋದು ಲೋಕಾರೂಢಿ. ಆದರೆ ಇವತ್ತಿನ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆ ಅಂತ ಅಂದರೆ 1000 ಅಲ್ಲ, ಲಕ್ಷನೇ ಖರ್ಚಾಗುತ್ತೆ. ಚೆಕ್ಕಲ್ಲಿ ಫೀಸ್ ತಗೊಳ್ಳೋ ಡಾಕ್ಟರ್ಗಳ ಮಧ್ಯೆ ಇವರು ಚಿಲ್ಲರೆ ಕಾಸಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಇವತ್ತಿಂದ ಅಲ್ಲ, 46 ವರ್ಷಗಳಿಂದ. ಫಾರಿನಿಂದ ಆಫರ್ಸ್ಗಳನ್ನು ಬಿಟ್ಟು ಸ್ವಂತ ಊರಲ್ಲಿ ಧನ್ವಂತರಿಯಾಗಿ ನಿಂತರು. ಇವರು ನಮ್ಮ ರಾಜ್ಯದ ಹೆಮ್ಮೆ. ನಮ್ಮ ಜನರು ಇವ್ರನ್ನ ಪ್ರೀತಿಯಿಂದ ಕರೆಯೋದು ₹5 ಡಾಕ್ಟರ್ ಶಂಕರೇಗೌಡರು ಅಂತ. ಸರ್, ನಿಶಾ ಒಂದು ಆಲೋಚನೆಗೆ ನಿಮಗೆ ಸ್ವಾಗತ. ಸಂತೋಷ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಾಗಿ ನನಗೊಂದು ಕುತೂಹಲ ಇದೆ. ಗೌಡ್ರೆ ಒಂದು ಕಡೆ, ಇನ್ನೊಂದು ಕಡೆ ಡಾಕ್ಟ್ರೆ. ಇವೆರಡೂ ಪದಗಳಿಗೆ ಅದರದೇ ಆದಂಥ ಒಂದು ಚಾಪ್ ಇದೆ. ನಾನು ನಿಮ್ಮನ್ನಂತ ಕರೀಲಿ ಸರ್? ನೀವು ಈಗ ಭಾಳ ಜನ ಮಾತಾಡ್ತೀರಿ, ಗೌಡ್ರೆ ಅಂದರೆ ಒಂದು ಚಾಪ್ ಇದೆ, ಅವರಿಗೊಂದು ಗೌರವ ಇದೆ ಅಂತ. ಎಷ್ಟೋ ಜನ ನಾವು ಶಂಕರೇಗೌಡ ಅಂತೇಳಿ ನಾನು ಹೆಸರಿಟ್ಕೊಂಡಾಗ ಗೌಡ್ರಂತ ಹೆಸರಿಟ್ಕೊಳ್ಳೋಕ್ಕೆ ಹಿಂಜರಿತಿದ್ರು. ಇವತ್ತು ತಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಗೌಡ್ರೆ ಅಂತ ಇಡೋಕ್ಕೆ ಅವರೇ ಎಲ್ಲ ತಂದೆ ತಾಯಿಗಳು ಕೂಡ ಇಷ್ಟಪಡ್ತಾರೆ. ಕರೆಕ್ಟು. ಆ ಕಾಲಕ್ಕೆ ಅದೊಂದಿತ್ತು ಕ್ವೆಶ್ಚನ್ ಮಾರ್ಕು, ಗೌಡ್ರೆ ಅಂತ ಅಂದರೆ. ಅದು ಹೇಗೆ ಬದಲಾಗಿದೆ ಸರ್ ಇವತ್ತು? ಇವತ್ತು ಬದಲಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಮುಂಚೆ ಗೌಡ್ರು ಅಂತ ಹೇಳಿದರೆ ಬರೀ ಒಕ್ಕಲುತನ ಮಾಡ್ತಕ್ಕಂಥವ್ರು ಮತ್ತು ವ್ಯವಸಾಯ ಮಾಡ್ತಕ್ಕಂಥವ್ರು ಅನ್ನುವ ಒಂದು ಭಾವನೆಗಳು ಎಲ್ಲರಲ್ಲೂ ಕೂಡ ಇತ್ತು. ಇವತ್ತು ಈ ಒಕ್ಕಲಿಗ ಜನಾಂಗದಲ್ಲಿ ಕೂಡ ಎಲ್ಲ ಥರದ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ಮತ್ತು ಎಲ್ಲ ರಂಗಗಳಲ್ಲೂ ಕೂಡ ಇದ್ದಾರೆ. ಇವತ್ತು ಅವರು ಒಕ್ಕಲಿಗರು ಅಂತ ಕೇಳೋಕ್ಕೆ ಜನಗಳು ಹೆಮ್ಮೆ ಪಡ್ತಾರೆ. ಹಾಗೆ ನೀವು ಒಕ್ಕಲಿಗರಾಗಿ ನೀವು ಡಾಕ್ಟ್ರು ಸಹ. ಹೌದು. ಅವತ್ತಿನ ಕಾಲದಲ್ಲಿ ನಾವು ಡಾಕ್ಟರ್ ಆಗಬೇಕು ಅಂತಂದರೆ ನಮ್ಮ ಮನೇಲಿ ಏನೋ ಒಂದು ಆರ್ಥಿಕವಾಗಿ ಏನೋ ಅಂತ ತೊಂದರೆ ಏನಿರಲಿಲ್ಲ. ಆದರೆ ಯಾರೂ ಕೂಡ ನಮ್ಮ ತಂದೆ ಆಗಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಲಿ ಯಾರೂ ಓದ್ದೋರಲ್ಲ. ಆದರೂ ಕೂಡ ಅವರಿಗೆ ಒಂದೇ ಒಂದು ಆಸೆ ಇತ್ತು, ನಮ್ಮ ಮನೆಯಲ್ಲಿ ಯಾರಿಗಾದರೂ ಒಬ್ಬರನ್ನ ಡಾಕ್ಟ್ರು ಮಾಡಬೇಕು ಅಂತ. ಹಾಗೆ ಅದು ಒಂದು ಗೌರವ ಅಂತ ತಿಳ್ಕೊಂಡಿದ್ರೆ ಹೊರತು ಬೇರೆ ಏನೂ ಅಲ್ಲ. ನಿಮ್ಮನ್ನು ನಾವು ಡಾಕ್ಟರ್ ಶಂಕರೇಗೌಡರು ಅಂತ ಕರೆದ್ರೆ, ಇಲ್ಲ ₹5 ಡಾಕ್ಟರ್ ಅಂತ ಕರೆದ್ರೆ, ಇಲ್ಲ ಕೆ ಗೋವಿಂದ್ ಅವರ ಶಿಷ್ಯ ಅಂತ ಕರೆದ್ರೆ, ನಿಮ್ಗೆ ಯಾವುದ್ರಲ್ಲಿ ನಿಮ್ಗೆ ಹೆಮ್ಮೆ ಅಂತ ಅನಿಸುತ್ತೆ ಸರ್? ಹೆಮ್ಮೆ ಅನ್ನೋದಕ್ಕಿಂತವೇ ಇಂಡಿವಿಜುವಾಲಿಟಿಲಿ ಜನಗಳು ಕರೀತಾರೆ.
ನಮ್ಮ ಡಾಕ್ಟ್ರು ಅಂತ ಅದೇ ಎಷ್ಟು ಇವಾಗ ನೀವು ಒಂದು ಹೇಳಿದ್ರಲ್ಲ ಗೋವಿಂದಪ್ಪ ಅಂಥೇಳಿ, ಅವರು ನಮಗೆ ಟೀಚರ್ ಆಗಿರಲಿಲ್ಲ. ಓಕೆ. ಆದರೆ ಅವರು ನಮ್ಮ ತಾಯಿಗೆ ಹುಷಾರಿಲ್ಲದೆ ಹೋದಾಗ ನಾನು ಹೈಸ್ಕೂಲ್ ಓದ್ತಾ ಇದ್ದೆ. ಆವಾಗ ಅವರಿಗೆ ತೋರಿಸ್ಲಿಕ್ಕೆ ಅಂತ ಹೋಗ್ತಿದ್ದೆ. ಓಕೆ. ಆವಾಗ ಅವರ ಆ್ಯಟಿಟ್ಯೂಡು ಮತ್ತು ಬಿಹೇವಿಯರ್ಸ್ಗಳನ್ನ ನೋಡಿದಾಗ ಏನೋ ಒಂಥರ ಅವರು ನಮಗೆ ಒಂಥರ ಇನ್ಫ್ಲೂಯೆನ್ಸ್ ಆಗ್ತಿತ್ತು. ಓಕೆ. ಒಂದು ಸಾರಿ ನಾನು ಆ್ಯಕ್ಚುಯಲ್ ಸೆನ್ಸಲ್ಲಿ ಹೇಳಬೇಕು ನಿಮಗೆ ಅಂದರೆ, ನಾನು ಡಾಕ್ಟರ್ ಆಗಬೇಕು ಅಂತ ಮೊದಲು ನಾನು ಯೋಚನೆ ಮಾಡಿಲ್ಲ. ನನಗೆ ಏನಾಗಬೇಕಪ್ಪ ಅಂದರೆ ಒಂದು ಇಂಜಿನಿಯರ್ ಆಗಬೇಕು, ಯಾವುದಾದ್ರೂ ಒಂದು ಉದ್ದಿಮೆನ ಶುರು ಮಾಡಬೇಕು, ನಾನು ಅದರಲ್ಲಿ ಇರಬೇಕು ಅಂತ. ಆದರೆ ನಮ್ಮ ಮನೇಲಿ ಏನಪ್ಪ ಅಂತಂದರೆ ಎಲ್ಲರೂ ಒಂದೇ ಒಂದನ್ನು ಇಷ್ಟಪಡ್ತಿದ್ರು, ಯಾರಾದರೂ ಡಾಕ್ಟ್ರು ಮಾಡಬೇಕು ಅಂತ. ಓಕೆ. ಆ ಸಮಯದಲ್ಲಿ ಆಗಿತ್ತು. ಆವಾಗ ನನಗನ್ನಿಸ್ತು ಅಂದರೆ, ನಾನು ಓದಾಗಲೇ ನನಗೆ ಗೊತ್ತಾದದ್ದು ಈ ಗೋವಿಂದ KG ದಾಸ್ ಅಂತ ಹೇಳ್ತಿದ್ರು ಅವ್ರನ್ನ. ಓಕೆ. ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ ನೀವು OPDನಲ್ಲಿ ಒಬ್ಬ ಡಾಕ್ಟ್ರಾಗಿ ನಾನು ನೋಡಿದ ಪ್ರಕಾರ ಬೆಳಿಗ್ಗೆ 8:30 ಬಂದರೆ 1-2 ಗಂಟೆವರೆಗೂ ನೋಡ್ತಿದ್ರು. ಊಟ ಮಾಡ್ಕೊಬಂದರೆ ಒಂದು 4 ಗಂಟೆಯಿಂದ 7, 8, 9 ಗಂಟೆ ಆದರೂ ಕೂಡ ಅವರು ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳನ್ನ ನೋಡ್ತಿದ್ರು. ಅವರೇ ನೋಡ್ತಿದ್ರು. ಅವರ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಲಿ, ಇಲ್ಲ PG ಸ್ಟೂಡೆಂಟ್ಸ್ಗಳಾಗಲಿ, ಇಲ್ಲ ಹೌಸ್ ಸರ್ಜನ್ಗಳಾಗಲಿ, ಅವ್ರು ಸುಮ್ಮನೆ ಎದುರುಗಡೆ ಕುಳಿತಿರ್ತಿದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಅವರೆಲ್ಲ. PGಗಳು ಅವರೆಲ್ಲ ಸುತ್ತಮುತ್ತ ಅವ್ರಿಗೆ. ಆದರೆ ಪ್ರತಿಯೊಬ್ಬ ಪೇಷಂಟ್ನೂ ಕೂಡ ಅವರೇ ಮಾತಾಡಿಸ್ತಿದ್ರು ಮತ್ತು ಅವರೇ ಅವ್ರನ್ನ ವಿಚಾರಿಸ್ತಿದ್ರು, ಅವರೇ ಎಕ್ಸಾಮಿನ್ ಮಾಡ್ತಿದ್ರು. ಬರೀ ಅವ್ರ ಟ್ರೀಟ್ಮೆಂಟ್ ಮಾತ್ರ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆದರೂ ಬರೀತಿದ್ರು. ಕರೆಕ್ಟು. ನಾನು ಕೂಡ ಡಾಕ್ಟರ್ ಆದಾಗ ಒಂದು ಭಾವನೆ ಬರ್ತಿತ್ತು, ನಾವು ಕೂಡ ಏನು ಇದೇ ರೀತಿ ನಾವು ಒಂದು 100 ಜನನ ನೋಡಿದರೆ ನಮ್ಮ ಜೀವನನೂ ಕೂಡ ಒಂದು ಸಾರ್ಥಕತೆ ಪಡ್ಕೋತದೆ ಏನೋ ಅನ್ನುವಂಥ ಭಾವನೆಗಳಿತ್ತು. ಹೌದು, ಅದು ಕೂಡ ನಿಜ ಆಗಿತ್ತು. ಸರ್, ಇವಾಗ ನೀವು ತುಂಬ ಪೇಷಂಟ್ಸ್ನ ನೋಡ್ತೀರಾ, ದಿನಕ್ಕೆ ಆಲ್ಮೋಸ್ಟ್ 300, 400, 500 ಪೇಷಂಟ್ಸ್ನ ನೋಡ್ತೀರಾ ಅಲ್ವಾ ಸರ್? ಆದರೆ ಇವತ್ತು ನಾವು ಡಾಕ್ಟರ್ಸ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಆ ಪರ್ಸ್ನಲ್ ಟಚ್ ಒಟ್ಟೋಗಿದೆಯಾ ಅಂತ. ಮುಂಚೆ ಕೂತ್ಕೊಂಡು ಮಾತಾಡಿಸ್ತಾ ಇದ್ರು, ಅವ್ರ ವಿಷಯಗಳನ್ನ ತಿಳ್ಕೊಳ್ತಾ ಇದ್ರು. ಯಾಕೆಂದರೆ ರೋಗ ಅನ್ನೋದು ಬರೀ ಶಾರೀರಿಕ ಅಲ್ಲ, ಅದು ಮಾನಸಿಕವಾಗಿ ಒಂಥರ ಎಲ್ಲ ರೀತಿಯಲ್ಲೂ ಮನಸ್ಶಾಂತಿನೂ ಬೇಕು ಆ ರೋಗನ ನಾವು ಆರೋಗ್ಯ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಗೆ ಇವತ್ತಿನ ಕಾಲಕ್ಕೆ ಏನು ಅನ್ಸುತ್ತೆ, ಇವತ್ತು ಡಾಕ್ಟರ್ಸು ಆ ಪರ್ಸ್ನಲ್ ಟಚ್ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಯಾಕಂದರೆ ತುಂಬ ಪ್ರೊಫೆಷ್ನಲ್, ಕಮರ್ಷಿಯಲ್ ಆಗಿಬಿಟ್ಟಿದ್ದಾರಾ? ಅಲ್ಲ, ಇವತ್ತು ಏನಾಗಿದೆಯಪ್ಪ ಅಂತಂದರೆ, ಪೇಷಂಟನ್ನು ಅವರ ಹಿಸ್ಟ್ರಿ ಕೇಳಿ ಮತ್ತು ಎಕ್ಸಾಮಿನ್ ಮಾಡಿ ಡಯಾಗ್ನೋಸಿಸ್ ಮಾಡೋದಕ್ಕಿಂತ ಹೆಚ್ಚಿಗೆ ಟೆಸ್ಟ್ಗಳು ಮಾಡಿ ನಿಖರತೆನ ಮಾಡೋಕ್ಕೆ ಅಂತ ಹೇಳ್ತಾರೆ. ಒಂದು ವಿಧದಲ್ಲಿ ಅದು ಒಳ್ಳೆಯದೂ ಇದೆ, ಆದರೆ ಪೇಷಂಟ್ಗೆ ಅದು ಕೂಡ ಭಾಳ ಬರ್ಡನ್ ಆಗ್ತದೆ. ಇವಾಗ ನಾವು ಯಾವುದೇ ಒಂದು ಪ್ರೊಫೆಷನ್ಗೆ ಹೋದರೂ ಕೂಡ ಈ ಬ್ಯಾಚುಲರ್ಸ್ ಅಂತ ಇರ್ತಾರೆ, ಪೋಸ್ಟ್ ಗ್ರ್ಯಾಜುಯೇಟ್ ಓದೋರು ಇರ್ತಾರೆ, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಮಾಡಿದವ್ರು ಇರ್ತಾರೆ. ಹೌದು. ಇವತ್ತು ಏನಾಗ್ತದಪ್ಪ ಅಂತಂದರೆ, ನಾವು ಹೆಚ್ಚಿಗೆ ಓದ್ತಾ ಆ ಕ್ಲಿನಿಕಲ್ ಎಕ್ಸಾಮ್ ಮಾಡ್ತಾ ಹಿಸ್ಟ್ರಿ ಕೇಳ್ತಾ ನಾವೊಂದು ಡಯಾಗ್ನೋಸಿಸ್ಗೆ ಬರ್ಬೋದು. ಹೌದು, ನೀವು ಹೇಳಿದ ನಿಜ. ನೀವು ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ನೀವು ಅದು ನೆಸೆಸಿಟಿ ಇದ್ದಾಗ ಅದನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಆದರೆ ಎಲ್ರಿಗೂ ಕೂಡ ಒಂದನ್ನೇ ಮಾಡೋದು ಒಳ್ಳೆಯದಲ್ಲ ಅಂತ. ಹೌದು. ಇವತ್ತು ಎಷ್ಟೊಂದು ಮಕ್ಕಳು ಸಹ ಒಂದು ನೀವು ಟ್ಯಾಬ್ಲೆಟ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಅಷ್ಟು ಮಾಹಿತಿ ಇದೆ ಇವತ್ತು ಇಂಟರ್ನೆಟ್ಟಲ್ಲಿ. ನೀವು ಹೇಳ್ದಂಗೆ AIಗೆಲ್ಲ ಸಿಮ್ಟಮ್ಸ್ ಕೊಟ್ಟರೆ ಅದು ಹೇಳುತ್ತೆ ಇದು ಪಾಸಿಬಿಲಿಟಿನಾ, ಇದು ಪಾಸಿಬಿಲಿಟಿನಾ ಅಂತ. ಇವಾಗ ಏನಾಗಿದೆ ಅಂದರೆ, ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ಇಟ್ಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಕಾರಣನ ತಿಳ್ಕೊಳ್ಳೋದೇನೆ ನಾವು ಟ್ರೀಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳಿದ್ರು ಕೂಡ ಈ ವೈರಲ್ ಇನ್ಫೆಕ್ಷನ್ಗಳಾಗ್ಬೋದು, ಇವೆಲ್ಲ ಒಂಥರ ಕಾಸ್ಟ್ಲಿ ಮುಂಚೆ ಎಲ್ಲ ನಾವೇನು ಓದ್ತಾ ಇದ್ದಾಗ ಏನಪ್ಪ ತಿಳ್ಕೊಂಡಿದ್ದು ಅಂತ ಹೇಳಿದರೆ, ಇಟ್ಸ್ ಎ ವೈರಲ್ ಇನ್ಫೆಕ್ಷನ್ ಅನ್ನೋದು ಒಂಥರ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಅಂದರೆ ಜ್ವರ ಬರುತ್ತೆ, ನೆಗಡಿ ಇರ್ತದೆ, ಒಂದು 6-7 ದಿನ ಆದಮೇಲೆ ವಾಸಿ ಆಗುತ್ತೆ ಅಂತ. ಇವಾಗ ನಮಗೂ ಕೂಡ ಹೊಸದ್ರಲ್ಲಿ ಈಗ ಕೋವಿಡ್ ಬಂದಾಗಲೇ ನಮಗೆ ವೈರಲ್ ಇನ್ಫೆಕ್ಷನ್ ಅಂತಂದರೆ ಬರೀ ಸಾಮಾನ್ಯ ಜನರಿಗೆ ಹೆದರಿಕೆ ಅಲ್ಲ, ಡಾಕ್ಟ್ರುಗಳು ಹೆದರ್ಕೊಳ್ತಿದ್ರು. ಕರೆಕ್ಟು. ಆ್ಯಕ್ಚುಯಲ್ ಸೆನ್ಸಲ್ಲಿ ಪೇಷಂಟ್ಗಳನ್ನ ಎಕ್ಸಾಮಿನ್ ಮಾಡೋದಿರಲಿ, ಹತ್ತಿರ ಹೋಗ್ಲಿಕ್ಕೂ ಮತ್ತು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಆಗಲಿ, ಅಟಾಪ್ಸಿ ಮಾಡೋದಾಗಲಿ ನಾವು ಮಾಡಲೇ ಇಲ್ಲ. ಆದರೆ ಏನಪ್ಪ ಅಂತಂದರೆ, ಅದರಲ್ಲಿ ನಾವೊಂದು ಒಳ್ಳೆಯದನ್ನು ನಾವಲ್ಲಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಅಂದರು ವ್ಯಾಕ್ಸಿನೇಷನ್ನಿಂದ. ಆ ಭಯ ಹೆದರಿಕೆಗಳು ಆ್ಯಕ್ಚುಲಿ ಅದು ಏರ್ಬೋರನ್ ಡಿಸೀಸ್ ಅಂತ ಗೊತ್ತಿದ್ದರೂ ಕೂಡ ನೀವು ಎಲ್ಲಿ ಜನ ಕಂಜೆಷನ್ ಇರುತ್ತೆ ಅದನ್ನು ನೀವು ಬ್ಯಾನ್ ಮಾಡಬೇಕಾಯ್ತು, ಬ್ಯಾನ್ ಮಾಡಲಿಲ್ಲ ನೀವು. ಕರೆಕ್ಟ್. ಅದಕ್ಕೆ ಬೇಕಾಗಿದ್ದದ್ದು ಏನಪ್ಪ ಅಂದ್ರೆ ನೆಸೆಸಿಟಿಯಾಗಿ ಬೇಸಲ್ ವೈಟಲ್ ಬಾಡಿ ಕಂಡೀಷನ್ಗಳನ್ನ ಮೇಂಟೈನ್ ಮಾಡಬೇಕು. ಅವನಿಗೆ ಆಕ್ಸಿಜನ್ ಕೊಡಬೇಕಾಗ್ತು
ಮತ್ತು ಈ ಪಲ್ಮಾನಾಲಜಿಸ್ಟ್ಗಳು ಬೇಕಾಗಿತ್ತು, ಲಂಗ್ ಸ್ಪೆಷಲಿಸ್ಟ್. ಅವತ್ತು ನಮ್ಮಲ್ಲಿ ಭಾಳ ಕಡಿಮೆ ಇದ್ದರು. ಓಕೆ. ಅದನ್ನು ನೀವು ಲಂಗನ್ನು ನೀವು ಅವತ್ತು ಆಕ್ಸಿಜನ್ನು ಕೂಡ ನಾವು ಕೊಡೋಕೆ ಹೋದಾಗ ಇಂಡಸ್ಟ್ರಿಯಲ್ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ, ಬರೀ ಎಷ್ಟೋ ಜನ ಅದರಿಂದ ಕೂಡ ಡೆತ್ ಆಯಿತು. ಆದರೆ ಒಂದೇ ಒಂದು ನಮ್ಮ ದೇಶದಲ್ಲಿ ಮಾತ್ರ ಇದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೇಡಿ. ಎಲ್ಲ ದೇಶಗಳಲ್ಲೂ ಕೂಡ ಮುಂದುವರೆದ ದೇಶಗಳು ಕೂಡ ಅವರು ಅದೊಂದರಲ್ಲಿ ಫೇಲ್ಯೂರ್ ಆದರು ಅಂತ ಹೇಳಿದ್ರು. ಭಾಳ ಅದು ಡಿಸೀಸಿಂದ ಡೆತ್ ಆಗೋಕ್ಕಿಂತ ಕೂಡ ಈ ಫಿಯರ್ಗೋಸ್ಕರ ಡೆತ್ ಆದದ್ದು ಕೂಡ ಭಾಳ ಜಾಸ್ತಿ ಇದೆ. ಅಂದರೆ ಭಯ, ಹೆದರಿಕೆ, ಏನೋ ಅದು ನಮ್ಮಿಂದ ಏನೋ ಆಗ್ತದೆ, ಏನೋ ಆಗ್ತಾ ಇದೆ. ಅರ್ಧ ಕಾರಣ ಜನರು ಡಾಕ್ಟರ್ ಹತ್ರ ಹೋಗೋದೇ ಆ ಭಯದಿಂದ. ಯಾಕಂದರೆ ಅಲ್ಲಿ ಹೋದರೆ ಒಂದು ಮಾತು ಅವ್ರು ಕರೆಕ್ಟಾಗಿ ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಒಂದು ನೆಮ್ಮದಿ ಸಿಗುತ್ತೆ, ನಮ್ಮ ಆರೋಗ್ಯ ವಾಪಸ್ ಬರುತ್ತೆ ನಮಗೆ ಅಂತ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ. ಅಲ್ಲ, ಡಾಕ್ಟ್ರುಗಳಿರೋದು ಒಂದೇ ಒಂದು ಕಡೆವರೆಗೂ ಯಾವುದೇ ಪೇಷಂಟ್ನಲ್ಲಿ ಭಯ ಹುಟ್ಟಿಸೋದಲ್ಲಿ, ಹೆದರಿಕೆಯನ್ನು ಬರೆಸೋದಲ್ಲಿ ಅದು ಆ ಡಾಕ್ಟರ್ ಪ್ರೊಫೆಷನ್ಗೆ ಅದು ಶೋಭೆ ತರುವಂಥದ್ದಲ್ಲ. ಹೌದು ಸರ್. ಇನ್ನೊಂದು ವಿಷಯ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಇವತ್ತು 2024-26 14% ಇನ್ಫ್ಲೇಷನ್ ಆಗಿದೆ ಮೆಡಿಸಿನ್ ಬಿಸ್ನೆಸ್ಸಲ್ಲಿ. ಅಂದರೆ ನಿಮ್ಮ ಚಿಕಿತ್ಸೆ ಆಗಿರ್ಬೋದು, ಇಲ್ಲ ಕನ್ಸಲ್ಟೇಷನ್ ಆಗಿರ್ಬೋದು ಇಂಡಸ್ಟ್ರಿನಲ್ಲಿ. ಆದರೆ ನಾವು ನೋಡ್ತಿರೋಂಗೆ ನಮ್ಮ ರೈತರಿಗೆ ಇಲ್ಲ ನಮ್ಮ ಫಾರ್ಮರ್ಸ್ಗೆ 1% ಇನ್ಕಮ್ ಜಾಸ್ತಿ ಆಗಿಲ್ಲ. ಹೇಗಿತ್ತು ಮುಂಚೆ ಹಾಗೇ ಇದೆ ಸರ್. ಎಲ್ಲೋ ಒಂದು ಕಡೆ ನಮ್ಮ ಟ್ರೀಟ್ಮೆಂಟ್ ಏನು ನಾವು ಕೊಡ್ತೀವಿ ನಮ್ಮ ದೇಶದಲ್ಲಿ ಅದು ಹೆಚ್ಚಾಗ್ತಾ ಇದೆ. ಅದರಿಂದ ತುಂಬ ಜನಕ್ಕೆ ಕಷ್ಟನೂ ಆಗ್ತಾ ಇದೆ ಸರ್. ಇವತ್ತೊಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ ಅಂತ ಅಂದರೆ ಲಕ್ಷ ಖರ್ಚಾಗುತ್ತೆ. ಎಷ್ಟೊಂದು ಜನ ನಿಮ್ಗೆ ಗೊತ್ತು, ಲಾಸ್ಟಲ್ಲಿ ಕ್ರಿಟಿಕಲ್ ಸ್ಟೇಜಲ್ಲಿ ಹೋಗ್ತಾರೆ, ಕ್ಯಾನ್ಸರು ಇನ್ನೊಂದು ಅಂತ ತುಂಬ ಲೋನ್ಸ್ಗಳು ಮಾಡಿಕೊಂಡು ಫ್ಯಾಮಿಲಿಯವರು ಅದಕ್ಕೆಲ್ಲ ಕಟ್ಟಿ ಕೊನೆಗೆ ಮನುಷ್ಯನೂ ಕಳ್ಕೊಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಮ್ಮ ಟ್ರೀಟ್ಮೆಂಟು ನಮ್ಮ ದೇಶದಲ್ಲಿ ಕಡಿಮೆನಾ, ಜಾಸ್ತಿನಾ, ಇನ್ನು ಕಂಟ್ರೋಲ್ ಮಾಡಬೇಕಾ, ಪಾಲಿಸೀಸ್ ಇರಬೇಕಾ? ಅಲ್ಲ, ನಿಮಗೆ ಒಂದು ಮಾತನ್ನು ನಾನು ಹೇಳಬೇಕಾಗ್ತದೆ. ನೀವು ಎಲ್ಲಿವರೆಗೆ ನೀವು ಡಿಮ್ಯಾಂಡ್ ಮಾಡೋದನ್ನು ಕಲಿದಿಲ್ವೋ, ನೀವು ಪೇಷಂಟ್ ಆಗ್ಬೋದು, ಸಾಮಾನ್ಯ ಮನುಷ್ಯರಾಗ್ಬೋದು, ಸರ್ಕಾರದ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಇದೆ. ಟ್ರೀಟ್ಮೆಂಟ್ ಮಾತ್ರ ಫ್ರೀ ಅಲ್ಲ, ಮೆಡಿಸಿನ್ ಫ್ರೀ ಇದೆ, ಹಾಸ್ಪಿಟ್ಲು ಫ್ರೀ ಇದೆ. ನೀವೇನು ಮಾಡ್ತೀರಿ ಅಂದರೆ ನೀವೇ ದುಡ್ಡು ಕೊಟ್ಟು ಹೋಗ್ತಿದ್ದಾರೆ. ಇವಾಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ನೀವು ಯಾರಾದರೂ ಒಂದು ಕೆಲಸನ ಮಾಡಿಕೊಟ್ರೆ ನೀವೇನಂತೀರಿ, ಕಾಣಿಕೆ ಕೊಡಬೇಕು, ಪ್ರೋತ್ಸಾಹ ಧನ ಕೊಡಬೇಕು. ಅಂದರೆ ಈ ಮೆಂಟಾಲಿಟಿನ ನೀವು ಬೆಳೆಸ್ಕೊಂಡಿದ್ದೀರಿ. ಕರೆಕ್ಟ್. ಇಟ್ಸ್ ಯುವರ್ ಓನ್ ರೈಟ್. ಅದು ನಿಮಗೆ ರೈಟು ಅಷ್ಟು ಇದೆ, ಡ್ಯೂಟೀಸು ಇದೆ. ಅದು ಡಾಕ್ಟ್ರಿಗೆ ಡ್ಯೂಟೀಸ್ ಆಗುತ್ತೆ, ನಿಮಗೆ ರೈಟ್ಸ್ ಆಗುತ್ತೆ. ಕರೆಕ್ಟ್. ಆಮೇಲೆ ಇವತ್ತು ಸರ್ಕಾರಗಳು ಕೂಡ ಸುಮಾರು ಭಾಳ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ನೀವು ಹೇಳ್ದಾಗೆ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳ ಅಂದರೆ ಹಿಂದೆ ಏನಾಗ್ತಿತ್ತಪ್ಪ ಅಂದರೆ, ಇವಾಗ ನಿಮ್ಮಾನ್ಸನ್ನೇ ತೊಗೊಳ್ಳಿ, ನ್ಯೂರೋ ಸೆಂಟರ್ ಅಂತ. ನೀವು ಸೌತ್ ಇಂಡಿಯಾದಲ್ಲಿ 20-30 ವರ್ಷಗಳಲ್ಲಿ ಒಂದೇ ಒಂದು ಹಾಸ್ಪಿಟ್ಲ್ಗಳನ್ನ ಮಾಡಿ 3-4 ಸ್ಟೇಟ್ಗಳಿಗೆ ಮಾಡಿದಾಗ ಅದ್ರ ಡಿಮ್ಯಾಂಡನ್ನು ಅವ್ರು ಯಾವ ರೀತಿ ಮೀಟ್ ಮಾಡಲಿಕ್ಕಾಯ್ತದೆ? ನಿಮಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೆ ನೀವು ಅದನ್ನು ಆ ಸೆಂಟ್ರ್ಗಳಾಗಲಿ ಡಾಕ್ಟ್ರುಗಳಾಗಲಿ ನೀವು ಇನ್ಕ್ರೀಸ್ ಮಾಡಬೇಕಾಗ್ತದೆ. ಇವತ್ತು ಏನಾಗ್ತದೆ ಅಂದರೆ, ಕಾರ್ಡಿಯಾಲಜಿ ತೊಗೊಳ್ಳಿ, ನ್ಯೂರಾಲಜಿ ತೊಗೊಳ್ಳಿ, ನೆಫ್ರಾಲಜಿ ಆಗ್ಬೋದು, ಎಂಡೋಕ್ರೈನಾಲಜಿ ಆಗ್ಬೋದು. ಇವತ್ತು ನಿಮ್ಮ ಬೆಂಗಳೂರೊಂದನ್ನು ಬಿಟ್ಟರೆ ಬೇರೆ ಏರಿಯಾಗಳಲ್ಲಿ ನಿಮಗೆ 10-15 ವರ್ಷಗಳ ಹಿಂದೆ ನಿಮಗೆ ಟ್ರೀಟ್ಮೆಂಟ್ ಸಿಗ್ತಿರಲಿಲ್ಲ. ಹೌದು. ನೀವು ಪ್ರತಿಯೊಬ್ಬರೂ ಕೂಡ ನೀವು ಇಲ್ಲಿ ಬರಲೇಬೇಕಾಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತಂದರೆ, ಮೆಡಿಕಲ್ ಕಾಲೇಜ್ಗಳು ಕೂಡ ಬರೀ ದೊಡ್ಡ ಸಿಟಿಗಳಲ್ಲಿ ಮಾತ್ರನೇ ಇತ್ತು. ಹೌದು. ಇವಾಗ ಸರ್ಕಾರಗಳೇನು ಮಾಡಿದೆ ಅಂದರೆ, ಮೆಡಿಕಲ್ ಕಾಲೇಜುಗಳನ್ನು ಕೂಡ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಕೊಡ್ತಾ ಇದ್ದಾರೆ. ಅದರಲ್ಲೆಲ್ಲ ಇನ್ನೊಂದು 4-5 ಡಿಸ್ಟ್ರಿಕ್ಟು, ಒಂದು 7-8 ಡಿಸ್ಟ್ರಿಕ್ಟ್ಗಳಲ್ಲಿ ಇಲ್ಲ ಅಷ್ಟೇ. ಓಕೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಸೊ ಎಲ್ಲ ಕಾಲೇಜಸ್ ಬಂದು ಸರ್ ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಇವತ್ತಿದೆ. ಅದು ಕೂಡ ನಿಮಗೆ ನಿಮ್ಮ ಮನೆ ಹತ್ರನೇ, ನಿಮ್ಮ ಇರೋ ಜಾಗದಲ್ಲೇ ಕೂಡ ಅದು ನಿಮಗೆ ಟ್ರೀಟ್ಮೆಂಟ್ ಸಿಗೋಕ್ಕೊಂದು ಅವಕಾಶ. ಅದನ್ನು ಜನಗಳು ಉಪಯೋಗಿಸ್ಕೋಬೇಕು. ಬಟ್ ಇಲ್ಲಿಂದನೇ ಆ ಮಕ್ಕಳು MBBS ಓದಿ ಪಾಸ್ಔಟ್ ಆಗಿ ಮತ್ತೆ ಸಿಟಿಗೆ ಬರ್ತಾರೆ ಡಾಕ್ಟರ್ ಆಗೋಕ್ಕೆ. ಆ ಗ್ರಾಮದಲ್ಲೇ, ಆ ತಾಲೂಕಿನಲ್ಲೇ ಕೆಲಸ ತಗೊಂಡು ಅಲ್ಲೇ ಅವ್ರ ಒಂದು ಬೆಳವಣಿಗೆ ಮಾಡ್ಕೊಳ್ಳೋಣ ಅಂತ ಯೋಚನೆ. ಇವಾಗ ನಿನ್ನೂ ಒಂದು ಹೇಳ್ತಾ ಇದ್ದೀನಲ್ಲ, ಇವಾಗ ನೀವು ಹೇಳ್ತಾ ಇದ್ದದ್ದು ಒಂದು ವಿಧದಲ್ಲಿ ಅದು ಸತ್ಯ. ಇವಾಗ ನೀವು ಅದೇ ಅವರದೇ ಒಂದು ಡಿಸ್ಟ್ರಿಕ್ಟಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ನೀವು ಮೆಡಿಕಲ್ ಕಾಲೇಜ್ಗಳನ್ನ ಓಪನ್ ಮಾಡೋದ್ರಿಂದ ಅಲ್ಲೂ ಓದ್ದವರು ಅಲ್ಲೇ ಇರ್ಲಿಕ್ಕೆ ಟ್ರೈ ಮಾಡ್ತಾರೆ. ಹೌದಾ ಸರ್? ಅಂದರೆ ಏನಾಗಿದೆ ಅಂತಂದರೆ, ಒಂದು ಮೆಡಿಕಲ್ ಕಾಲೇಜ್ಗಳು ಒಂದು ಫುಲ್ಲಿ ಡೆವಲಪ್ ಆಗಬೇಕು ಅಂತ ಹೇಳಿದರೆ ಒಂದು 10 ವರ್ಷನಾರು ಬೇಕು. ಮತ್ತು ಇವಾಗ ನೋಡ್ತಾ ಇದ್ದರೆ, ಇವಾಗ ನ್ಯೂರೋ ಸೆಂಟ್ರ್ಗಳನ್ನ ಮೈಸೂರಲ್ಲಿ ಒಂದು ಓಪನ್ ಮಾಡ್ತಾ ಇದ್ದಾರೆ, ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ. ಹೌದು. ಆಮೇಲೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬರ್ತಾ ಇದೆ, ಟ್ರಾಮಾ ಕೇರ್ ಹಾಸ್ಪಿಟ್ಲ್ಗಳು ಬರುತ್ತೆ. ಇವನ್ನು ಕೂಡ
ಮೆಡಿಕಲ್ ಕಾಲೇಜ್ ಜೊತೆಗೆ ಮಾಡಿದರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 1 ಲಕ್ಷ ಜನ ವರ್ಷ ಪಾಸ್ ಆಗ್ತಾರೆ MBBS ಮಾಡಿಕೊಂಡು. ಆಮೇಲೆ ತುಂಬ ಈ ಡಾಕ್ಟರ್ಸು ಆಚೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಸ್ಪೆಷಲೈಸೇಷನು ಮಾಡ್ತಾರೆ. ಅಲ್ಲಿ ನೀವು UK ಅಲ್ಲಿ ನೋಡ್ದಂಗೆ ತುಂಬ ಜನ ಅಲ್ಲಿ ಡಾಕ್ಟರ್ಸ್ ಎಲ್ಲ ಇಂಡಿಯನ್ಸೇ. ಅಮೇರಿಕಾದಲ್ಲೂ ಅಷ್ಟೇ ತುಂಬ ಡಾಕ್ಟರ್ ಸ್ಪೆಷಲೈಸೇಷನ್ ಇಂಡಿಯನ್ಸೇ ಇರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಒಂದು ಗ್ರಾಮದಿಂದ ತಾಲೂಕಿಂದ ಏನಾದ್ರು ಒಂದು ಎಮರ್ಜೆನ್ಸಿ ಆದರೆ ಅವ್ರು ಆ್ಯಂಬುಲೆನ್ಸ್ ತೊಗೊಂಡು ಬೆಂಗಳೂರಿಗೆ ಬರಬೇಕು, ಇಲ್ಲ ಸಿಟಿಗೆ ಬರಬೇಕು. ಇದು ಗೌರ್ಮೆಂಟ್ ಮಾಡಬೇಕಾಗಿರೋ ಒಂದು ಬದಲಾವಣೆನ, ಇಲ್ಲ ಡಾಕ್ಟ್ರು ಖುದ್ದಾಗಿ ಅವ್ರ ಮನಸ್ಸಲ್ಲಿ ಒಂದಿನೋ ಒಂದು ಉತ್ಪತ್ತಿ ಆಗಬೇಕಾ, ಇಲ್ಲ ನಾನು ಅಲ್ಲೂ ಕೆಲಸ ಮಾಡಬೇಕು ಅಂತ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆಯಾ? ಇವತ್ತು ಸರ್ಕಾರದಲ್ಲಿ ನನಗೆ ಗೊತ್ತಿದ್ದಂಗೆ ಹಣದ ಕೊರತೆ ಏನೂ ಇಲ್ಲ. ಮುಂಚೆ ಎಲ್ಲ ನೀವು ನೋಡ್ಬೋದಾಗಿತ್ತು, ಸರ್ಕಾರದ ಬಡ್ಜೆಟ್ಗಳೆಲ್ಲ ಭಾಳ ಕಡಿಮೆ ಇರ್ತಿತ್ತು. ಇವತ್ತು 3.5 ಲಕ್ಷ ಸಾವಿರ ಕೋಟಿ ಅಂತ ಹೇಳ್ತಾರೆ, 4.25 ಲಕ್ಷ ಸಾವಿರ ಕೋಟಿ ಅಂತ ಹೇಳ್ತಾರೆ. ಎಷ್ಟೋ ಸರಿ ಇನ್ಫ್ರಾಸ್ಟ್ರಕ್ಚರು ಹಳ್ಳಿಗಳಲ್ಲೂ ಚೆನ್ನಾಗಿದೆ. ನಾನು ಕೇಳೋದಿಷ್ಟೇ, ನೀವು ಅಲ್ಲೇ ಇರಬೇಕು ಅನ್ನುವಂಥ ಮನಸ್ಸಿದ್ರೆ, ಇಚ್ಛಾಶಕ್ತಿ ಏನಾರು ಇದ್ದರೆ ನಿಮಗೆ ಅಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಹಿಂದೆ ಇದ್ದಂಥದ್ದನ್ನೇ ಅಲ್ಲ. ಇವಾಗ ಡಾಕ್ಟ್ರುಗಳಿಗೆ ಕೊಡುವಷ್ಟು ಗೌರವನ ನಾನು ಕಂಡಂಗೆ ಸಮಾಜದಲ್ಲಿ ಬೇರೆ ಯಾರಿಗೂ ಅಷ್ಟು ಕೊಡೋದಿಲ್ಲ. ಸರ್, ನೀವೇನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಮಂಡ್ಯದಲ್ಲೇ ಇದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ? ನೀವು ಬೇಕಂದ್ರೆ ನಿಮಗೂ ತುಂಬ ಸ್ಯಾಲರಿ, ತುಂಬ ಆಫೀಸು ಲಕ್ಷಾನುಗಟ್ಟಲೆ ನಿಮ್ಮ ಸ್ಯಾಲರಿ ಸಿಗೋದು, ಆಚೆ ಹೋದರೆ ಸಂಪಾದನೆ ಮಾಡ್ಬೋದಲ್ಲ. ನೀವು ಆಗ ತಪ್ಪು ತಿಳ್ಕೊಂಡಿದ್ದೀರಾ. ನಾವು 82ನಲ್ಲಿ ಕಂಪ್ಲೀಟ್ ಆದಾಗ ನಾವೇನಾದರೂ ಮೆಡಿಕಲ್ ಕಾಲೇಜಿಗೆ ಸೇರಿಸಿದರೆ, ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡಿದ್ರೆ ಬರೀ ಸಂಬಳ ಎಷ್ಟು ಕೊಡ್ತಿದ್ರು ಗೊತ್ತಾ? 2,500 ರೂಪಾಯಿ ಕೊಡ್ತಾಯಿದ್ರು. ಆ್ಯಕ್ಚುಯಲ್ ಸೆನ್ಸಲ್ಲಿ ನಮಗನ್ನಿಸ್ತಿತ್ತು ಅಂತಂದರೆ, ಇವಾಗ ನೀನು ಗೌರ್ಮೆಂಟ್ ಕೆಲಸನ ಮಾಡೋದಕ್ಕೆ ಬದಲಿಗೆ ನಮ್ಮ ಊರಿನಲ್ಲೇ ನಾನು ಅಲ್ಲೇ ವಾಸ ಮಾಡ್ಬೋದು, ಬದುಕ್ಬೋದು, ಗೊತ್ತಿರೋ ಜನಗತೋட ಜೊತೆಲಿರ್ಬೋದು. ನಮಗೇನಾದರೂ ಜ್ಞಾನ ಇದ್ದರೆ, ನಮ್ಮ ಬುದ್ಧಿಶಕ್ತಿ ಇದ್ದರೆ ಆ ಜನಗಳಿಗೂ ಕೂಡ ಪ್ರಯೋಜನ ಆಗ್ತದೆ ಅಂತ. ಆವಾಗ ನಮ್ಮ ದೃಷ್ಟಿಗಳಲ್ಲಿ ಏನಪ್ಪ ಅಂತಿತ್ತು ಅಂದರೆ, ಹಣ ಮಾಡೋದಕ್ಕಿಂತ ಕೂಡ ಪ್ರೈವೇಟಾಗಿ ನಾವಿರೋದ, ನಮ್ಮಲ್ಲಿ ಸ್ವಾತಂತ್ರ್ಯತೆ ಇರ್ತದೆ, ನಾವು ಅಲ್ಲಿ ಟ್ರಾನ್ಸ್ಫರ್ ಆಗಲಿ ಇದಾಗಲಿ ಏನೂ ಇಲ್ಲ. ಓಕೆ, ಹಾಗೆ. ಆವಾಗ ನಾವು ಫಸ್ಟು ಸ್ಟಾರ್ಟ್ ಮಾಡಿದಾಗ ಏನಾಗ್ತಿತ್ತು ಅಂತಂದರೆ, ಆವಾಗ ಈ ಸ್ಪೆಷಲೈಸೇಷನ್ ಬಗ್ಗೆ ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಒಬ್ಬ ಡಾಕ್ಟ್ರ್ ಅಂದರೆ ನೀವು ಹೇಳ್ದಂಗೆ ಎಲ್ಲನೂ ಅವನು ಟ್ರೀಟ್ ಮಾಡ್ತಾನೆ, ಎಲ್ಲ ಡಿಸೀಸ್ಗಳನ್ನೂ ನೋಡ್ತಾನೆ. ಅದೇ ಒಂದು 2 ವರ್ಷ ಆದಮೇಲೆ ನಾನು ಒಂದು 200 ಜನನ ನೋಡ್ತಿದ್ದೆ ಅವತ್ತು, 2-3. ಅವತ್ತು ಅದು ಕಡಿಮೆ ಹಣ ಏನಲ್ಲ, 5 ರೂಪಾಯಿ ತೊಗೊಂಡ್ರು ಕೂಡ. ಸರ್, ಇವತ್ತಿನ 5 ರೂಪಾಯಿ ಡಾಕ್ಟರ್ಗೆ ಅವತ್ತು ಮೆಡಿಕಲ್ ಮುಗಿಸೋಕೆ ಎಷ್ಟು ಖರ್ಚಾಗಿತ್ತು? ನಾವು ಓದ್ತಾ ಇದ್ದಾಗ ನಮ್ಮ ಜೊತೆಲಿದ್ದವರೇ ಲೆಕ್ಕ ಬರೆದಿಟ್ಟಿದ್ದಾರೆ. MBBS ಮಾಡಿದಾಗ, ಪೋಸ್ಟ್ ಗ್ರ್ಯಾಜುಯೇಷನ್ ಒಂದು 2 ವರ್ಷ ಮಾಡಿದಾಗ ಬರೀ 30 ಡೊನೇಷನ್ 10,000 ರೂಪಾಯಿ ಕಟ್ಟಿ ಬರೀ 32-33 ಸಾವಿರ ರೂಪಾಯಿಗೆ ಓದಿದ್ದಾರೆ. ಹೌದಾ? ಅದು ನಾವು ಓದಿದ್ದು ಕೂಡ ಮಣಿಪಾಲಲ್ಲಿ. ನೋಡಿ, ನಾಲೆಡ್ಜ್ ಅನ್ನೋದು ಯಾವತ್ತೂ ಕೂಡ ಹಿಂದಿನಿಂದ ನಾವು ಕಲ್ತ್ಕೋಬೇಕಾಗ್ತದೆ ಮತ್ತು ಪ್ರೆಸೆಂಟಲ್ಲೂ ನಾವು ಕಲಿಬೇಕಾಗ್ತದೆ. ಮುಂದೆ ಏನಿರ್ಬೋದು ಅನ್ನುವಂಥ ಆಲೋಚನೆಗಳು ಕೂಡ ನಮ್ಮಲ್ಲಿ ಬೇಕಾಗ್ತದೆ. ಇವತ್ತು ನಾಲೆಡ್ಜು ಚೆನ್ನಾಗಿದೆ, ಒಂದು ಸುಪೀರಿಯರ್ ಇದೆ. ಮತ್ತು ಇವತ್ತು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ನಮ್ಮ ಎಜುಕೇಷನ್ ಆಗ್ಬೋದು, ಇದನ್ನು ನಾವೇ ನಮ್ಮನ್ನು ಡಿಗ್ರೇಡ್ ಮಾಡ್ಕೊತಾ ಇದ್ದೀವಿ. ಅದು ಹೇಗೆ? ಹೊರಗಡೆಯಿಂದ ಬಂದದ್ದೆಲ್ಲ ನಮಗೆ ಇತ್ತಲಿ ಗಿಡ ಮದ್ದಲ್ಲ ಅಂತ. ಕರೆಕ್ಟ್. ಯಾವುದೋ ಒಂದು ಹೊರಗಡೆ ದೇಶದಲ್ಲಿ ಓದ್ಕೊಂಡು ಬಂದರೆ ಅವನಿಗೆ ಯಾವುದಾದ್ರೂ ಒಂದು MRCP FRCS ಇದ್ದರೆ ಅವನು ಭಾಳ. ಇವತ್ತು ಕೂಡ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೆ ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಪೇಷಂಟ್ಗಳನ್ನ ಟ್ರೀಟ್ ಮಾಡೋದಾಗಲಿ, ಇವರಿಗೆ ಇರುವಂಥ ನಾಲೆಡ್ಜು ಭಾಳ ಇದೆ. ಕರೆಕ್ಟ್. ಇದರಲ್ಲಿ ಇವತ್ತು ನಿಮಗೆ ಮುಂಚೆ ಆದರೂ ನಮಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ. ಇವತ್ತು ಎಲ್ಲ. ಅಂದರೆ ನಮ್ಮ ಶಿಕ್ಷಣ ಇಲ್ಲಿಗೆ ಹೋಲಿಸಿದ್ರೆ ಸರ್, ಇಲ್ಲಿಗೆ ಮತ್ತು ಬೇರೆ ದೇಶಕ್ಕೆ ಹೋಲಿಸಿದ್ರೆ ಇಲ್ಲಿ ಚೆನ್ನಾಗಿದೆಯಾ ಅಲ್ಲ ಬೇರೆ ದೇಶದಲ್ಲಿ ಚೆನ್ನಾಗಿದೆಯಾ? ನಮ್ಮಲ್ಲಿ ಬ್ಯಾಚುಲರ್ಸ್ ಡಿಗ್ರಿಗಳು ಚೆನ್ನಾಗಿದೆ. ನೀವು ಪೋಸ್ಟ್ ಗ್ರ್ಯಾಜುಯೇಷನ್ನು ಮತ್ತು ರಿಸರ್ಚು ಇನೋವೇಷನ್ಗಳೆಲ್ಲ ಹೆಚ್ಚಿಗೆ. ಇವತ್ತು ಕೂಡ ಬ್ಯಾಚುಲರ್ಸ್ ಡಿಗ್ರಿನಲ್ಲಿ ಬ್ರಿಟನ್ನು ಎಲ್ಲ ದೇಶಗಳಿಗಿಂತ ಮುಂದಿದೆ. ಹೌದಾ? ಆಮೇಲೆ ನಿಮ್ಗೇನಾದ್ರು ಸೂಪರ್ ಸ್ಪೆಷಾಲಿಟಿಗೆ ಹೋದರೆ ಈ USA ಇರ್ತಕ್ಕಂಥ ಇವತ್ತು ನಮ್ಮ ಇಂಡಿಯಾದಲ್ಲೂ ಅದು ಸಿಗ್ತಾ ಇದೆ. ಅದೇ ರೀತಿ ಜಪಾನ್ ಆಗ್ಬೋದು, ಜರ್ಮನಿ ಆಗ್ಬೋದು, ಅವರು ಕೂಡ ಭಾಳ ಮುಂದೆ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನಷ್ಟು ಸಂಶೋಧನೆ ಆಗಬೇಕಾ ಸರ್ ಇದ್ರ ಬಗ್ಗೆ? ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾವೇನು ಹೇಳ್ತೀವಿ,
ಈ ಮೆಡಿಕಲ್ ಫೀಲ್ಡಲ್ಲಿ. ಬಿಕಾಸ್ ನೀವು ಹೇಳ್ದಂಗೆ ರಿಸರ್ಚ್ ಡೆವಲಪ್ಮೆಂಟ್ ಅಂತ ಬಂದಾಗ ಹೆಚ್ಚು US ಹೋಗ್ತಾರೆ ಜನ. ಅಲ್ಲಿ ದೊಡ್ಡ ದೊಡ್ಡ ಅವ್ರದ್ದು ಲ್ಯಾಬೊರೇಟ್ರೀಸು ಇದೆ ಮತ್ತು ಯೂನಿವರ್ಸಿಟೀಸಲ್ಲೂ ಫಂಡಿಂಗ್ ಬರುತ್ತೆ. ನಮ್ಮ ದೇಶದಲ್ಲಿ ನಾವು ಅಷ್ಟೊಂದು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನೀವು ಹೇಳ್ದಂಗೆ ದುಡ್ಡು ಕಡಿಮೆ ಇಲ್ಲ. ಯಾಕೆ ಆ ಥರ ಒಂದು ಇಲ್ಲಿ ಅವರು ಕ್ರಿಯೇಟ್ ಮಾಡಿಲ್ಲ ಆ ಥರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್? ಇಲ್ಲಿ ಮಾಡಿದ್ರೆ ನಮ್ಗೆ ತುಂಬ ಉಪಯೋಗ ಆಗುತ್ತಲ್ಲ ಸರ್? ಬಿಕಾಸ್ ನೀವು ಹೇಳ್ದಂಗೆ ಔಟ್ಸೋರ್ಸ್ ಮಾಡ್ತೀವಿ ನಾವೆಲ್ಲ ಟೆಕ್ನಾಲಜಿನ, ಇನೋವೇಷನ್ನ. ಅಲ್ಲ, ನೀವು ರೀಸೆಂಟ್ ಟೈಮ್ಸಲ್ಲಿ ಏನಾಗ್ತದಪ್ಪ ಅಂದರೆ ಮೆಡಿಕಲ್ ಕಾಲೇಜುಗಳು ಕೂಡ ಆ ಯೂಸರ್ ಫೀಸ್ ಜೊತೆಗೆ ಇಲ್ಲಿಂದ ಓದ್ಕೊಂಡು ಬಂದಂಥವರು ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ, ಈ ಡಾಕ್ಟ್ರುಗಳಾದವರು. ಮತ್ತು ಕಾರ್ಪೊರೇಟು ಅವರ ಕೂಡ ಅಪ್ಲಿಕೇಶನ್ ಇದೆ. ಅವರು ಕೂಡ ಇವತ್ತು ನೀವು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಒಬ್ಬನೇ ಒಬ್ಬ ಮನುಷ್ಯ 400 ಕೋಟಿ ಕೊಡ್ತಾನೆ, ಕಲ್ಕಟ್ಟಾದನು. ಇವೆಲ್ಲ ಒಂಥರ ಈ ದೇಶದಲ್ಲಿ ಒಳ್ಳೆಯ ಬೆಳವಣಿಗೆ. ಹೌದು. ಇವತ್ತು ಕೂಡ ಮುಂಚೆ ನಿಮಗೇನಾಗ್ತಿತ್ತು ಅಂದರೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮಲ್ಲಿ ಜಯದೇವ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇವತ್ತು ಸುಮಾರು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ಗಳಿದೆ. ದೇವಿ ಶೆಟ್ಟಿ ಆಗ್ಬೋದು, ಫೋರ್ಟಿಸ್ ಹಾಸ್ಪಿಟ್ಲ್ ಆಗ್ಬೋದು, ಮಣಿಪಾಲ್ ಆಗ್ಬೋದು. ಸೊ ಇಲ್ಲಿ ಡಾಕ್ಟರ್ಸು ನೀವು ಹೇಳ್ದಂಗೆ ಪ್ರೊಫೆಷನಲ್ ಒಂದು ಹಂತಕ್ಕೆ ತಲುಪಾದ್ಮೇಲೆ ಅವ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಇನ್ವಾಲ್ವ್ ಆಗಲ್ವಾ ಸರ್ ರಿಸರ್ಚಲ್ಲಿ, ಇಲ್ಲ ಮೆಂಟೋರ್ಶಿಪ್ಪಲ್ಲಿ? ಅಲ್ಲ, ಬರೀ ನೀವು ನಮ್ಮ ಮೆಡಿಕಲ್ ಫೀಲ್ಡ್ಗೆ ಹೇಳ್ಬೇಡಿ. ನೀವು ಸ್ಕೂಲ್ಗಳಲ್ಲಿ ಓದ್ತೀರಿ, ಪ್ರೈಮರಿ ಸ್ಕೂಲ್ಗಳಾಗ್ಬೋದು, ಹೈಸ್ಕೂಲ್ ಆಗ್ಬೋದು. ನೀವು ಅವರು ಕೂಡ ಸ್ಟೂಡೆಂಟ್ಸ್ ಆದವರು ಕೂಡ ಅದರ ಅಲ್ಯೂಮಿನಿ ಅಂತ ಹೇಳಿದವರು ಅವರು ಕೂಡ ಸಹಾಯ ಮಾಡಿದ್ರೆ ಚೆನ್ನಾಗಿದ್ದಾಗ ಅದು ಕೂಡ ಬರೀ ನಮ್ಮೊಬ್ಬರ ಉದ್ಧಾರನ ನೋಡೋದಲ್ಲ, ನಮ್ಮ ಜೊತೆಯಲ್ಲಿ ಬದುಕಿ ಬೆಳೆದವರು ಅಂತವ್ರನ್ನು ಕೂಡ ನಾವು ಮೇಲೆ ತರೋದಕ್ಕೆ ಒಂದು ಅನುಕೂಲ ಆಗ್ತದೆ. ಅದೆಲ್ಲೋ ಒಂದು ಕಡೆ ನಮ್ಮ ಕಲ್ಚರಲ್ಲಿ ಇಲ್ಲ ಇನ್ನೂ ಅಷ್ಟು ಹೆಚ್ಚಾಗಿ ಅಂತ ಅನಿಸುತ್ತೆ. ಯಾಕಂದರೆ ಮೆಂಟೋರ್ಶಿಪ್ ಅಂತ ಬಂದಾಗ, ಇನ್ನೊಬ್ಬರಿಗೆ ನೀವು ಗೈಡ್ ಮಾಡಬೇಕು ಅಂತ ಬಂದಾಗ ಇಲ್ಲೂ ಸ್ವಲ್ಪ ಕಡಿಮೆ ಅಂತ ನಾನು ನೋಡಿದ ಮಟ್ಟಕ್ಕೆ. ನಿಮ್ಗೇನಂತ ಅನಿಸುತ್ತೆ ಸರ್? ಬಿಕಾಸ್ IIT IIM ಅಂತ ಬಂದಾಗ ಇನ್ನು ಅಲ್ಯೂಮಿನೈ ಅವ್ರದ್ದೊಂಥರ ಪ್ರತಿ ವರ್ಷ ಅವ್ರದ್ದೇನು ಸ್ಟೂಡೆಂಟ್ಸ್ ಇರ್ತಾರೆಲ್ಲ ಸೇರ್ಕೊಂಡು ಡೊನೇಟು ಮಾಡ್ತಾರೆ, ಅದಿನ್ನಷ್ಟು ಬೆಳೀಲಿ ಆ ಸಂಸ್ಥೆ ಅಂತ. ಇವತ್ತು ನಿಮಗೆ ಒಂದು ಮಾತನ್ನ ಹೇಳಬೇಕು ಅಂತದೆ. ನೀವು IIT-ನಲ್ಲೇ ಓದ್ತೀರಿ, ನಿಮ್ಮ ಭಾಳ ಜನಗಳದ್ದು ಒಂದೇ ಒಂದು ಪ್ಲೇಸ್ಮೆಂಟ್ ಬೇಕು. ಹೆಚ್ಚಿಗೆ ಎಲ್ಲಿ ಕೊಡ್ತೀರಿ ಅಲ್ಲಿ ಹೋಗ್ತೀನಿ ಅಂತೀರಿ. ನಿಮ್ಮ ಸರ್ಕಾರದ ಫಂಡಿಂಗ್ ಮಾಡಿ ನಿಮ್ಮನ್ನು ಖರ್ಚು ಮಾಡೋದು ಸರ್ಕಾರ ಆಗ್ಬೋದು, ಅವ್ರ ತಂದೆ ತಾಯಿಗಳಾಗ್ಬೋದು. ಇವನ್ನ ಬೆಳೆಯೋದಕ್ಕಾಗಲಿ ಮತ್ತು ಅವನ ಎಜುಕೇಷನ್ ನೀವು ಅವರಿಗೂ ಒಂದು ಸ್ವಲ್ಪ ಸಹಾಯ ಮಾಡಬೇಕಾಗ್ತದೆ. ರಿಸ್ಕ್ ಅಂತ ಹೇಳ್ತಾರೆ, ದೇರ್ ಇಸ್ ನೋ ಕ್ವಶನ್ ಆಫ್ ರಿಸ್ಕ್. ನೀವು ಅಲ್ಲೋದ್ರೂ ಕೂಡ ನೀವು ರಿಸ್ಕ್ ತೊಗೊಳ್ಳೇಬೇಕು. ನಿಮ್ಮನ್ನು ಅಲ್ಲಿ ಹೊರಗಡೆ ದೇಶದಲ್ಲಿ ಹೋದ ತಕ್ಷಣ ಏನು ಕೆಲಸ ಮಾಡ್ದೇ ಸುಮ್ಮನೆ ನೀವು ಅಲ್ಲಿ ಹೋದಾಗ ಆನೆಸ್ಟಾಗಿ ಕೆಲಸ ಮಾಡ್ದಂಗೆ ಇಲ್ಲೂ ಕೂಡ ಸರ್ಕಾರದ ಸಂಸ್ಥೆಗಳಲ್ಲಿ ಆನೆಸ್ಟಾಗಿ ಕೆಲಸ ಮಾಡಿದರೆ ನಿಮಗೂ ಹೆಸರು ಬರುತ್ತೆ, ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ, ಜನಕ್ಕೂ ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ಜನರು ಸಹ ಜವಾಬ್ದಾರಿ ತಗೋಬೇಕು ಅಂತ ನೀವು ಹೇಳಿ. ಆಮೇಲೆ ನೀವು ಸುಮ್ಮನೆ ಸಬ್ಮಿಷನ್ ಇರಬಾರ್ದು, ಕ್ವಶನಿಂಗ್ ಮಾಡೋದು ಎಲ್ರಿಗೂ ಇರ್ತೇ ಇರುತ್ತೆ. ಹೌದು. ಆಮೇಲೆ ಇನ್ನೂ ಒಂದು, ನೀವು ಅತಿ ತಪ್ಪು ಮಾಡ್ತಾ ಇದ್ದರೆ ನಿಜ ಪೇಷಂಟ್ಗಳು ಅಲ್ಲಿಗೆ ಬರಬೇಕು ಅಂತ ಏನೂ ಇಲ್ಲ. ನೀವು ಪ್ರೈವೇಟಾರು ಆಗಿ ಮತ್ತು ಎಲ್ಲ ಗೌರ್ಮೆಂಟ್ ಆಗಿ ಎಲ್ರಿಗೂ ಒಂದೇ ಒಂದು, ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಬೇಕು ಅಂತ ಹೇಳ್ತಾರೆ. ಎಲ್ಲಿ ಕ್ವಾಲಿಟಿ ಇರುತ್ತೆ, ಎಜುಕೇಷನ್ ಆಗ್ಬೋದು, ಇದು ಅಲ್ಲಿ ಅದು ಸರ್ವೈವ್ ಆಗುತ್ತೆ. ನೀವು ಕ್ವಾಲಿಟಿ ಬಗ್ಗೆ ಹೆಚ್ಚಿಗೆ ಗಮನ ಕೊಡದೆ ಬರೀ ನಂಬರ್ಸ್ಗಳ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸರ್, ನೀವು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಓದಿದ್ರಿ, ಅಲ್ಲಿ ತುಂಬ ಫಾರಿನರ್ಸ್ ವಿದ್ಯಾರ್ಥಿಗಳಿದ್ರೆ ಅಲ್ಲಿ ಬೇರೆ ಬೇರೆ ಹೊರದೇಶದವರು? ನಾವು ಓದ್ತಾ ಇದ್ದಾಗ ಅಲ್ಲಿ 80% ಎಲ್ಲ ಫಾರಿನರ್ಸ್ ಇದ್ದರು, 20% ನಾವಿದ್ದು. ಅವರು ಫೀಸ್ ಎಲ್ಲ 1-1.5 ಲಕ್ಷ 2.5 ಲಕ್ಷ ಕೊಡ್ತಿದ್ರು. ನಾವು ಕೊಡ್ತಿದ್ದದ್ದು ಬರೀ 10,000 ರೂಪಾಯಿ ಮಾತ್ರ. ಸರ್, ಯಾಕೆಂದರೆ ಫಾರಿನರ್ಸ್ ಅಂತ ನಾವು ನೋಡಿದಾಗ ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ, ಅವ್ರಿಗೆ ಬಿಸಿಲು ಅಂದರೆ ತುಂಬ ಇಷ್ಟ. ಗಂಟೆಗಟ್ಟಲು ಅವ್ರು ಬಿಸಿಲು ಕಾಯ್ಕೊಂಡು ಟ್ಯಾನ್ ಆಗಬೇಕು ಅಂತ ಕೂತಿರ್ತಾರೆ. ಅದೇ ನಾವು ಇಲ್ಲಿ ಬಿಸಿಲಿಗೆ ಹೋಗೋಕ್ಕೆ ತುಂಬ ನಾವು ಮುಜುಗರ ಪಟ್ಕೊಂಡು ನಾವು ಸನ್ಸ್ಕ್ರೀನ್ ಹಚ್ಕೊಂಡು ನಾವು ಬಿಸಿಲನ್ನ ಅವಾಯ್ಡ್ ಮಾಡ್ತೀವಿ. ಸರ್, ಈ ಕಾಂಟ್ರಡಿಕ್ಷನ್ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಬಿಸಿಲಲ್ಲಿ ಹೋಗಬೇಕಾ ಇಲ್ಲ ಕಡಿಮೆ? ಬಿಸಿಲಲ್ಲಿ ಓಡಾಡಿದಷ್ಟು ನಿಮ್ಮ ಸ್ಕಿನ್ ಹೆಲ್ತಿ ಇರುತ್ತೆ, ಆದರೆ ಕಾಂಪ್ಲೆಕ್ಷನ್ ಇರೋದಿಲ್ಲ. ಓಕೆ. ಸನ್ಸ್ಕ್ರೀನ್ ನಮ್ಮವ್ರಿಗೆ ಬೇಕಾಗಿಲ್ಲ. ಯಾಕಪ್ಪ ಅಂತಂದರೆ ನಿಮಗೆ ಸನ್ಸ್ಕ್ರೀನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈ ಮೆಲನೋಸೈಟ್ಸ್ ಇದೆಯಲ್ಲ, ಅದು ಸಣ್ಣದ್ರಿಂದ ನಾವು ಬಿಸಿಲಲ್ಲಿ ಓಡಾಡ್ಬಿಟ್ಟು ಅದೇ ನಮಗೆ ಒಂದು ಆ ವೇವ್ ಲೆಂತ್ ಇದೆಯಲ್ಲ, ಇವಾಗ ಇನ್ಫ್ರಾರೆಡ್ ರೇಸ್ಗಳು ಅಂತ ಹೇಳ್ತೀವಿ, ಆಲ್ಫಾ ಬೀಟಾ ಗಾಮಾ ರೇಸ್ ಅಂತ, ಅದಕ್ಕೆ ನಮ್ಮ ಬಾಡಿ ಅಡಾಪ್ಟ್ ಆಗಿರ್ತದೆ. ಓಕೆ. ಆದರೆ ವೆಸ್ಟರ್ನ್ ಕಂಟ್ರೀಸ್ಗಳು ಏನಾಗ್ತದೆ ಅಂದರೆ 6 ತಿಂಗಳು ಅದು ಅವರಿಗೆ ಬೆಳಕೆ ಬರೋದಿಲ್ಲ. ಕರೆಕ್ಟು. ಆವಾಗ ನೀವು ಆ ರೀತಿ ಇದ್ದಾಗ ಅವ್ರ ಕಾಂಪ್ಲೆಕ್ಷನ್ನು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ಬೋದು.
ಆಮೇಲೆ ಹೆಚ್ಚಿಗೆ ಬಿಸಿಲಲ್ಲಿ ನೀವು ಯಾವುದಾದ್ರೂ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರನ್ನ ನೀವು 2 ತಿಂಗಳು 3 ತಿಂಗಳು ಬಿಸಿಲಲ್ಲಿ ಕೆಲಸ ಮಾಡಿಸಿ, ಅವ್ರ ಕಾಂಪ್ಲೆಕ್ಷನ್ ಪೂರ್ತಿ ಚೇಂಜ್ ಆಗುತ್ತೆ. ಅವರು ನಮ್ಮದು ಒಂಥರ ಭಾಳ ಚೆನ್ನಾಗಿದ್ದೀವಿ, ನಾವು ಹೆಲ್ತಿಯಾಗಿದ್ದೀನಿ, ನನ್ನ ಕಾಂಪ್ಲೆಕ್ಷನ್ ಚೆನ್ನಾಗಿ. ಇದು ಬರೀ ತೋರಿಕೆಗೆ ಮಾತ್ರ. ಓ, ಸೊ ಕಲರ್ ಒಂದು ಮತ್ತು ಹೆಲ್ತ್ ಒಂದು. ಹೆಲ್ತಿ ಇರೋರು ಎಷ್ಟೋ ಜನ ಚೆನ್ನಾಗಿ ಹೆಲ್ತಿಯಾಗಿ ಇರ್ತಾರೆ, ಅವ್ರು ಏನನ್ನೂ ಯೂಸ್ ಮಾಡೋದಿಲ್ಲ, ಯಾವುದೇ ಮಾಯಿಶ್ಚರೈಸರ್ ಆಗಲಿ, ಹೌದು, ಆಮೇಲೆ ಡಿಪಿಗ್ಮೆಂಟೇಷನ್ ಏಜೆಂಟ್ಸ್ಗಳಾಗಲಿ, ಸನ್ಸ್ಕ್ರೀನ್ಗಳಾಗಲಿ. ಹೌದು. ಇವಾಗ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ವೆಸ್ಟರ್ನ್ ಪೀಪಲ್ಸ್ ಏನಾದ್ರು ಕ್ರಿಕೆಟ್ ಆಡುವಾಗ ನೋಡ್ಬೋದು, ಅವ್ರು ಯಾವಾಗಲೂ ಸನ್ಸ್ಕ್ರೀನ್ನ ತೊಗೊಂಡು ಹಾಕ್ಕೊಡ್ತಾನೆ ಇರ್ತಾರೆ. ಹೌದು. ಆದರೆ ನಮ್ಮಲ್ಲಿ ಇಂಡಿಯನ್ಸ್ ಹಾಕ್ಕೊಳ್ಳೋದಿಲ್ಲ ಭಾಳ ಜನ. ನಮ್ಗೆ ಅವಶ್ಯಕತೆನೇ ಅಂತ ಹೇಳ್ತೀರಾ. ಸೊ ನಾವು ಡಾರ್ಕ್ ಆದ್ರೂ ಅದು ನಾವು ಹೆಲ್ತಿಯಾಗೇ ಇರ್ತೀವಿ, ಬಿಕಾಸ್ ನಮ್ಗೆ ಚಿಕ್ಕ ವಯಸ್ಸಿಂದನೇ ಅದು ಅಭ್ಯಾಸ ಆಗಿದೆ. ಬಟ್ ಅವ್ರು ಇಲ್ಲಿ ಬರೋದು ಹೆಲ್ತ್ ಕಾರಣಕ್ಕೋಸ್ಕರನ. ಒಂದು ವಿಧದಲ್ಲಿ ಅವರ ಹೆಲ್ತನ್ನು ಇದು ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದೆ. ಓಕೆ. ಮತ್ತು ಏನಾಗ್ತದೆ ಅಂತಂದರೆ, ನಿಮಗೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ದಾಗ ನೀವು ರೂಮ್ ಬಿಟ್ಟು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಂ, ಕರೆಕ್ಟು. ಇವಾಗ ಅಲ್ಲಿ ಯಾವುದೇ ಒಂದು ಮರದಲ್ಲಾಗಲಿ ಒಂದು ಎಲೆಗಳು ಕೂಡ ನಿಮ್ಗೆ ಇರೋದಿಲ್ಲ. ಆಮೇಲೆ ನೀವು ಬಾಡಿನ ಇವಾಗ -15 ಡಿಗ್ರಿ 20-40 ಡಿಗ್ರೀಸ್ ಇದ್ದಾಗ ಬಾಡಿ ಅಷ್ಟು ಸುಲಭವಾಗಿ ನಮ್ಮ ಟೆಂಪ್ರೇಚರು ಅಂದರೆ ಏನಪ್ಪ ಅಂದರೆ, ಅದೇ ದೇಶದಲ್ಲಿ ಮತ್ತು ಅದೇ ಪ್ರದೇಶಗಳಲ್ಲಿ ನೀವು ಇದ್ದಾಗ ಅದು ನಿಮಗೆ ಅಡಾಪ್ಟೇಷನ್ ಆಗಿರ್ತದೆ ಅಷ್ಟೇ. ಮತ್ತು ಪ್ರಿಕಾಷನರಿ ಮೆಸರ್ಸ್ಗಳನ್ನ ತಗೊಳ್ತೀರಿ. ಬಟ್ ಎಲ್ಲೋ ಒಂದು ಕಡೆ ಸನ್ಸ್ಕ್ರೀನ್ ಬಗ್ಗೆ ಹೇಳ್ತಾರೆ, ನೀವು ಸನ್ಸ್ಕ್ರೀನ್ ಹಚ್ಕೊಳ್ದೆ ಹೋದರೆ ನೀವು ಬೇಗ ನಿಮ್ಗೆ ಏಜ್ ಆದಂಗೆ ಕಾಣಿಸುತ್ತೆ ನಿಮ್ಮ ಸ್ಕಿನ್ಗೆ ಅಂತ. ಅದು ಸತ್ಯನ ಸುಳ್ಳ ಸರ್? ನಿಮ್ಮ ಕಾಂಪ್ಲೆಕ್ಷನ್ಗೆ ಬೇಕಾಗ್ತದೆ. ಕಾಂಪ್ಲೆಕ್ಷನ್ ಇಲ್ಲ, ನಾನು ಹೆಲ್ತಿಯಾಗಿರ್ತೀನಿ ಅಂದರೆ ಬೇಕಾಗಿಲ್ಲ. ಸೊ ಕಾಂಪ್ಲೆಕ್ಷನ್ ಮೇಂಟೈನ್ ಮಾಡೋಕ್ಕೆ ಸನ್ಸ್ಕ್ರೀನ್ ಬೇಕು, ಸ್ಕಿನ್ ಹೆಲ್ತ್ಗೆ ಬೇಡ. ಅದು UV ರೇಡಿಯೇಷನ್ ಅದೇನು ಸಮಸ್ಯೆ ಇಲ್ಲ ನಮಗೆ, ನಮ್ಮ ಇಂಡಿಯನ್ಸ್ಗೆ. ಓಕೆ ಓಕೆ ಓಕೆ. ಆಮೇಲೆ ಇನ್ನೂ ಒಂದು ಏನಂತ ಹೇಳಬೇಕು ಅಂತಂದರೆ, ನಾವು ಕೆಲಸ ಮಾಡುವಾಗ ಪ್ರೊಟೆಕ್ಟಿವ್ ಗೇರ್ಗಳನ್ನ ಯೂಸ್ ಮಾಡಬೇಕು. ನಾವು ಕೈನಲ್ಲಿ ಮಾಡೋದು, ಕಾಲಿನಲ್ಲಿ ಚಪ್ಪಲಿ ಹಾಕೊಳ್ಳೋದನ್ನೇ ಮಾಡೋದು, ಇವೆಲ್ಲ ಕೂಡ ಒಳ್ಳೆಯದಲ್ಲ. ಆಮೇಲೆ ನೀವು ಕಾಲಕ್ಕೆ ತಕ್ಕಂತೆ ಬಟ್ಟೆಗಳನ್ನು ಕೂಡ, ಡ್ರೆಸ್ಗಳು ಮತ್ತು ಕೆಲಸ ಮಾಡುವಾಗ ಬೇರೆ ಥರದ ಡ್ರೆಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಉದಾಹರಣೆ ಸರ್? ಅಂದರೆ ನೀವು ಚಳಿಲಿದ್ದಾಗ ಬೆಚ್ಚಗಿರುವಂಥದ್ದನ್ನು ಉಪಯೋಗಿಸ್ಬೇಕಾಗ್ತದೆ. ಓಕೆ. ಬೇಸಿಗೆಯಲ್ಲಿದ್ದಾಗ ನಿಮಗೆ ಪೂರ್ತಿ ಮೈಯನ್ನು ಕವರ್ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. ಓಕೆ. ಆವಾಗ ಕಾಟನ್ ಬಟ್ಟೆಗಳು ಅವು ಇವು ಯೂಸ್ ಮಾಡೋದ್ರಿಂದ ನಿಮಗೆ ಸ್ವೆಟ್ ಆದರೂ ಕೂಡ ಅದು ತಡ್ಕೊಳ್ಳುತ್ತೆ. ಮತ್ತು ನೀವು ಯಾವುದಾದ್ರು ಅಜಾರ್ಡಸ್ ಕೆಲಸ ಮಾಡುವಾಗ ನೀವು ಕಂಪ್ಲೀಟ್ ಕವರ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಿಮ್ಮ ಹೈಜೀನಿಕ್ ಕಾಪಾಡಿಕೊಳ್ಬೇಕು ಅಂದಾಗಲೂ ಕೂಡ ನೀವು ಅಂದರೆ ಇವಾಗ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ, ಆದರೂ ಕೂಡ ಸಾಕಾಗ್ತಾ ಇಲ್ಲ. ಹೈಜೀನಿ ವಿಷಯಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಇಟ್ಸ್ ಎ ವೆರಿ ಪೂರ್. ಹೌದು, ಹೈಜೀನ್ ಅಂತ ಬಂದಾಗ. ಆಮೇಲೆ ನ್ಯೂಟ್ರಿಷನ್ನು ಕೂಡ ಬ್ಯಾಲೆನ್ಸ್ ಡಯಟನ್ನು ನಾವು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ನಾವು ಅಷ್ಟು ದೊಡ್ಡ ಫಾರ್ಮರ್ ಕಮ್ಯುನಿಟಿ ಆದ್ರೂ ನಮ್ಮ ಬ್ಯಾಲೆನ್ಸ್ ಡಯಟ್ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಅಲ್ಲ, ಆ್ಯಕ್ಚುಯಲ್ ಸೆನ್ಸಲ್ಲಿ ಹಿಂದಿನವರು ಉಪಯೋಗಿಸ್ತಿದ್ರು, ಈಗಿನವರು ಉಪಯೋಗಿಸೋದಿಲ್ಲ. ಇವಾಗ ಏನಾಗಿದೆ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಬಾಯಿ ರುಚಿ ಬೇಕು. ಆಯಿಲ್ ಫುಡ್ ಇಲ್ದೇ, ನೀವು ಕರೆದ ಪದಾರ್ಥಗಳಿಲ್ದೇ, ಇಲ್ಲ ಫ್ಯಾಟ್ ಇಲ್ದೇ, ಹೆಚ್ಚಿಗೆ ಸಾಲ್ಟ್ ಇಲ್ದೇ ನೀವು ಊಟ ಮಾಡೋದಿಲ್ಲ. ಇದು ಕೂಡ ನಮ್ಮ ಈ ಲೈಫ್ ಸ್ಟೈಲ್ ಚೇಂಜಸ್ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಡಯಾಬಿಟಿಸ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, ಕಾರ್ಡಿಯಕ್ ಡಿಸೀಸ್ಗಳು. ಸ್ಕಿನ್ಗೆ ಒಳ್ಳೇದಾ ಸರ್ ಈ ಥರ ನಾವು ನೀವು ಹೇಳ್ದಂಗೆ ಸಾಲ್ಟ್ಸು, ಆಯಿಲ್ಸು? ಇವಾಗ ಮನುಷ್ಯನಲ್ಲಿ ಅತ್ಯಂತ ದೊಡ್ಡ ಆರ್ಗನ್ ಅಂದರೆ ಬಾಡಿನಲ್ಲಿ ಅದು ಸ್ಕಿನ್. ಕರೆಕ್ಟು. ನಿಮಗೆ ಏನೇ ಡಿಸೀಸ್ ಆದರೂ ಕೂಡ ಅದರಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ನಿಮ್ಮ ಹೆಲ್ತಿ ಸ್ಕಿನ್ನ ನೋಡಿದ ತಕ್ಷಣ ಗೊತ್ತಾಗ್ತದೆ. ಫಸ್ಟ್ ಇಂಜುರಿ ಆಗೋದೇ ನಿಮಗೆ ಸ್ಕಿನ್ನಲ್ಲಿ. ಅದನ್ನು ನೀವು ಪ್ರೊಟೆಕ್ಟಿವ್ ಗೇರ್ಗಳಿಲ್ಲದೆ ಹೋದಾಗ ನೀವು ಇಂಜುರಿಗಳು ಮಾಡ್ಕೊಳ್ಳೋದು, ನೀವು ಬರೀ ಕೈನಲ್ಲಿ ಹೋಗೋದು ಇದಾಗ ನೀವೊಂದು ಕಾಲದಲ್ಲಿ ನೀವು ವ್ಯವಸಾಯನೂ ಮಾಡ್ತೀರಾ ಅಲ್ವಾ? ಸೊ ನನ್ನೊಂದು ಕುತೂಹಲ ಆಯಿತು, ಬಿಕಾಸ್ ಅದನ್ನು ಕೇಳಿದ್ದೀನಿ, ಬೇರೆ ಬೇರೆ ಜನರಿಂದ ಕೇಳಿದ್ದೀನಿ. ನೀವೊಂದು ಸತಿ ನೀವು ಕೆಲಸ ಮಾಡಿಕೊಂಡು ಡೈರೆಕ್ಟ್ಲಿ ನೀವು ಒಲೆ ಗದ್ದೆ ತೋಟದಿಂದ ಬದಿಗಾಲಲ್ಲಿ ಬಸ್ ಹತ್ಕೊಂಡು ಹಾದಿ ಬೀದಿಯಲ್ಲಿ ಪೇಷಂಟ್ಸ್ ನೋಡ್ತಾ ಇದ್ದಾಗೆಲ್ಲ ನಿಮಗೆ ಒಂದನ್ನು ವಿಚಾರನೇ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಿಮಗೆ ಫಸ್ಟು ಒಂದು ಮಾತು ಹೇಳಿದೆ, ನಾವು ಆರ್ಥಿಕವಾಗಿ ಏನೂ ತೊಂದರೆ ಇರಲಿಲ್ಲ. ಹೌದು, ಚೆನ್ನಾಗಿದ್ದು. ಅವತ್ತಿನ ಕಾಲದಲ್ಲೂ ಕೂಡ ವ್ಯವಸಾಯ ಮಾಡಿದ್ರು ಕೂಡ ನಮ್ಮ ತಂದೆ ಎಲ್ಲ ಅವರಿಗೆ ಒಂದು 35 ಎಕರೆ ಜಮೀನಿತ್ತು. ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪನ ಮಕ್ಕಳಿರಲಿಲ್ಲ, ನಮ್ಮ ದೊಡ್ಡಪ್ಪನ ಒಂದು ಏನಪ್ಪ ಅಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ನಾನು 82ರಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ಬಂದೆ. ಅವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಾನು ಊರಲ್ಲಿ ನಮ್ಮ ತಂದೆ ಜಮೀನಲ್ಲಿ ಕೆಲಸ ಮಾಡ್ತಿದ್ದಾಗಲೂ ನಾನು ಜಮೀನು ಹತ್ರ ಹೋಗ್ತಿದ್ದೆ. ನಾನು ಓದ್ತಾ ಇದ್ದಾಗಲೂ ಕೂಡ ನನಗೇನೋ ರಜಾ ಬಂದಾಗಲೂ ಕೂಡ ನಾನು ನಮ್ಮ ಗದ್ದೆ ಹತ್ರನೇ ಹೋಗ್ತಿದ್ದೆ, ಜಮೀನು ನೋಡಿ. ಅದೇ ರೀತಿ ನಾನು ಡಾಕ್ಟ್ರಾಗಿ ಬಂದಾಗಲೂ ಕೂಡ ನಮ್ಮದು ಗದ್ದೆ ಹತ್ರನೂ ಹೋಗ್ತಿದ್ದೋ. ಅದು ನಾನು ನಮ್ಮಣ್ಣ ಇಬ್ಬರು ಒಂದು ಜೊತೆಯಲ್ಲಿದ್ದು. ಒಂದು ಸ್ವಲ್ಪ ನಾನು ಆ ಟೈಮಲ್ಲಿ ಒಂದು ಮಾತು ಹೇಳ್ತೀನಿ, 82 to 87ವರೆಗೆ ನಾನು ನಮ್ಮಣ್ಣ ಇಬ್ಬರು ಜೊತೆಯಲ್ಲೇ ಇದ್ದು.
ಅವತ್ತು ನಾನು ಬಸ್ಸಲ್ಲಿ ಹೋಗ್ತಿದ್ದೆ. ಅವತ್ತು ಏನಾಗ್ತಾಯಿತ್ತಪ್ಪ ಅಂದರೆ ಒಂದು ರೂಪಾಯಿ ಚಾರ್ಜ್ ಇತ್ತು ಬಸ್ಸಲ್ಲಿ. 10 ಕಿಲೋಮೀಟ್ರ್ ಆಗುತ್ತೆ ಒಂದು ಶಿವಳ್ಳಿಯಿಂದ ಮಾಡಿ. ಅವನು ನಾನು ₹1 ಕೊಟ್ಟರೆ ಅವನೇ 8 ಆಣೆ ಹಿಂದಕ್ಕೆ ಕೊಡ್ತಾಯಿದ್ದ, ಈಗ ಡೈಲಿ ಬರ್ತಾರೆ ಅಂತ. ಅವತ್ತು ಆ ಸ್ಥಿತಿನಲ್ಲಿ ₹5 ಕೊಡೋದು ಭಾಳ ಕಷ್ಟ ಆಯಿತು. ಹೌದು ಹೌದು ಕರೆಕ್ಟು. ಆದರೆ ಡಾಕ್ಟರ್ ಅಂದರೆ ನೀವು ಹೇಳ್ದಂಗೆ ಒಂದು ಚಿತ್ರ ಇರುತ್ತೆ, ಒಂದು ಕಲ್ಪನೆ ಇರುತ್ತೆ. ತುಂಬ ಶಿಸ್ತಾಗಿ ಬಟ್ಟೆ ಹಾಕ್ಕೊಳ್ತಾರೆ, ವೈಟ್ ಆ್ಯಂಡ್ ವೈಟು, ಸ್ಟೆಥೋಸ್ಕೋಪ್ ಇರುತ್ತೆ. ಅದರಲ್ಲಿ ನೀವು ಆರಾಮಾಗಿ ನೀವು ಹೇಗಿರ್ತಿದ್ರೋ ಹಾಗೆ ಯಾರೋ ಪೇಷಂಟ್ ಸಿಕ್ಕಿದ್ರೆ ಟ್ರೀಟ್ ಮಾಡಿ. ಅವಾಗ ಕಾರಣ ಏನಪ್ಪ ಅಂದರೆ ನೀವು ಹೇಳ್ದಂಗೆ ಬಟ್ಟೆ ಕೊಳೆ ಆಗಿರ್ತಿತ್ತು, ಇದಾಗ್ತಿತ್ತು ಅಂತ ಹೇಳ್ತಿರಲ್ಲ. ನಾನು ವ್ಯವಸಾಯ ಮಾಡ್ತಿದ್ದೆ 87ಇಂದ ಇವತ್ತು ಮಾಡ್ತಾ ಇದ್ದೀನಿ. ಗದ್ದೆ ಹತ್ರ ಹೋಗ್ತಿದ್ದೆ, ಒಂದು ಕ್ರಷರ್ ಇತ್ತು ಅದರನ್ನು ನೋಡ್ಕೊಳ್ತಿದ್ದೆ. ಆಮೇಲೆ ಒಂದು 87ನಲ್ಲಿ ನಾನೊಂದು ಮನೆ ಕಟ್ಟಲಿಕ್ಕೆ ಹೋಗ್ತಿದ್ದೆ. ಅಂದರೆ ಸೈಮಲ್ಟೇನಿಯಸ್, ನನಗೇನು ಮದುವೆ ಆಗಿರಲಿಲ್ಲ. ಈಗ ಮಾಡಿದಾಗ ಒಂದೊಂದ್ಸರಿ ಸಮಯದ ಅಭಾವದಿಂದ ಬಟ್ಟೆಗಳು ಚೇಂಜ್. ಯಾರು ಪ್ರಶ್ನೆ ಮಾಡಿಲ್ಲ ನಿಮಗೆ, ನೀವು ಡಾಕ್ಟರ್ ಆಗಿ ಸರ್ ಹೀಗೆ ಬರ್ತೀರಾ ಅಂತ? ಡಾಕ್ಟ್ರಿಗೆ ಹತ್ರ ನೀವು ಹೋಗೋದು ಒಂದು ಕಾರಣಕ್ಕೋಸ್ಕರ, ನಿಮಗೆ ಕಾಯಿಲೆ ಬಂದಿದೆ, ನಿಮಗೆ ಅದನ್ನು ಟ್ರೀಟ್ ಮಾಡ್ಕೋಬೇಕು. ಹೌದು, ನಾನು ಹೇಗಿದ್ದೀನಿ, ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಆಮೇಲೆ ಹೈಜೀನಿ ಬೇಕು, ಒಪ್ಕೋತೀನಿ. ಇಲ್ಲ ನಿಮ್ಮ ಹೈಜೀನ್ ಪ್ರಶ್ನೆಗಿಂತ ಹೆಚ್ಚಾಗಿ ಆಮೇಲೆ ಇನ್ನೊಂದು, ಈ ದೇಶದಲ್ಲಿ ಸೌಕರ್ಯ ಸೌಲಭ್ಯಗಳೇ ಇಲ್ಲ. ಹೌದು, ಈ ದೇಶದಲ್ಲಿ ನೀವು ಒಂದು ಫಾರಿನ್ ಸ್ಟ್ಯಾಂಡರ್ಡನ್ನು ನೀವು ಬಯಸಿದ್ರೆ ಅಲ್ಲ, ಇವತ್ತು ಸಾಧ್ಯ ಇರ್ಬೋದೇನೋ, ಆದರೆ ಅವತ್ತು ಸಾಧ್ಯ ಇಲ್ಲ. ನಿಮ್ಮ ಹೈಜೀನ್ ಪ್ರಶ್ನೆಗಿಂತ ಸರ್ ಒಂದು ಕಡೆ ನಿಮ್ಮ ಡೆಡಿಕೇಶನ್ ಪ್ರಶ್ನೆನೂ ಬರುತ್ತೆ. ಬಿಕಾಸ್ ನಿಮಗೆ ರೋಡಲ್ಲಿ ಯಾರೋ ಸಿಗ್ತಾ ಇದ್ರು ಪೇಷಂಟ್ ಸಹ, ಅಲ್ಲೇ ನಿಂತೀನಿ ಅವ್ರನ್ನ ನೋಡ್ತಾ ಇದ್ರಿ. ನಿಮ್ಮ ಫೋಟೋಸ್ ನೋಡಿದ್ದೀನಿ ನಾನು, ನೀವೆಲ್ಲೋ ಒಂದು ಅಂಗಡಿ ಮುಂದೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ಲೈನ್ ಪೇಷಂಟ್. ಅಲ್ಲ, ಅದಕ್ಕೆ ಒಂದು ಕಾರಣನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಮ್ಮ ಊರಿಂದನೇ ನಮ್ಮ ಕ್ಲಿನಿಕ್ಕಿಗೆ ತೋರಿಸ್ಲಿಕ್ಕೆ ಬರ್ತಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಇಷ್ಟು ದೂರ ಬಂದು ಬಸ್ ಚಾರ್ಜ್ ಖರ್ಚು ಮಾಡಿಕೊಂಡು ಹಣ ಖರ್ಚು ಮಾಡ್ಕೊಂಡು ಯಾಕೆ ಬರ್ತೀರಿ? ನಾನು ಊರಲ್ಲೇ ಬರ್ತೀನಿ, ಊರಲ್ಲೇ ಇರ್ತೀನಿ, ಅಲ್ಲಿ ತೋರಿಸ್ಕೊಳ್ಳಿ. ಓಕೆ, ಸುಮ್ಮನೆ ನಿಮಗೆ ಬಸ್ ಚಾರ್ಜು ಉಳಿತದೆ, ನೀವು ಬರೋ ಖರ್ಚುಗಳು ಕೂಡ, ನಿಮಗೂ ಕೂಡ ಅದರ ಸಮಯನೂ ನೀವು ಸೇವ್ ಮಾಡ್ತೀರಿ, ಹಣನೂ ಕೂಡ ಹೌದು ಕಡಿಮೆ ಖರ್ಚಾಗುತ್ತೆ. ಹೌದು, ಅದು ಸುಮಾರು ನಾನು ನೋಡಲಿಕ್ಕೆ ಶುರು ಮಾಡಿದೆ. ಕಡೆಗೆ ಏನಾಯ್ತಪ್ಪ ಅಂತಂದರೆ, ಅದು ನಮ್ಮೂರಿನವರು ಸುತ್ತಮುತ್ತವರು ನೋಡಬೇಕು ಅಂತ, ಕಡೆಗೆ ಹೊರಗಡೆಯಿಂದ ಬಂದವರು ತೋರಿಸ್ಕೊಳ್ಳಿಕ್ಕೆ ಒಂದು ಬೇಕ್ರಿ ಇತ್ತು. ಅಲ್ಲೇನಾರು ನಾನು ಗದ್ದೆ ಹತ್ರ ಹೋಗ್ತಿದ್ದೆ, ಗದ್ದೆ ಹತ್ರ ಹೋಗ್ಬಿಟ್ಟು ಬಂದು ಆ ಬೇಕ್ರಿ ಹತ್ರ ಕುಂತ್ಕೊಂಡು ನೋಡ್ತಿದ್ದೆ. ದಿನ ಒಂದು ಅರ್ಧ ಗಂಟೆ. ಕಡೆಗೆ ಅಲ್ಲೂ ಕೂಡ ನಾನು 100-200 ಜನ ನೋಡ್ತಿದ್ದೆ. 200 ಜನ ಬರ್ತಿದ್ರಲ್ಲಿ ದಿನಕ್ಕೆ. ಸರ್ ಅಷ್ಟೊಂದು ಚರ್ಮದ ರೋಗಗಳಿದೆಯಾ? ದಿನ ಜನ ಅಫೋರ್ಡಬಿಲಿಟಿ ಇಲ್ಲ. ನಾನು ಹೇಳ್ತಾ ಇರೋದು, ಕಾಯಿಲೆಗಳಿಗಿದೆ, ಸ್ಪೆಷಲಿಸ್ಟ್ ಇದ್ದಾರೆ, ಅವರಿಗೆ ಅಫೋರ್ಡಬಿಲಿಟಿ ಬೇಕು. ಅದು ಅವರಿಗೆ ಎಟುಕುವಂಥ ದರದಲ್ಲಿ ಇರಬೇಕದು. ಅದಕ್ಕೆ ಅಷ್ಟು ಜನ ಬರ್ತಾಯಿದ್ರು. ಅಂದರೆ ಅಫೋರ್ಡಬಿಲಿಟಿ ಇದ್ದರೆ ಇನ್ನಷ್ಟು ಜನ ಬಂದು ತೋರಿಸ್ಕೊಳ್ತಾರೆ ಅಂತ. ನೀವು ಅವನ ಮೆಡಿಸಿನ್ಗೆ ಅವನು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದಾಗ ನಿಮ್ಮ ಕನ್ಸಲ್ಟೇಷನ್ನೇ ₹200 ಕೊಡು, ₹100. ಅವತ್ತೆಲ್ಲ ಮೆಡಿಸಿನ್ಗಳು ಎಷ್ಟಿತ್ತು? ಬರೀ ₹15-20. ಇವತ್ತು ಅದೇ ಸೇಮ್ ಮೆಡಿಸಿನ್ನ ನೀವು 15-20 ವರ್ಷ ಆದಮೇಲೆ 10 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಹೌದು, ಫಾರ್ಮುಲೇಷನ್ ಒಂದೇ. ಕರೆಕ್ಟು. MNCs ಬಹುದೊಡ್ಡ ಕಂಪನಿಗಳಿಂದ, ಅಂದರೆ ಬ್ರ್ಯಾಂಡ್ಸು. ಇವಾಗ ಬ್ರ್ಯಾಂಡ್ಗಳಿಗಿಂತೂ ಏನಾಗ್ತದೆ ಅಂತಂದರೆ, ನಿಮಗೆ ಎಲ್ಲ ಮನುಷ್ಯನೂ ಕೂಡ ಒಂದು ಯೋಚನೆ ಮಾಡ್ತಾನೆ, ಗ್ರೋತ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಮತ್ತು ಸರ್ ನೀವೇನೋ ₹5 ಚಾರ್ಜ್ ಮಾಡ್ತೀರಾ, ಆದರೆ MNCs ಎಲ್ಲ ಬಂದು, ಈ ಬಹುದೊಡ್ಡ ಕಂಪ್ನೀಸ್ ಬಂದು ಅವ್ರ ಔಷಧಿಗಳು ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮತ್ತು ಹೇಗೆ ಟ್ರೀಟ್ಮೆಂಟ್ ಕಡಿಮೆ ಆಯಿತು ಸರ್ ಜನರಿಗೆ? ಇವಾಗ ಇನ್ನೂ ಒಂದು ಏನಾಗ್ತದೆ ಅಂದರೆ, ಇವಾಗ ನಾವೇ ಕೂಡ ಮೆಡಿಸಿನ್ನ ಒಂದು ಕ್ಲಿನಿಕ್ ಹತ್ರನೇ ಇದೆ ಫಾರ್ಮಸಿ. ಓಕೆ, ಇವಾಗ ನಮಗೇನಾಗ್ತದೆ ಅಂದರೆ, ಅದು ಕಡಿಮೆ ದುಡ್ಡಲ್ಲಿ ಇರ್ತಕ್ಕಂಥ ಮೆಡಿಸಿನ್ನ ನಾವು ಬಾರ್ಗೇನ್ ಮಾಡ್ಬೋದು ಕಂಪ್ನಿ ಜೊತೆಲಿ. ಇವ್ರ ಜೊತೆಲಲ್ಲ, ಯಾರೋ ಮೆಡಿಕಲ್ ರೆಪ್ ಆಗಲಿ, ರಿಟೇಲರ್ ಹತ್ರ. ಓಕೆ, ನಿಮ್ಮ ಡ್ರಗ್ ಮೂವ್ ಆಗಬೇಕು ಅಂದರೆ ಕಡಿಮೆ ದುಡ್ಡು ಮತ್ತು ಅದರ ಎಫೆಕ್ಟಿವ್ ಇದ್ದರೆ ನಾವು ಬರೀದು, ಅದಕ್ಕೇನಂತೆ. ಓಕೆ, ಪೇಷಂಟ್ಗೂ ಅನುಕೂಲ ಆಗ್ತದೆ. ಸೊ ಅದು ನೀವೊಂದು ಬದಲಾವಣೆ ತಂದಿದ್ದೀರಾ. ನೀವು ಡೈರೆಕ್ಟಾಗಿ ಮೆಡಿಕಲ್ ಸೋರ್ಸ್ ಮಾಡಿ, ಮೆಡಿಸಿನ್ಸ್ನ ಸೋರ್ಸ್ ಮಾಡಿ. ಆವಾಗ ಇದು ಆ್ಯಕ್ಚುಲಿ ಸೆನ್ಸ್ ನಾನು ಹೊರಗಡೆನೇ ನಾನಿದ್ದೆ. ಈಗ ಒಂದು 5-6 ವರ್ಷದ ಹಿಂದೆ ಮಾತ್ರ, ನಾನು 6 ವರ್ಷ ಆಯಿತು ನನ್ನ ಮನೆಯಲ್ಲೇ ಕ್ಲಿನಿಕ್ನ ಇಟ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿ. ಓಕೆ, ಸೊ ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಒಂದು ಕಡಿಮೆ ಫೀಸ್ಗೆ ಅಲ್ಲ, ಯಾಕೆಂದರೆ ಅಫೋರ್ಡಬಿಲಿಟಿ ಇರ್ತಕ್ಕಂಥವನ್ನ ನಾವು ಸೇಲ್ ಮಾಡ್ಬೋದು, ಎಲ್ಲನೂ ಸೇಲ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಅದೊಂದು ಆಪರ್ಚುನಿಟಿ ಇದೆ. ಇದೇನಪ್ಪ ಅಂತಂದರೆ, ನಾವು ಜಾಸ್ತಿ ಜನಗಳನ್ನ ನೋಡೋದ್ರಿಂದ ಒಂದು ಸ್ವಲ್ಪ ಶ್ರಮ ಆಗುತ್ತೆ ಹೊರತು ನಿಮ್ಗೆ ಇನ್ಕಮ್ ಅಷ್ಟೇ ಬರುತ್ತೆ. ಶಂಕರೇಗೌಡರು ಡಾಕ್ಟ್ರು ಓದುವಾಗ ಕುವೆಂಪು ಅವ್ರ ಬಗ್ಗೆ ಅಸಮಾಧಾನ ಇದ್ದಿದ್ದು ನಿಜಾನ? ಅಲ್ಲ, ನಾವು ವೈದ್ಯಕೀಯ ಅಂದರೆ ನಾನು PUC ಓದುವಾಗ ಯುವರಾಜ್ ಕಾಲೇಜಲ್ಲಿದ್ದೆ. 2 ಇಯರ್ PUCನ ಫಸ್ಟ್ ಬ್ಯಾಚ್ ನಮ್ಮದು. ಓಕೆ, ಆವಾಗ ಕುವೆಂಪು ಕೂಡ ಆ ಕ್ಯಾಂಪಸ್ಸಲ್ಲೇ ಇದ್ದರು. ಓ ಹೌದಾ? ಆದರೆ ನನಗೆ ಅವತ್ತಿನ ಕಾಲದಲ್ಲೂ ಕೂಡ ನನಗೆ ಈ ದೇವರ ಮೇಲಾಗಲಿ ಇದ್ರ ಮೇಲೆ ನಂಬಿಕೆ ಇರಲಿಲ್ಲ.
ಓಕೆ. ಇದು ನಂಬಿಕೆ ಇರಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೊಡ್ಡಪ್ಪ ಅವರೆಲ್ಲ ಇದ್ದರು. ಅವರು ಕೂಡ ಇವರು ಪೂಜೆ ಮಾಡಬೇಕಾದ್ರೆ ಸಾಮಾನು ಇವು ತಂದು ಕೊಡ್ತಿದ್ರು. ಆದರೆ ಅವ್ರು ಯಾವತ್ತೂ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ. ಅವ್ರು ಯಾವತ್ತೂ ನಾನು ಪೂಜೆ ಮಾಡೋದನ್ನು ನೋಡಿರಲಿಲ್ಲ. ಆದರೆ ನಮ್ಮ ತಂದೆ ಇದ್ದರು, ಅವರು ದಿನ ಪೂಜೆ ಮಾಡ್ತಿದ್ರು. ಪೂಜೆ ಮಾಡೋದು ಅಂತಂದರೆ ಏನೋ ದೇವಸ್ಥಾನಗಳಿಗೂ ಹೋಗ್ತಿರಲಿಲ್ಲ. ಅವರು ಮನೆಯಲ್ಲೇ ಪೂಜೆ ಮಾಡ್ತಿದ್ರು. ಇಲ್ಲಾಂದರೆ ಅವರು ಗದ್ದೆ ಹತ್ರ ಇದ್ದರೂ ಕೂಡ ರಾತ್ರಿ ಬೆಳಿಗ್ಗೆ ಹೊತ್ತು ಏನಾದರೂ ಊಟ ತಿಂಡಿ ಕೊಟ್ಟರೆ ಅವರಿಗೆ ನೀವು ಗಂಧದ ಕಡ್ಡಿ ಮತ್ತು ಇದು ವಿಭೂತಿ ಕೊಟ್ಟರೆ ಮುಖ ತೊಳಿದೇನೆ ಅವ್ರು ಏನನ್ನು ನೀರನ್ನು ಕುಡಿತಿರಲಿಲ್ಲ. ಅಂದರೆ ನಮಗೇನೋ ಆವತ್ತಿನ ಕಾಲದಲ್ಲಿ ಅಷ್ಟು ನಾವು ಓದ್ತಾ ಇದ್ದ ವಾತಾವರಣದಲ್ಲಿ ಏನಪ್ಪ ಅಂತಂದರೆ ಇವರು ಈ ರೀತಿ ಮಾತಾಡೋದು ನಾವು ಪುಸ್ತಕಗಳಲ್ಲಿ ಓದ್ತಿದ್ದದ್ದು, ನಮಗೆ ಟೀಚರ್ಗಳು ಹೇಳ್ಕೊಡ್ತಿದ್ದದ್ದು, ಇದೇನಪ್ಪ ನಮಗೂ ಅವಾಗ ಅರ್ಥ ಆಗ್ತಿರಲ್ಲ. ಇದೇನೋ ಇವರೆಲ್ಲ ಓದೋರು ಈ ರೀತಿ ಮಾತಾಡ್ತಾರೆ, ಇವರೇನು ಮಾತಾಡ್ತಾರೆ. ಓಕೆ. ಆದರೆ ನಾವು ಹೈಸ್ಕೂಲ್ ಓದಬೇಕಾದ್ರೆ ಅವಾಗ ಹಾಸ್ಟ್ಲ್ಗಳಲ್ಲಿದ್ದು, ಅವಾಗ ನಾವು ಇಂಗ್ಲೀಷ್ ಪೇಪರ್ಗೂ ಅವಾಗ ನಾವು ಇಲ್ಲಿ 7th ನಾವು ಕನ್ನಡ ಮೀಡಿಯಮಲ್ಲೇ ಓದ್ತಿದ್ದೋ. 8th ಹೋದಾಗ ನಾವು ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ಲಿಕ್ಕೆ ಹೋದೋ. ಅವಾಗ ಹಾಸ್ಟೆಲಲ್ಲಿದ್ದಾಗ ಪೇಪರ್ಗಳು ಅವು ಇವೆಲ್ಲ ಓದ್ತಾ ಇದ್ದಾಗ ನಮಗನ್ನಿಸ್ತು ಇವ್ರು ಹೇಳೋದೇ ಸರಿ ಅನಿಸುತ್ತೆ. ನಮ್ಮ ಈ ಟೀಚರ್ಗಳು ಹೇಳೋದು ಇವತ್ತು ಕೂಡ ನಿಮ್ಗೊಂದು ಮಾತನ್ನ ಹೇಳ್ತೀನಿ. ನಮಗೆ ದೇವರಿಲ್ಲ ಅಂತ ಯಾರನ್ನ ಹೇಳಿದ್ರು ಆ ಮನುಷ್ಯ ದೇವಸ್ಥಾನದ ಧರ್ಮದರ್ಶಿ ಆದರು. ಯಾರು ಸರ್? ನಮಗೆ ಒಬ್ಬ RSM ಅಂತ ಟೀಚರ್ ಇದ್ರು. ಓಕೆ. ನಾವು ಹೈಸ್ಕೂಲ್ನಲ್ಲಿ ಓದುವಾಗ ಅವ್ರು ನಿಮ್ಮ ಮೊದಲನೇ ಬಾರಿ ಭಾಷೆಗಳನ್ನು ನಾವು ಜೀವನದಲ್ಲಿ ನೋಡ್ತಾನೆ ಇದ್ವಿ. ಆಮೇಲೆ ಕುವೆಂಪು ಬಗ್ಗೆ ನಮಗೊಂದು ಅನಿಸಿಕೆ ಇತ್ತು. ಅವರು ದೇವರಿಲ್ಲ ಅಂತ ಮಾತಾಡ್ತಾರೆ, ಒಂದು ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತಾರೆ ಮತ್ತು ವೈಚಾರಿಕತೆಯ ಮನುಷ್ಯನಲ್ಲಿದೆ ಅಂತ. ಆದರೆ ಈ ರಾಮಾಯಣ ದರ್ಶನ ಇವೆಲ್ಲ ಬರೆದಾಗ ಇವನು ಕೂಡ ಅದನ್ನೇ ಪ್ರೋತ್ಸಾಹ ಮಾಡ್ತಾನೆ ಅನ್ನುವಂಥ ಮನೋಭಾವ ನಮಗಿತ್ತು. ಓಕೆ. ಯಾಕೆಂದರೆ ನಾವೇನು ಪೂರ್ಣ ಪ್ರಮಾಣದಲ್ಲಿ ಅವತ್ತೇನೋ ಆ ರಾಮಾಯಣ ದರ್ಶನ ಓದಲಿಕ್ಕೆ ನಮ್ಮ ಕೈ ಸಾಧ್ಯ ಇರಲಿಲ್ಲ. ಕರೆಕ್ಟು. ಆ ನಂತರ ಓದಿದ್ರಾ ಸರ್ ಅದನ್ನು? ಅಲ್ಲ, ನಾನು ಅವರ ವಿಚಾರಗಳಾಗಲಿ ಅವರ ಅನಿಸಿಕೆಗಳನ್ನ ಆಮೇಲೆ ಅಂದರೆ ಸುಮ್ಮನೆ ಕನ್ನಡದ ಪುಸ್ತಕಗಳನ್ನ ಸುಮಾರು ಓದ್ತಾ ಇದ್ದ ನಾವು ಹೈಸ್ಕೂಲು PUCನಲ್ಲಿರುವವರೆಗೆ. ಆಮೇಲೆ ನಾವು ಹೊರಗಡೆ ಹೋಗಿ ಇದು ಮಣಿಪಾಲ್ಗೆ ಹೋಗಿ ಸೇರ್ಕೊಂಡ್ಮೇಲೆ ಇದು ಓದೋದೆಲ್ಲ ಬಿಟ್ಟು. ಯಾಕೆಂದರೆ ಮೆಡಿಕಲ್ ಪುಸ್ತಕಗಳು ಅಲ್ಲ, ಬೇರೆ ಅಲ್ಲಿ ಹೋದಾಗ ಈ ಹೆಚ್ಚಿಗೆ ಜನಗಳ ಇನ್ಫ್ಲೂಯೆನ್ಸ್ ಅಂತಂದರೆ ಇವಾಗ ನಾನು ಹೇಳಿದಾಗ ಅವ್ರು 80% ಇರುವಾಗ ನಾವು 20% ಇರುವಾಗ ಫಾರಿನರ್ಸ್. ಆಮೇಲೆ ಎಲ್ಲ ಥರದ ಮ್ಯಾಗ್ಝಿನ್ಗಳು ಸಿಗ್ತಿದ್ವು ಅಲ್ಲಿ, ಅವನ್ನ ಓದ್ತಿದ್ದೋ, ನ್ಯೂಸ್ ಪೇಪರ್ಗಳು ಓದ್ತಾ ಇದ್ದು. ಓಕೆ. ಬಟ್ ಕುವೆಂಪು ಅವರು ಸಹ ನೀವು ಹೇಳ್ದಂಗೆ ಆ ರಾಮಾಯಣ ಅದರಲ್ಲಿ ಆ ಪುಸ್ತಕದಲ್ಲಿ ಅವರು ರಾಮನ ಪಾತ್ರವನ್ನು ಅವನೊಂದು ಕ್ಯಾರೆಕ್ಟರ್ ಆಗಿ ನೋಡ್ತಾರೆ, ಅವನ್ನ ಭಗವಂತ ಆಗಿ ನೋಡಲ್ಲ ಅಂತ. ಅದು ನೀವು ಬಹುಶಃ ನೀವು ಅದಾದ್ಮೇಲೆ ತಿಳ್ಕೊಂಡು ಅದೊಂದು ಬದಲಾವಣೆ ಆಯ್ತಾ? ಆಲೋಚನೆ ಹೇಗೆ ಸರ್? ಆದರೂ ಕೂಡ ಒಂದು ಮನಸ್ಸಿನಲ್ಲಿ ಅನಿಸಿಕೆ ಇದೆ. ಎಲ್ಲ ಒಂದು ವಿಧದಲ್ಲಿ ನೀವು ವೈಚಾರಿಕತೆ ಮಾತಾಡಿದರೂ ಕೂಡ ಅಸಮಾಧಾನ ಆಗಿಲ್ಲ ನಿಮಗೆ? ಓಕೆ. ಅಂದರೆ ಜನಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಅವರು ಮಾತಾಡ್ಲಿಕ್ಕೆ ಹೋಗ್ತಾರೆ. ಆದರೂ ಕೂಡ ಒಂದು ಏನಪ್ಪ ಅನಿಸುತ್ತೆ ಅಂತಂದರೆ, ಸಾಮಾನ್ಯ ಮನುಷ್ಯ ಪುಸ್ತಕನ ಓದೋದನಿಗೆ ಏನನ್ಸುತ್ತೆ ಅಂದರೆ ಇದ್ರ ಮೇಲೇ ನಿನ್ನ ನಂಬಿಕೆನ ಜಾಸ್ತಿನೇ ಮಾಡುತ್ತೆ ಹೊರತು ಕಡಿಮೆ ಏನು ಮಾಡೋದಿಲ್ಲ. ಹಾಗೆ. ಬಟ್ ಸರ್, ನೀವು ನಾಸ್ತಿಕವಾದಿ ಅಂತ ಅಂದ್ರಿ, ಹಾಗಾದರೆ ನೀವು ಯಾವ ದೇವ್ರನ್ನೂ ನಂಬಲ್ಲ? ಬಟ್ ನಿಮ್ಮ ಒಂದು ಸಿದ್ಧಾಂತ ಏನು ಮತ್ತೆ ಲೈಫಲ್ಲಿ? ಅಂದರೆ ನಿಮ್ಮದೊಂದು ಸೇವಾ ಮನೋಭಾವ ಅಂತೂ ಇದ್ದೇ ಇದೆ. ಆ ಸೇವೆ ಇಲ್ಲ ನಿಮ್ಮ ಕರ್ಮಗಳು, ನಾವು ಜೀವನಾನ ಹೇಗೆ ನಡೆಸಬೇಕು ಅನ್ನೋ ಒಳ್ಳೆ ಕರ್ಮಗಳನ್ನ ಮಾಡಬೇಕು, ಆ ಥರ ಸಿದ್ಧಾಂತಗಳು ನಿಮ್ಮದೇನಿದೆ ಸರ್? ಆದರೆ ಇನ್ನೂ ಒಂದು ಸಾಮಾನ್ಯ ಮನುಷ್ಯನ ಎಲ್ಲರೂ ಕೂಡ ಸಾಮಾನ್ಯ ಮನುಷ್ಯರೇ, ಯಾರೂ ಮುಖ್ಯರಲ್ಲ, ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಸಮಾನರೇ. ಅಷ್ಟು ಸಿಂಪಲ್ ಥಾಟ್ ಪ್ರಾಸೆಸ್ ಸರ್ ನಿಮ್ಮದು, ಅದನ್ನೇ ನಡ್ಸ್ಕೊ ಬಂದಿದ್ದೀರಾ. ಅಂದರೆ ಏನಪ್ಪ ಅಂತಂದರೆ ನಿಮ್ಮ ಕರ್ಮ ಸಿದ್ಧಾಂತಗಳಿಂದ ನೀವು ಅದನ್ನು ಪಡ್ಕೊಳ್ತೀರಿ. ನಾನು ಹೆಚ್ಚು ಅನ್ನೋದನ್ನು ಬಿಡಬೇಕು. ನಾನು ಒಬ್ಬನಿಗಿಂತ ಒಬ್ಬ ಮನುಷ್ಯ ದೊಡ್ಡವರು ಇರ್ತಾರೆ, ತಿಳುವಳಿಕೆ ಇರೋರು ಇರ್ತಾರೆ. ಸೊ ಇವತ್ತಿಗೂ ನೀವು ಯಾವ ದೇವಸ್ಥಾನಕ್ಕೂ ಹೋಗಲ್ಲ? ಇಲ್ಲ ಹೋಗಿ ಬರ್ತೀರಾ ಫಾರ್ಮ್ಯಾಲಿಟಿ ಆಗಿ, ಇಲ್ಲ ಹೋಗಲ್ಲ? ಇಷ್ಟ ಇಲ್ಲ ಅಂದಮೇಲೆ ಹೋಗೋದೇನು ಬರುತ್ತೆ. ಆದರೆ ನಮ್ಮಂಥವ್ರು ಭಾಳ ಕಡಿಮೆ. ಮನೆಯಲ್ಲಿ ಹೆಂಗಸರು ಪೂಜೆ ಮಾಡ್ತಾರೆ, ನಾವೇನು ಮಾಡೋಕ್ಕಾಗಿಲ್ಲ. ಇವಾಗ ನಮ್ಮ ದೊಡ್ಡಪ್ಪ ಇದ್ದಾಗ ನಮ್ಮ ಅಪ್ಪನೂ ಪೂಜೆ ಮಾಡ್ತಿದ್ರು, ನಾವು ಏನು ಮಾಡಲಿಕ್ಕಾಗಿಲ್ಲ. ಅವ್ರಿಗೂ ಕೂಡ ಅವ್ರದ್ದೇ ಆದ ಸ್ವಾತಂತ್ರ್ಯತೆ ಇದೆ, ಯಾರನ್ನು ಕೂಡ ನಾವು ಬಲವಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಎಲ್ಲರದ್ದು ಅವ್ರದ್ದೇ ಜೀವನದಲ್ಲಿ ಒಂದು ಸಿದ್ಧಾಂತಗಳು, ಆಲೋಚನೆಗಳು ಇರುತ್ತೆ. ಕರೆಕ್ಟು ಸರ್. ತಮಿಳು ಒಂದು ಫಿಲಮ್ ಇದೆ, ಸೂಪರ್ ಸ್ಟಾರ್ ವಿಜಯ್ ಅವರು ಒಂದು ಫಿಲಮ್ ಮೆರ್ಸಿಲ್ ಅಂತ ಮಾಡಿದ್ದಾರೆ. ಅದರಲ್ಲಿ ಆ ಕ್ಯಾರೆಕ್ಟರು ₹5 ಡಾಕ್ಟರ್ ಕ್ಯಾರೆಕ್ಟರು. ಆ ಫಿಲ್ಮ್ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಸರ್? ನಾನು ಪೇಪರ್ನಲ್ಲಿ ಓದ್ತಿದ್ದೀನಿ.
ಆದರೆ ನಾನು ಅಷ್ಟೊತ್ತಿಗಾಲೇ ನಾನು ಫಿಲಮ್ ನೋಡೋದನ್ನು ಬಿಟ್ಬಿಟ್ಟಿದ್ದೆ. ಓಕೆ, ಯಾಕಂದರೆ ಆ ಫಿಲ್ಮ್ ಒಂದು ದೊಡ್ಡ ಸಕ್ಸಸ್ ಆಯಿತು. ಅದೆಲ್ಲೋ ಒಂದು ಕಡೆ ನೀವು ಹೇಗೆ ಲೈಫಲ್ಲಿ ನಡ್ಕೊ ಬಂದಿದ್ದೀರಾ ಅದನ್ನು ಒಂದು ಆದರ್ಶವಾಗಿ ತೊಗೊಂಡು ಆ ಫಿಲ್ಮ್ ಮಾಡಿದ್ದಾರೆ. ಸಂತೋಷ. ಲಕ್ಷಾಂತರ ರೂಪಾಯಿ ಸಂಬಳದ ಆಫರ್ಗಳನ್ನ ರಿಜೆಕ್ಟ್ ಮಾಡ್ತೀರಾ. 46 ವರ್ಷದಿಂದ ₹5 ಚಿಕಿತ್ಸೆ ಕೊಡ್ತಾ ಇದ್ದೀರಾ. ₹5 ಡಾಕ್ಟರ್ ಶಂಕರೇಗೌಡರಿಗೆ ಯಾವತ್ತೂ ಫೀಸ್ ಜಾಸ್ತಿ ಮಾಡಬೇಕು ಅಂತ ಅನಿಸಿಲ್ವಾ? ಅಲ್ಲ, ಒಂದು ಸಾರಿ ನಾನು ಸ್ಟಾರ್ಟ್ ಮಾಡುತ್ತವೆಂದುವೆ ಒಂದು 92ನಲ್ಲಿ ಏನಾಯಿತು ಅಂದರೆ, ನಾನು ಒಂದು ವ್ಯವಸಾಯ ಮಾಡ್ತಾಯಿದ್ದೆ. ಒಂದು ಕ್ರಷರ್ ಅಂದರೆ ಜಾಗ್ರಿದು ಒಂದು ಕ್ರಷರ್ ನಾನೇ ಓಡಿಸ್ತಾ ಇದ್ದೆ. ಹೌದು. ಒಂದು ಮನೆ ಕಟ್ಕೊಂಡಿದ್ದೆ. ನನಗೇನೋ ಜೀವನದಲ್ಲಿ ಸಾಕು ಅನಿಸ್ತು. ನೀವು ಸುತ್ತಮುತ್ತದವರು ಅವ್ರು ಯಾವತ್ತು ಒತ್ತಡ ಹಾಕಿಲ್ವಾ? ಏನಕ್ಕೆ ನಾನು ಇಂಡಿಪೆಂಡೆಂಟಾಗಿ ಬದುಕಿದ್ದೆ. ನಾನು ಮದುವೆ ಆದಾಗ 38 ವರ್ಷ 39 ವರ್ಷ ಆಗಿತ್ತು. ನಿಮ್ಮ ಡಾಕ್ಟರ್ ಫ್ರೆಂಡ್ಸು ಅವರೇನು ಒತ್ತಡ ಹೇರಿಲ್ವಾ? ಯಾಕಪ್ಪ ನಮ್ಗೆ ಒಬ್ಬ ಮನುಷ್ಯ ನಮ್ಮನ್ನೇ ಒತ್ತಡ ಇರ್ಬೋದಾಗಿತ್ತೇನೋ, ಅದು ನಮ್ಮ ತಂದೆ, ಬೇರೆಯವರಲ್ಲ. ಹೌದಾ? ನಿಮ್ಮ ತಂದೆ ಬಿಟ್ಟು ನಿಮ್ಮ ಕುಟುಂಬದಲ್ಲಿ ಇನ್ಯಾರೂ ನಿಮಗೆ ಪ್ರೆಷರ್ ಹಾಕೋಕ್ಕಾಗಲ್ಲ? ಸಾಧ್ಯ ಇಲ್ಲ. ಓಕೆ. ಇಂಡಿವಿಜುವಾಲಿಟಿ ಎಲ್ಲರಿಗೂ ಇರ್ತದೆ, ಅದನ್ನು ಗೌರವಿಸಬೇಕು ಪ್ರತಿಯೊಬ್ಬ ಮನುಷ್ಯನು. ಸೊ ಯಾವ ಕಡೆನೂ ಪ್ರೆಷರ್ ಬಂದಿಲ್ಲ? ಪ್ರೆಷರ್ ಅಂದರೆ ಮಾತಾಡಿದ್ದಾರೆ. ಗಾಂಧೀಜಿ ಸ್ವತಂತ್ರ ಕೊಟ್ಟಿದ್ದಾರೆ, ಯಾರು ಬೇಕಾದ್ರೂ ಮಾತಾಡ್ಬೋದು. ಅದನ್ನು ಫಾಲೋ ಮಾಡು ಅಂತ ಹೇಳಲಿಕ್ಕೆ ನಾವ್ಯಾರೂ ಅಲ್ಲ. ಆಮೇಲೆ ಇನ್ನೊಂದು, ನಮ್ಮ ಮನಸ್ಸಿಗೆ ಅದು ತಪ್ಪು ಅಂದಿದ್ರೆ, ನಮ್ಮ ಮನಸ್ಸಿಗೆ ಅದು ಸರಿ ಇಲ್ಲ ಅಂತಂದರೆ ಅದನ್ನು ಕ್ವಶನ್ ಮಾಡೋಕ್ಕೆ ಇನ್ನೊಬ್ಬರಿಗೆ ಬಿಟ್ಟಿದ್ದಲ್ಲ. ಅದು ನಮ್ಮಿಂದ ಸಮಾಜಕ್ಕೆ ಆರಾಮಿಲ್ಲ ಅಂತಂದರೆ ನಾವು ಏನೋ ನಮ್ಮಿಂದ ಏನೋ ತೊಂದರೆ ಇಲ್ವಲ್ಲ. ಆಮೇಲೆ ನಮ್ಮ ತಂದೆ ಓದ್ಲಿಕ್ಕೆ ಖರ್ಚು ಮಾಡಿದ್ದಾರೆ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನನ್ನ ಅನಿಸಿಕೆ. ಡಾಕ್ಟರ್ ಆಗಬೇಕು ಅಂತ ಹೇಗೆ ನಿಮಗೆ ಗುರಿ ಬಂತು ಲೈಫಲ್ಲಿ? ಅದೇ ಹೇಳಿದ್ನಲ್ಲ, ಇದು ನನ್ನ ಸ್ವ ಇಚ್ಛೆಗಿಂತೂ ಕೂಡ ಮನೆಯವರ ಇಷ್ಟಗಳನ್ನು. ಬಟ್ ನಿಮ್ಗೆ ಯಾವತ್ತೂ ಒಂದು ಆಮೇಲೆ ಅದನ್ನು ಓದ್ತಾ ನನಗೆ ಗೊತ್ತಾಯಿತು, ಇದು ಒಬ್ಬ ಇಂಜಿನಿಯರ್ ಆಗೋದಕ್ಕಿಂತ ಕೂಡ ಡಾಕ್ಟರ್ ಆಗೋದ್ರಿಂದ ನಾನು ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ಬೋದೇನೋ ಅಂತ. ಓಕೆ. ಎಲ್ಲೋ ಒಂದು ಕಡೆ ಜೀವನ ನಿಮ್ಮನ್ನ ಅಲ್ಲಿ ಕರ್ಕೊಬಂತು ಅನಿಸುತ್ತೆ ಸರ್. ಅಂದರೆ ಇವಾಗ ನಾವು ಒಂದು ₹5 ತೊಗೊಳ್ತಾ ಇದ್ದೆ, ಅದನ್ನೇ ಮಾಡ್ಕೊಂಡು ಬಂದೆ. ಅದು ಬಂದಾಗ ಏನನ್ನಿಸ್ತು ಅಂದರೆ, ಅದು ನನಗೆ ಎಲ್ಲವನ್ನು ನನಗೆ ಜೀವನದಲ್ಲಿ ಕೊಡ್ತು. ಹಣನೂ ಕೊಡ್ತು ಮತ್ತು ಒಂದು ಹೆಸರನ್ನ ಕೊಡ್ತು, ಜನಗಳ ಪ್ರೀತಿ ವಿಶ್ವಾಸನೂ ಕೊಡ್ತು. ಮೆಡಿಕಲ್ ಮಾಫಿಯಾ ಯಾವತ್ತೂ ನಿಮ್ಮ ಮೇಲೆ ಪ್ರಶ್ನೆಗಳನ್ನ ಹೇರಿಲ್ವಾ? ಇಲ್ಲ ಏನೋ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿಲ್ವಾ? ಅಂದರೆ ಜೀವನದಲ್ಲಿ ನಾನು ಯಾವತ್ತೂ ಕೂಡ ನನಗೆ ಸರಿ ಕಂಡದ್ದನ್ನು ಅದನ್ನು ಧೈರ್ಯವಾಗಿ ಯಾವ ಮನುಷ್ಯನ ಎದುರಿಗೆ ಬೇಕಾದ್ರೆ ಹೇಳಬಲ್ಲೆ. ಅದರ ಕಾನ್ಸಿಕ್ವೆನ್ಸಸ್ ಬಗ್ಗೆ ನಾನೇನು ಯೋಚನೆ ಮಾಡೋದು. ಸೊ ಎದುರಿಸಿದ್ದೀರಾ ಅವ್ರನ್ನೆಲ್ಲರೂ? ನನಗೇನು ಹೆದರಿಕೆ ಇಲ್ಲ ಅವ್ರ ಮೇಲೆ. ಘಟನೆಗಳು ನಡೆದಿದೆಯಾ? ಏನಾದ್ರು ಕೇಳಿದಾರ ಬಂದು? ಸುಮ್ಮನೆ ಮಾತಾಡ್ಕೋತಾರೆ, ಯಾರು ಎದುರಿಗೆ ಮಾತಾಡೋದಿಲ್ಲ. ಅವ್ರಿಗೆ ಗೊತ್ತು ಇವನು ಏನಾದ್ರು ಮಾತಾಡಿದ್ರೆ ಹಿಂದಕ್ಕೆ ತಿರುಗಿ ಮಾತಾಡ್ತಾನೆ. ಬಿಕಾಸ್ ಎಷ್ಟೊಂದು ಜನ ಬೇರೆ ಡಾಕ್ಟ್ರಿಗೆ ಎಲ್ಲೋ ಒಂದು ಕಡೆ ಅವರ ವೃತ್ತಿಯ ಬೆಲೆನ ಕಡಿಮೆ ಮಾಡ್ತಾ ಇದ್ದೀರಾ ನೀವು ₹5 ತೊಗೊಂಡು ಅಂತ ಆ ಒಂದು ಆಲೋಚನೆ ಇರಬಹುದು. ನಿಮ್ಮ ವೃತ್ತಿ ಅಂದರೆ ನೀವೇನು ಲೆಕ್ಕಾಚಾರ? ಹಣ ಸಂಪಾದನೆ ಮಾಡೋದು ವೃತ್ತಿನೋ, ಇಲ್ಲ ನಿಮ್ಮ ಕೆಲಸನ ನೀವು ಮಾಡೋದು ವೃತ್ತಿನೋ? ಕರೆಕ್ಟ್. ಬರೀ ಹಣ ಸಂಪಾದನೆ ಮಾಡೋದೇ ನಿಮ್ಮ ವೃತ್ತಿ ಆದರೆ ಅದು ನಿಮಗೆ ಸೇರಿತು. ನಾನು ವೃತ್ತಿನ ನಾನು ಗೌರವಿಸ್ತೀನಿ ಅಂತ ಅನ್ನೋದಾದರೆ, ಅಷ್ಟು ಜನಕ್ಕೆ ಬೆನಿಫಿಟ್ಸ್ ಇಲ್ಲದೇ ನೀವು ಏನೇ ಒಂದು ಡಿಸೀಸ್ ಇದ್ದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅವನಿಗೆ ಡಯಾಗ್ನೋಸಿಸ್ ಮಾಡಲೇಬೇಕು. ನಿಮಗೆ ಅದು ಡಯಾಗ್ನೋಸಿಸ್ ಮಾಡಲಿಕ್ಕೆ ಹಾಕಿಲ್ಲ ಅಂತಂದರೆ ಪ್ರಾಬಬಲ್ ಡಯಾಗ್ನೋಸಿಸ್ ಬಗ್ಗೆ ಥಿಂಕ್ ಮಾಡಬೇಕು. ನೀವು ಆ ಪೇಷಂಟ್ನ ಟ್ರೀಟ್ ಮಾಡಬೇಕು. ನಿನ್ನೊಬ್ಬ ಮನುಷ್ಯ ನಮಗೆ ರೆಫರ್ ಮಾಡಿದ್ರೆ ಮಾತ್ರನೇ ನನ್ನ ವೃತ್ತಿನಲ್ಲಿ ನಾನು ಮುಂದೆ ಬರ್ತೀನಿ. ಇಲ್ಲ ನನ್ನ ಸ್ವಬುದ್ಧಿಯಿಂದ, ನನ್ನ ಬುದ್ಧಿಶಕ್ತಿಯಿಂದ ಮತ್ತು ನನ್ನ ತಿಳುವಳಿಕೆಯಿಂದ ಮತ್ತು ನಮ್ಮ ಜ್ಞಾನಗಳೇನಿದೆ, ನಾಲೆಡ್ಜನ್ನು ಪಡ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ. ಹೌದು. ಇವತ್ತು ನೀವು ಜರ್ನಲ್ಗಳು ಓದ್ಬೋದು, ಇಲ್ಲ ಯಾವುದೇ ಒಂದು ಮೆಡಿಕಲಲ್ಲಿ ಯಾವುದೇ ನ್ಯೂಸ್ ಪೇಪರ್ಗಳಲ್ಲೂ ಸುಮಾರು ಬರುತ್ತೆ ಹೆಲ್ತ್ ಬಗ್ಗೆ. ಕೊನೆಗೆ ನೀವು ಕ್ವಾಲಿಟಿ ಕೊಡದೇ ಹೋದರೆ, ನಿಮ್ಮ ಹೆಸರು ಮಾಡದೇ ಹೋದರೆ, ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಜನ ಬರಲ್ಲ ನಿಮ್ಮ ಹತ್ರ, ಪೇಷಂಟ್ಸ್ ಬರಲ್ಲ ಅಂತ ನೀವು ಹೇಳ್ತಿರೋದು. ಅದು ಗ್ಯಾರಂಟಿ. ಸರ್, ನಿಮ್ಮ ಹತ್ರ ಎಷ್ಟು ಪೇಷಂಟ್ಸ್ ಬರ್ತಾರೆ ದಿನಕ್ಕೆ? ಇವತ್ತು ಏನಾಗ್ತದೆ ಅಂತಂದರೆ ಒಂದು 500 ಜನ ನೋಡ್ತೀನಿ ಮಿನಿಮಮ್. ಅಂದರೆ ಸರ್, ನೀವು 500 ಜನ ನೋಡಬೇಕಂದ್ರೆ ಒಂದು ದಿವಸದಲ್ಲಿ ಎಷ್ಟು ಸಮಯ ಕೊಡೋಕ್ಕಾಗುತ್ತೆ ಒಂದು ಪೇಷಂಟ್ಗೆ? 8 ಅವರ್ಸಲ್ಲಿ ನೋಡ್ತೀನಿ. 8 ಅವರ್ಸಲ್ಲಿ ಅಂದರೆ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅದು 1 ನಿಮಿಷ ನೋಡ್ಬೋದು. 1 ನಿಮಿಷದಲ್ಲಿ ಅವ್ರ ಪ್ರಶ್ನೆಗಳಿಗೆಲ್ಲ ನೀವು ಕೇಳಿಸ್ಕೊಂಡು ಗಮನ ಕೊಟ್ಟು ಬರ್ಕೊಡ್ತೀವಿ. ಅದು ಇದರಲ್ಲಿ ಏನಾಗ್ತದಪ್ಪ ಅಂತಂದರೆ, ಕಣ್ಮುಂದೆ ಕಾಣಿಸುತ್ತೆ ಮತ್ತು ಅವನು ಹೇಳೋದಕ್ಕೆ ರಿಲೇಟಿವ್ ಆಗಿ ನಾವು ಥಿಂಕ್ ಮಾಡ್ತೀವಿ. ಓಕೆ. ಆಮೇಲೆ ನೀವು ರಿಪೀಟೆಡ್ ಪ್ರಾಕ್ಟೀಸ್ ವಿಲ್ ಮೇಕ್ ದ ಮ್ಯಾನ್ ಪರ್ಫೆಕ್ಟ್. ಕರೆಕ್ಟ್. ಅಷ್ಟೊಂದು ಅನುಭವಗಳಿರುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿದ ತಕ್ಷಣ ಅಕಸ್ಮಾತ್ ಒಂದು ಸ್ವಲ್ಪ ಪೇಷಂಟ್ಗಳು ಸೀರಿಯಸ್ ಇದ್ದರೆ, ಇವಾಗ ಏನಾದರೂ ಅಕಸ್ಮಾತ್ ನಾವು ತಪ್ಪುಗಳನ್ನ ಮಾಡಿದರೂ ಕೂಡ ಆ ಪೇಷಂಟು ನಮ್ಮ ಹತ್ರ
ಪುನಃ ಬಂದೇ ಬರ್ತಾನೆ. ಅಫೋರ್ಡಬಿಲಿಟಿ ಇದೆ ಅವನಿಗೆ. ಹೌದು. ಅಂದರೆ ನಾವೇನು ತಪ್ಪನ್ನ ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾನೆ. ತಪ್ಪನ್ನ ಒಪ್ಕೊಂಡು ನಾವು ಬದಲಾವಣೆ ಮಾಡಿಕೊಂಡ್ರೆ ಕರೆಕ್ಟು. ಅದ್ರ ಜೊತೆ ಎಲ್ಲ ಸೇರಿ ಐ ಥಿಂಕ್ ಸರ್ ನಿಮ್ದೊಂದು ಕೈಗುಣ. ಬಿಕಾಸ್ 500 ಜನ ಬಂದು ನೋಡ್ತಾರೆ ಅಂತ ಅಂದರೆ ಅದು ಮಾಮೂಲಿ ಅಲ್ಲ. ಯಾಕಂದ್ರೆ ದಿನ ಬಂದು ನಿಮ್ಮನ್ನ ಭೇಟಿಯಾಗಿ ನಿಮ್ಮೆಲ್ಲ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೀವೇನು ಬರೀತೀರಲ್ಲ ಅದು ವರ್ಕ್ ಆಗುತ್ತೆ. ಅಲ್ಲ, ಆ ನಂಬಿಕೆ ಇರೋದ್ರಿಂದಲೇ ನಾನು ಈ ಪ್ರೊಫೆಷನಲ್ಲಿ ಇಷ್ಟು ವರ್ಷ 43 ವರ್ಷ ನಾನು ಉಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇವತ್ತು ಯಂಗ್ಸ್ಟರ್ಸ್ ಎಲ್ಲ ತುಂಬ ಕ್ರೇಜ್ ಇದೆ ಸ್ಕಿನ್ ಕೇರು, ಬ್ಯೂಟಿ ಅಂತ ಅಂದರೆ. ಆದರೆ ಸರ್ ನೀವೊಬ್ಬರು ಡಾಕ್ಟ್ರು, ನಿಮ್ಮ ದೃಷ್ಟಿಕೋನದಲ್ಲಿ ಸೌಂದರ್ಯ ಅಂದರೆ ಏನು ಸರ್? ಸೌಂದರ್ಯ ಅಂತಂದರೆ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಅದು ಹೆಲ್ತಿಯಾಗಿರಬೇಕಾಗ್ತದೆ. ಅದು ಆರ್ಟಿಫಿಷಿಯಲ್ ಆಗಬಾರ್ದು. ಅದು ಲಾಂಗಿವಿಟಿ ಅನ್ನೋದು ಇರಬೇಕು. ಮತ್ತು ನೇಚರ್ಗಿನ ಎಗನೆಸ್ಟಾಗಿ ನಾವು ಹೋಗಬಾರ್ದು. ಅಂದರೆ ನೀವು ಹೈಜೀನಿನಕ್ಕೋಸ್ಕರ ನೀವು ಉಪಯೋಗಿಸಲೇಬೇಕಾಗ್ತದೆ. ಇವತ್ತು ನಿಮಗೆ ಸುಮಾರು ಬ್ರ್ಯಾಂಡ್ ನೇಮ್ಗಳಿರ್ಬೋದು. ನೀವು ಯಾವ ಸೋಪನ್ನು ನೀವು ಯೂಸ್ ಮಾಡಬೇಕಾದ್ರೆ ಯಾವ ಟೈಮಲ್ಲಿ ಏನನ್ನು ಯೂಸ್ ಮಾಡಬೇಕು. ಸುಮ್ಮನೆ ಎಲ್ಲರೂ ಅವ್ರು ಕ್ಲೈಮ್ ಮಾಡ್ಕೋತಾರೆ ನಮ್ಮದು ಅಂಥ ಸುಪೀರಿಯರು, ಇವ್ರದ್ದು ಯಾವ ಸೋಪ್ ಯೂಸ್ ಮಾಡಬೇಕು ಸರ್? ಬೇಸಿಕ್ ಅಲ್ಲ, ಇವೊಂದು ಇಟ್ ವರ್ಕ್ಸ್. ಇವೊಂದು ಮೈಸೂರು ಸ್ಯಾಂಡಲ್ ಆಗ್ಬೋದು, ಲೈಫ್ ಬಾಯ್ ಸೋಪ್ ಆಗ್ಬೋದು, ಸಿಂಥಾಲ್ ಆಗ್ಬೋದು. ಓಕೆ. ಇವತ್ತಿನ ಕಾಲಕ್ಕೆ ಎಲ್ಲರೂ ಬ್ಯೂಟಿ ಅಂತ ಅಂದರೆ ಮೇಕಪ್ಪು, ಮಾಯಿಶ್ಚರೈಸರು, ಬೇರೆ ಬೇರೆ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಹೇಳ್ತಿರೋದು ನಾವು ತುಂಬ ಲಾಂಜಿವಿಟಿ ಮೇಲೆ, ಹೆಲ್ತ್ ಬಗ್ಗೆ, ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಆ್ಯಸ್ ಅ ಡರ್ಮಟಾಲಜಿಸ್ಟ್ ನೀವು ಹೇಳ್ತಿರೋದು. ಆದರೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಡರ್ಮಟಾಲಜಿ ಈಸ್ ಒನ್ ಆಫ್ ದಿ ಸಾರ್ಟ್ ಆಫ್ಟರ್ ಪ್ರೊಫೆಷನ್ ನವೇಡೇಸ್. ಹೌದು, ಒನ್ ದ ಮೋಸ್ಟ್ ಸಾರ್ಟ್ ಆಫ್ಟರ್. ಇಟ್ಸ್ ಎ ಕಾಸ್ಮ್ಯಾಟಾಲಜಿ ಆ್ಯಂಡ್ ಟ್ರಯಾಲಜಿ. ಬರೀ ಡಾಕ್ಟ್ರುಗಳು ಬರೀ ಇದನ್ನೇ ಕಾಸ್ಮ್ಯಾಟಿಕ್ ಸರ್ಜರಿ ಏನು ಮಾಡ್ತಾರೆ, ಬರೀ ಕಾಸ್ಮ್ಯಾಟಿಕ್. ಇವತ್ತು ಕ್ಯಾಮೋಫ್ಲಾಗಿಂಗ್ ಅಂತ ಹೇಳ್ತೀರಿ ನೀವು. ಬಣ್ಣಗಳನ್ನ ಹಾಕಲಿಕ್ಕೆ ನೋಡೋಕ್ಕೆ ಆಕರ್ಷಣೆ ಕಾಣಬೇಕು ಅಂದಾಗ ನೀವು ಕ್ಯಾಮೋಫ್ಲಾಗಿಂಗ್ ಆಗ್ತೀರಿ, ಬರೀ ಭಾಳ ಕ್ರೀಮ್ಗಳನ್ನ ಯೂಸ್ ಮಾಡ್ತಾಯಿದ್ದೀರಿ. ಆದರೆ ಇವತ್ತು ಏನಾಗ್ತದಪ್ಪ ಅಂತಂದರೆ ನಾವು ಯೂಸ್ ಮಾಡ್ತಕ್ಕಂಥ ಭಾಳ ಕೆಮಿಕಲ್ಸ್ಗಳಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಭಾಳ ಎಫೆಕ್ಟ್ಗಳನ್ನ ನೀವು ಅನುಭವಿಸ್ತೀರಿ. ಸನ್ಸ್ಕ್ರೀನನ್ನು ಸರ್ಟನ್ ಪೀಪಲ್ಸ್, ವೆಸ್ಟರ್ನ್ ಪೀಪಲ್ಸ್ ಯೂಸ್ ಮಾಡೋದ್ರಲ್ಲಿ ಅದು ತಪ್ಪೇನಲ್ಲ. ಓಕೆ, ನೀವು ಕೂಡ ಸರ್ಟನ್ ಕಂಡೀಷನಲ್ಲಿ ನೀವು ಯೂಸ್ ಮಾಡೋದ್ರಿಂದ ತಪ್ಪಲ್ಲ. ಅಂದರೆ ನೀವು ಹೆಚ್ಚಿಗೆ ಇವತ್ತು ಬಿಸಿಲಲ್ಲಿ ಇಲ್ಲದೆ ಹೋದಾಗ ಅದನ್ನು ಯೂಸ್ ಮಾಡೋದು ಅಂತ ಅವಶ್ಯಕ. ಅರೆ ಸನ್ಸ್ಕ್ರೀನ್ ಇರೋ ಕೆಮಿಕಲ್ಸ್ ಇಂದ ಅದು ಹಾನಿಕಾರಕ. ಅದರಲ್ಲಿ ಹಾನಿಕಾರಕ ಅನ್ನೋದಕ್ಕಿಂತವೇ ಈ ಅಲ್ಟ್ರಾ ವೈಲೆಟ್ ರೇಸಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹೌದು, ಹೆಚ್ಚಿಗೆ ನಿಮಗೆ ಪಿಗ್ಮೆಂಟೇಷನ್ ಆಗೋದನ್ನು ಒಂದು ಸ್ವಲ್ಪ ತಡೆಯುತ್ತೆ. ಓಕೆ, ನೀವು ಹೇಳ್ದಂಗೆ ಅದು ಕಾಂಪ್ಲೆಕ್ಷನ್ನ ಅದು ಬಚಾವ್ ಮಾಡುತ್ತೆ, ಆದರೆ ಹೆಲ್ತ್ಗೇನು ರಿಕ್ವೈರ್ಮೆಂಟ್ ಇಲ್ಲ ಅಂತ. ಆಮೇಲೆ ನೀವು ಹಾಕೊಳ್ತಕ್ಕಂಥ ಬಟ್ಟೆಗಳಾಗಲಿ ಮತ್ತು ಓವರ್ ಎಕ್ಸ್ಪೋಸ್ ಆದಾಗ ನೀವು ಸನ್ಲೈಟ್ಗೆ ಎಕ್ಸ್ಪೋಸ್ ಏರಿಯಾಗಳಲ್ಲಿ ಭಾಳ ಕಪ್ಪಾಗ್ಬಿಡುತ್ತೆ. ಹೌದು, ಸೊ ಅದರಿಂದ ಉಪಯೋಗಿಸ್ಬೋದು. ಆಮೇಲೆ ಮಾಯಿಶ್ಚರೈಸರ್ನ ನೀವು ಆ ಕಂಡೀಷನ್ಗೆ ತಕ್ಕಂತೆ ಉಪಯೋಗಿಸ್ಬೇಕಾಗ್ತದೆ. ಅಂದರೆ ವಿಂಟರ್ ಕೋಲ್ಡ್ ಸೀಸನಲ್ಲಿ ತಪ್ಪೇನಾಗುತ್ತೆ. ಇವಾಗ ನಾವು ಯಾವುದು ಬೇಡ ಅಂತ ಹೇಳಿದರೆ ಯಾರೂ ಬಿಡೋದಿಲ್ಲ. ಇದನ್ನು ನಾವು ಎಲ್ಲರೂ ಇಷ್ಟಪಡುವಾಗ ಇವತ್ತು ಕೂಡ ಈ ಕಾಸ್ಮೆಟಾಲಜಿ ಪ್ರಾಡಕ್ಟ್ಸ್ ಇದೆಯಲ್ಲ, ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಿಸ್ನೆಸ್. ಹೌದು ಸರ್, ಅದಕ್ಕೆ ನಾನು ಬರ್ತಾ ಇದ್ದೆ ಆ್ಯಕ್ಚುಲಿ. ನಾವು ನಮ್ಮ ದೇಶದಲ್ಲಿ ಎಷ್ಟು ದೊಡ್ಡ ಬಿಸ್ನೆಸ್ ಅದು ಅಂತ. ಇನ್ನೊಂದು ಈ ನಡುವೆ ಮಕ್ಕಳಲ್ಲಿ ಏನು ಕ್ರೇಜು ಅಂತ ಅಂದರೆ ಲಿಪ್ಸ್ಟಿಕ್ ಅನ್ನೋದು ಎಲ್ಲರೂ ಹಚ್ಕೊಳ್ತಾರೆ. ಅಂದರೆ ಎಲ್ಲರಿಗೂ ಇಷ್ಟ ಸಹ. ಅಂದರೆ ಲಿಪ್ಸ್ಟಿಕ್ ಅದರಲ್ಲಿ ಏನೇನು ಕೆಮಿಕಲ್ಸ್ ಇರುತ್ತೆ, ಯಾಕಂದರೆ ಚೀಪ್ ಕ್ವಾಲಿಟಿನೂ ಸಿಗುತ್ತೆ ಇವತ್ತು ಮಾರ್ಕೆಟಲ್ಲಿ ಎಲ್ಲ ಬಂದುಬಿಟ್ಟಿದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ಗಳಲ್ಲಿ ಏನಾಗ್ತದೆಪ್ಪ ಅಂತಂದರೆ ನಿಮಗೆ ಡ್ಯೂರಬಿಲಿಟಿಗಳಿರ್ತದೆ. ನೀವು ಈ ಸಣ್ಣ ಕೆಳಗಡೆ ಇರ್ತಕ್ಕಂಥ ಸಣ್ಣನ್ನು ಸೇರಿ ಯಾವುದೇ ವಸ್ತುಗಳು ಬೇಕಾದ್ರೆ ನಿಮ್ಗೆ ಅಲರ್ಜಿಕ್ ಆಗ್ಬೋದು. ನಾವು ಇಂಥದ್ದೇ ಪ್ರಾಡಕ್ಟು ಒಬ್ಬರಿಗೆ ಅಲರ್ಜಿಕ್ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಓಕೆ, ಸನ್ಲೈಟ್ ಹೋಗೋದಕ್ಕೂ ಕೂಡ ಹೊಸ ಜನಕ್ಕೆ ಅಲರ್ಜಿ ಆಗುತ್ತೆ. ಆವಾಗ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕಾಗ್ತದೆ. ಓಕೆ, ಅಲರ್ಜಿ ಗೊತ್ತಾಗುತ್ತೆ. ಬಟ್ ಯಾವ್ದು ಏನಾದರೂ ಏನಾಗ್ತದೆ ಅಂದರೆ ವಿತಿನ್ ಎ ಶಾರ್ಟರ್ ಪೀರಿಯಡಲ್ಲಿ ಬಂದಾಗ ಒಂದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಲಾಂಗ್ ಟೈಮ್ ಅಂದರೆ 2-3 ಡೇಸ್ಗಳಲ್ಲಿ ಬಂದಾಗ ಅದನ್ನು ನಾವು ಬರೀ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಲಾಂಗ್ ಟರ್ಮ್ ಎಫೆಕ್ಟ್ಸಲ್ಲಿ ಸ್ಕಿನ್ನಲ್ಲಿ ಡಿಪಿಗ್ಮೆಂಟೇಷನ್ ಆಗ್ತದೆ, ಪಿಗ್ಮೆಂಟೇಷನ್ ಆಗ್ತದೆ ನೀವು ಯೂಸ್ ಮಾಡ್ತಕ್ಕಂಥ ಯಾವುದೇ ಒಂದು ಕೆಮಿಕಲಲ್ಲಿ.
ಅದ್ರ ಬಗ್ಗೆ ಸರ್ ನೀವು ಜನಕ್ಕೆ ನಾವು ಏನು ಹೇಳಬೇಕು ಅಂತ ಅಂದರೆ, ಬಿಕಾಸ್ ನೀವು ಹೇಳ್ದಂಗೆ ಒಂದ್ಸತಿ ಗೊತ್ತಾಗಲ್ಲ, ತಕ್ಷಣ ಗೊತ್ತಾದರೆ ಅಲರ್ಜಿ ಗೊತ್ತಾಗ್ಬಿಡುತ್ತೆ. ಆದರೆ ತಕ್ಷಣ ಗೊತ್ತಾದ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಕೊಂಡು ಅದನ್ನು ಅವಾಯ್ಡ್ ಮಾಡಿದರೆ ನೀವು ಆಗ್ತಕ್ಕಂಥ ಕಾಂಪ್ಲಿಕೇಶನ್ಗಳನ್ನ ನೀವು ಲಾಂಗ್ ಡ್ಯೂರೇಷನ್ ತಟ್ಕೋ. ಬಟ್ ಈ ಥರ ಲಿಪ್ಸ್ಟಿಕ್ಗಳು ಹಚ್ಕೊಂಡಾಗ ಲಾಂಗ್ ಟರ್ಮಲ್ಲಿ ಪಿಗ್ಮೆಂಟೇಷನ್ ಆಗುತ್ತಾ ಲಿಪ್ಸ್ ಮೇಲೆ, ಲಿಪ್ಸ್ ಡಾರ್ಕ್ ಆಗುತ್ತಾ, ಅದ್ರ ಸಾಧ್ಯತೆಗಳಿದೆಯಾ? ಕ್ವಾಲಿಟಿ ಮೇಲೆ ಡಿಪೆಂಡ್ ನಮ್ಮಲ್ಲಿ ಆಗುತ್ತಾ? ಏನಾಗ್ತದೆ ಅಂತಂದರೆ, ನಾವು ಏನೇ ಒಂದು ನಿಖರವಾಗಿ ಹೇಳಬೇಕು ಅಂತಂದರೆ, ಇವಾಗ ಡಿಫ್ರೆಂಟ್ ಬ್ರ್ಯಾಂಡ್ ನೇಮ್ಸನ್ನು ಡಿಫರೆಂಟ್ ಪೀಪಲ್ ಯೂಸ್ ಮಾಡೋರನ್ನ ಲಾಂಗ್ ಡ್ಯೂರೇಷನ್ನಲ್ಲಿ ನಾವು ಸ್ಟಡಿ ಮಾಡ್ದೇನೆ ನಾವು ಕನ್ಕ್ಲೂಷನ್ಗೆ ಬರೋದು ಕಷ್ಟ ಆಗ್ತದೆ. ಓಕೆ. ಅಂದರೆ ನಾವು ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದರ ಎಫೆಕ್ಟನ್ನು ನಮಗೆ ಹೆಚ್ಚಿಗೆ ಗೊತ್ತಾಗಲ್ಲ. ಈ ಸಿಟಿಗಳಲ್ಲಿ ಹೆಚ್ಚಿಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅವರು ನಮಗಿಂತ ಇದರಲ್ಲಿ ಭಾಳ ಇನ್ಫಾರ್ಮೇಟಿವ್ ಆಗಿರ್ತಾರೆ. ಬಟ್ ಇವಾಗ ಹಳ್ಳಿ ಕಡೆನೂ ಸಹ ಸರ್ ಮಕ್ಕಳೆಲ್ಲ ಉಪಯೋಗಿಸ್ತಾರೆ ಅದನ್ನು. ಅಲ್ಲ, ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ನೀವು ಲಾಂಗ್ ಟರ್ಮ್ ಎಫೆಕ್ಟ್ ಗೊತ್ತಾಗಬೇಕು ಅಂತ ಹೇಳಿದಾಗ ನಾವು ಭಾಳ ವರ್ಷಗಳಿಂದ ನಾವು ನೋಡ್ತಾ ಬಂದಿರಬೇಕಾಗ್ತದೆ. ಹೌದು, ಕರೆಕ್ಟ್ ಸರ್. ಇನ್ನೊಂದು ಆಮೇಲೆ ಇವತ್ತು ಕೂಡ ಒಂದು ರೂಲ್ಸ್ ಇದೆ, ಏನೋ ಒಂದು ಸರ್ಟನ್ ಇಂಗ್ರೀಡಿಯೆಂಟ್ಸನ್ನು ನೀವು ಯೂಸ್ ಮಾಡಬೇಕು ಅಂಥೇಳಿ. ಈ ಅಮೇರಿಕನ್ ಸ್ಟ್ಯಾಂಡರ್ಡ್ ಆಗ್ಬೋದು, ಯುರೋಪಿಯನ್ ಸ್ಟ್ಯಾಂಡರ್ಡ್ ಆಗ್ಬೋದು. ಸರ್ ಆದರೆ ನಾವು ಇಂಡಿಯಾ ಮಾಡೋ ಪ್ರಾಡಕ್ಟ್ಸು ಯಾಕಂದರೆ ಲೋಕಲ್ ಆಗಿ ಎಷ್ಟೋ ಜನ ಅಂದರೆ ನಮ್ಮಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಿರೋದಿಲ್ಲ. ಹೌದು, ನೀವು ಅದನ್ನು ಕಾಸ್ಮೆಟಿಕ್ ಆಗಿ ಯೂಸ್ ಮಾಡ್ತೀರಿ. ಮಲ್ಟಿಪಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದು ಡೇಂಜರಸ್. ಅದು ಯಾವುದು ಒಂದು ಪ್ರೊವೈಡ್ ಮಾಡ್ತದೆ ಮತ್ತು ಯಾವುದು ಒಂದು ಅಪ್ರೂವಲ್ ಇರ್ತದೆ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಆದರೆ ಬೆಲೆ ಜಾಸ್ತಿ ಇರುತ್ತಲ್ಲ ಅದು. ಅಲ್ಲ, ಅಂದರೆ ಇಂಡಿಯನ್ ಪ್ರಾಡಕ್ಟ್ಸಲ್ಲೂ ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು. ಯಾವುದನ್ನು ಈ ನಮ್ಮ ಇಲ್ಲೇ ಮೆಡಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಇದೆಯಾ ಸರ್ ಆ ಪ್ರಾಡಕ್ಟ್ಸ್ಗೆ? ಡ್ರಗ್ಸ್ಗಳಿಗಿದೆ, ಇದಕ್ಕೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳಿಗೆ ಭಾಳ ಕಡಿಮೆ. ಸೊ ಎಲ್ಲೋ ಒಂದು ಕಡೆ ಜನ ಯೋಚನೆ ಮಾಡಬೇಕು, ಪ್ರಾಡಕ್ಟ್ ತೊಗೋಬೇಕಾದ್ರೆ ಅದು ನಮಗೆ ಲಾಂಗ್ ಟರ್ಮ್ ಡ್ಯೂರಿಬಿಲಿಟಿ, ಅದು ನಮಗೆ ಇಶ್ಯೂಸ್ ಕ್ರಿಯೇಟ್ ಮಾಡಬಾರ್ದು. ಅದನ್ನು ಸರ್ಕಾರ ಕೂಡ ಬ್ರ್ಯಾಂಡೆಡ್ ಮಾಡಬೇಕಾಗ್ತದೆ. ಇಂಗ್ರೀಡಿಯೆಂಟ್ಸ್ನ ಅವರಿಗೆ ಒಂದು ಇದು ಮಾಡಬೇಕಾಗ್ತದೆ. ಅದನ್ನು ಅವ್ರು ಏನು ಇಂಗ್ರೀಡಿಯೆಂಟ್ಸ್ ಇದೆ, ಅಟ್ಲೀಸ್ಟ್ ನಮ್ಗೆ ಅದು ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಾದಾಗ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳಲಿಕ್ಕೆ ಅವಕಾಶ ಸಿಗುತ್ತೆ. ಹೌದು. ಇಲ್ಲದ್ರೆ ಸುಮ್ಮನೆ ಯಾವುದೋ ಒಂದು ಇದು ಗಿಡ ಮೂಲಿಕೆ ಅದು ಇದು ಅಂತ ಹೇಳ್ತಾ ಬಂದಾಗ ಅದು ಭಾಳ ಕಷ್ಟ ಆಗ್ತದೆ. ಹೌದು ಸರ್. ಇದೇ ವಿಷಯದ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ ನನಗೆ. ನಮ್ಮ ದೇಶದಲ್ಲಿ ನೀವು ನೋಡ್ದಂಗೆ ಹುಟ್ಟಿದಾಗಲೇ ಮಕ್ಕಳು ಹುಟ್ಟಿದಾಗಲೇ ಮನೇಲಿ ಶುರು ಮಾಡ್ತಾರೆ, ಒಂದು ಸ್ವಲ್ಪ ಕರ್ರಗಿದ್ದಾಳೆ, ಒಂದು ಸ್ವಲ್ಪ ಕಪ್ಪಗಿದ್ದಾಳೆ, ಒಂದು ಸ್ವಲ್ಪ ಕಲರ್ ಇರಬೇಕಾಗಿತ್ತು ಅಂತ. ಈ ಒಂದು ತಾರತಮ್ಯ ಇದೆಯಲ್ಲ ಸರ್, ಬೆಳ್ಳಗಿರಬೇಕು ಕಪ್ಪಗಿದ್ದಾಳೆ ಅಂತ ಎಲ್ಲ, ಇದು ಮೊದಲಿಂದ ಬಂದ್ಬಿಟ್ಟಿದೆ. ಅದನ್ನು ಆಮೇಲೆ ನಾವು ಸ್ಕಿನ್ ಕಲರ್ನ ಲೈಟ್ ಮಾಡ್ಕೋಬೇಕು ಅಂತ ಹಲವಾರು ಮಾಯಿಶ್ಚರೈಸರ್ಸು, ವೈಟ್ನಿಂಗ್ ಕ್ರೀಮ್ಸು, ಅದರ ಅವಶ್ಯಕತೆ ನಿಜವಾಗ್ಲೂ ಇದೆಯಾ, ಇಲ್ಲ ಅದನ್ನು ತೊಂದರೆಗಳಾಗುತ್ತಾ? ನಾವೊಬ್ಬ ಮೆಡಿಕಲ್ ಡಾಕ್ಟ್ರಾಗಿ ಇವಾಗ ರೇಸಿಯಲ್ ಡಿಸ್ಕ್ರಿಮಿನೇಷನ್ನ ಇವತ್ತು ಏನಾಗ್ತಾ ಇದೆ ಅಂದರೆ, ಇದು ಪ್ರಪಂಚದಲ್ಲಿ ಈ ಜಾತಿಗಳಂಗೆ ಈ ಕಲರು ಕೂಡ ಡಿಸ್ಕ್ರಿಮಿನೇಷನ್ ಇದು. ಇವಾಗ ಭಾಳ ಜನ ಇಂಡಿಯಾದಲ್ಲೂ ಕೂಡ ಈ ಆರಿಯನ್ಸ್ ಅಂತ ಹೇಳ್ತಾರೆ, ದ್ರಾವಿಡಿಯನ್ಸ್ ಅಂತ ಹೇಳ್ತಾರೆ. ಈಗ ಎಷ್ಟೋ ಇಂಟರ್ಮಿಕ್ಸ್ ಆಗಿರೋದ್ರಿಂದ ಒಂದು ಇಂಟರ್ಮೀಡಿಯೇಟ್ ಕಲರ್ಗಳೆಲ್ಲ ಬರ್ತವೆ. ಇದು ಪ್ಯೂರಿಟಿ ಏನಂಥದ್ದೇನು ಅಲ್ಲ, ಹೇಳಲಿಕ್ಕಾಗಿಲ್ಲ. ಈ ಪ್ರಾಡಕ್ಟ್ಸ್ನ ಉಪಯೋಗಿಸ್ಬೇಕಾ ಮಾಡಬಾರ್ದಾ ಅಂತ ಇದರಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಈ ಪ್ರಾಡಕ್ಟ್ಸ್ ಉಪಯೋಗಿಸಿದ್ರೆ? ನ್ಯಾಚುರಲ್ ಆಗಿ ಇರಬೇಕು ಅಂತಂದರೆ ಒಳ್ಳೆಯದು. ಮತ್ತು ನೀವು ಕಾಂಪ್ಲೆಕ್ಷನ್ ಇರಬೇಕು ಅಂತಂದಾಗ ಅದಕ್ಕೆ ಅಡ್ವೈಸ್ ಮಾಡೋಕ್ಕೆ ಅಂತ ಭಾಳ ಜನ ಉಟ್ಕೊಂಡಿದ್ದಾರೆ. ಸರ್ ನಿಮ್ಮ ಸಜೆಷನ್ ಏನು? ನೈಸರ್ಗಿಕ ಸೌಂದರ್ಯ ವರ್ಧಕಗಳು ಏನಾರು ಇದೆಯಾ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಮನೆಯಲ್ಲಿ? ಇವಾಗ ನೀವು ಹಿಂದೆ ಎಲ್ಲ ಏನಾಗ್ತಿತ್ತು, ಅರ್ಶಿನ ಹಚ್ಕೋತಾ ಇದ್ರಿ, ಶ್ರೀಗಂಧ ಹಚ್ಕೋತಾ ಇದ್ರಿ. ಇವತ್ತು ಅದನ್ನು ಈ ಪರ್ಫ್ಯೂಮ್ ಅನ್ನೋದು ಅದೇ ಪರ್ಫ್ಯೂಮ್ ಆಗ್ತಿತ್ತು ಮತ್ತು ಇದಾಗ್ತಿತ್ತು. ಹೌದು. ಆಮೇಲೆ ಇದು ಆ್ಯಕ್ಚುಲಿ ಇವು ಮಾಡ್ತೀವಿ ಇವಾಗ ಸಿಟ್ರಸ್ಸು ಮತ್ತು ಸಿಟ್ರಿಕ್ ಅವೆಲ್ಲನೂ ಯೂಸ್ ಮಾಡ್ತಾರೆ. ಅವು ಲೈಟ್ನಿಂಗ್ ಮಾಡುತ್ತೆ. ಅಂದರೆ ಅದು ವೈಟಮಿನ್ ಸಿ ಅತಿ ನಿಮಗೆ ಬಾಡಿಗೆ ಒಂದು ಲಿಮಿಟೆಡಾಗಿ ಕೊಟ್ಟರೆ ಪರವಾಗಿಲ್ಲ. ನೀವು ಅದನ್ನೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡಾಗ ಪ್ರಾಬ್ಲಮ್ಸ್ ಆಗುತ್ತಾ? ಇವಾಗ ಆ್ಯಕ್ಚುಲಿ ನೀವು ನಿಮ್ಮ ತಿಂತಕ್ಕಂಥ ಫುಡ್ಡು ಕೂಡ ನಿಮ್ಮ ಕಲರ್ಗಳನ್ನ ಚೇಂಜ್ ಮಾಡ್ತದೆ. ಕರೆಕ್ಟು. ಯಾವ ಥರ ಫುಡ್ಸ್ ಕಲರ್ ಚೇಂಜ್ ಮಾಡುತ್ತೆ ಸರ್? ನೀವು ಆ್ಯಕ್ಚುಯಲ್ ಸೆನ್ಸಲ್ಲಿ ಅಂದರೆ ಫ್ರೆಶ್ ಫುಡ್ಡನ್ನು ತಿನ್ನೋದು ಒಳ್ಳೆಯದು. ಮಾರ್ಕೆಟಲ್ಲಿ ಏನು ಸಿಗುತ್ತೋ ನೀವು ರಿಫ್ರಿಜರೇಟ್ರಲ್ಲಿ ಇಟ್ಕೊಂಡು. ಫ್ರೆಶ್ ಫುಡ್ ಅಂದರೆ ಫ್ರೂಟ್ಸಾ ಇಲ್ಲ ತರಕಾರಿ ಸಹ? ತರಕಾರಿ, ಫ್ರೂಟ್ಸು ಮತ್ತು ಇವೆಲ್ಲ. ಮತ್ತು ಲಾಂಗ್ ಡ್ಯೂರೇಷನಲ್ಲಿ ಇದನ್ನು ಇಟ್ಕೊಂಡು ಮಾಡೋದು ಒಳ್ಳೆಯದಲ್ಲ. ಅದು ಇಂಪ್ಯಾಕ್ಟ್ ಮಾಡುತ್ತೆ ಸ್ಕಿನ್ ಮೇಲೆ.
ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡಿದ್ರೆ ಅದು ಆಮೇಲೆ ಪ್ರಿಸರ್ವೇಟಿವ್ಸ್ ಹಾಕ್ದು ಅಡಿಟಿವ್ಸು ಇವು ಕೂಡ ನಿಮಗೆ ಆರಾಮ ಎಫೆಕ್ಟ್ ಆಗ್ತದೆ. ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ ಸರ್? ಬಿಕಾಸ್ ಇವತ್ತು ಎಲ್ಲರ ಲೈಫ್ ತುಂಬ ಬ್ಯುಸಿ ಆಗಿರುತ್ತೆ. ಅವರು ದಿನ ಮಾರ್ಕೆಟ್ಗೆ ಹೋಗಿ ಅದು ಫ್ರೂಟ್ಸ್ ತಂದು, ವೆಜಿಟೇಬಲ್ಸ್ ತಂದು, ತರಕಾರಿ ತಂದು ಅದನ್ನು ಇಟ್ಕೊಳ್ದೆ ಮಾಡೋದು ಕಷ್ಟ. ಬಟ್ ಇದಕ್ಕಿಂತ ಎಷ್ಟು ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸ್ಕಿನ್ ಮೇಲೆ. ನಿಮಗೆ ಒಂದು ಮಾತು ಹೇಳ್ತೀನಿ, ನೀವು ಬ್ಯುಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಜೀವನದಲ್ಲಿ ನಿಮಗೆ ಹೆಲ್ತ್ ಇರಲೇಬೇಕು. ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನೀವು ಎಕ್ಸರ್ಸೈಸನ್ನು ಮಾಡೋದು ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಫುಡ್ಡು ಕೂಡ. ಓಕೆ, ಇವತ್ತಿನ ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ ವೈಟಮಿನ್ ಡಿ ಎಲ್ಲರಲ್ಲೂ ಕಡಿಮೆ ಇದೆ. ಅದಕ್ಕೆ ಏನು ಸರ್ ಸಿಂಪಲ್ ಸೊಲ್ಯೂಷನ್ ವೈಟಮಿನ್ ಡಿ ಬೇಕಂದರೆ? ನೀವು ನೇಚರ್ ಜೊತೆಲಿ ಬದುಕ್ತಾ ಇಲ್ಲ ಒಬ್ರು. ಎಲ್ಲ ಸಿಟಿಲಿ ಬಿಲ್ಡಿಂಗ್ ಒಳಗಡೆ ಇದೀವಲ್ಲ ಸರ್ ನಾವು. ಅದು ಬಿಲ್ಡಿಂಗಲ್ಲಿ ಇರೋರಿಗೆ ಅವ್ರಿಗೇನು ಒಂದು ಸೊಲ್ಯೂಷನ್ ಇದೆ? ಅಲ್ಲ, ಒಂದು ಸ್ವಲ್ಪ ಮಾರ್ನಿಂಗ್ ಟೈಮು ಒಂದು ವಾಕ್ ಮಾಡಬೇಕಾಗ್ತದೆ. ಎಷ್ಟೊತ್ತಿರಬೇಕು ಅಂತ ಆಚೆ ಕಡೆ? ಒಂದು ಅರ್ಧ ಗಂಟೆ 3/4 ಗಂಟೆ ಇದ್ರೂ ಸಾಕಾಗ್ತದೆ. ಅಂದರೆ ಸನ್ಲೈಟ್ ಇರಬೇಕು ಒಂದು ಸ್ವಲ್ಪ. ಅಂದರೆ ಬೆಳಗಿನ ಕಾಲ 6 ಗಂಟೆಯಿಂದ 8 ಗಂಟೆ ಇದ್ದರೆ ಅಷ್ಟು ಸಾಕಾಗುತ್ತೆ. ಒಂದು ಗಂಟೆ, ಒಂದು ಹಾಫ್ ಆನ್ ಅವರ್ ಆದರೂ ನೀವು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಬೇಕಾಯ್ತದೆ ಬಾಡಿನ. ಸಾಕಲ್ವಾ ಸರ್? ಓಕೆ ಓಕೆ. ಇವತ್ತಿಂದ ನಾವು ನೋಡಿದ್ರೆ ಸರ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ರೆ ತುಂಬ ಹೀರೋಯಿನ್ಸ್ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ, ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ. ಎಲ್ಲೋ ಒಂದು ಕಡೆ ನಿಮ್ಗೆ ಏನಂತ ಅನ್ಸುತ್ತೆ, ಜನನ್ನ ದಾರಿ ತಪ್ಪಿಸ್ತಾ ಇದ್ದಾರಾ, ಇಲ್ಲ ಅದರಲ್ಲಿ ಹೇಳ್ತಿರೋದು ಸತ್ಯನಾ, ಇಲ್ಲ ಆ ಥರ ಎಂಡೋರ್ಸ್ಮೆಂಟ್ಸ್ ಮಾಡಬೇಕಾ ಮಾಡಬಾರ್ದಾ? ಇವತ್ತು ಏನೂ ಗೊತ್ತಿಲ್ಲದೇನೆ ಆ ಪ್ರಾಡಕ್ಟ್ ಬಗ್ಗೆ ಹಣಕ್ಕೋಸ್ಕರ ಮಾಡೋದು ತಪ್ಪು. ಒಂದು ಸೆಲೆಬ್ರಿಟಿ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಪ್ರಾಡಕ್ಟನ್ನು ಸೇಲ್ ಮಾಡೋದು ಮಾಡಬಾರ್ದು. ಅಂದರೆ ಇದರಲ್ಲಿ ಅಪ್ರೂವಲ್ ಇಲ್ದೇನೆ ಇವಾಗ ನಿಮ್ಮಲ್ಲಿ ಯಾವ ರೀತಿ ಒಂದು ರೇಟಿಂಗ್ಸನ್ನು ಕೊಡ್ತಿರೋ ಈ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನಲ್ಲಿ, ಆ ರೇಟಿಂಗ್ಸ್ ಇಲ್ಲದೆ ಒಂದು ಪ್ರಾಡಕ್ಟ್ಸನ್ನು ಮಾಡಬಾರ್ದು. ಜನರು ಏನು ನೋಡ್ತಾರಲ್ಲ ಈ ಅಡ್ವರ್ಟೈಸಿಂಗ್ ಅಲ್ಲಿ, ಅದನ್ನ ನಂಬೇಕಾ ಇಲ್ಲ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ ಅದ್ರ ಬಗ್ಗೆ ಇನ್ನಷ್ಟು ಪತ್ತೆ ಮಾಡಿ ಆಮೇಲೆ ಕೊಂಡ್ಕೋಬೇಕಾ? ನೀವು ಇನ್ಫಾರ್ಮೇಟಿವ್ ಕಲೆಕ್ಟ್ ಮಾಡಿಕೊಡೋದು. ಸುಮ್ಮನೆ ಬಂದು ಹೊಸದೆಲ್ಲ ಮಾರ್ಕೆಟಲ್ಲಿ ನೀವಲ್ಲ, ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಆದರೂ ಅದಕ್ಕೆ ಆ ಪ್ರಾಡಕ್ಟ್ ಬಗ್ಗೆ ಇದಿರು. ಬಂದ ತಕ್ಷಣ ನೀನು ಚೇಂಜ್ ಮಾಡೋದನ್ನು ಮಾಡಬಾರ್ದು. ಬಟ್ ಇದಕ್ಕೆ ಅಂದರೆ ಎಲ್ಲರೂ ಅಫೋರ್ಡ್ ಮಾಡ್ಬೋದಾ ಇದನ್ನ, ಇಲ್ಲ ಹೇಗೆ ಇದು? ಇವತ್ತು ಅಫೋರ್ಡಬಿಲಿಟಿ ಇದೆ, ಏನಂತ ಕಾಸ್ಟ್ಲಿ ಏನಲ್ಲ. ಅಂದರೆ ನಿಮ್ಗೆ ಸರಿಯಾದ ತಿಳುವಳಿಕೆ ಇದ್ದರೆ ನೀವೇನೇ ಫಾರಿನ್ ಬ್ರ್ಯಾಂಡ್ಗಳನ್ನೇ ಇಷ್ಟಪಡೋದಾದರೆ. ಆದರೆ ಇಂಡಿಯಾದಲ್ಲೂ ಬ್ರ್ಯಾಂಡ್ಸ್ ಇದೆ ಇವತ್ತು ಬೇಕಾದಷ್ಟಿದೆ. ಓಕೆ, ಅಫೋರ್ಡಬಿಲಿಟಿ ಇದೆ, ಎಲ್ಲರೂ ಟ್ರೈ ಮಾಡಬಹುದು ಅಂತ. ಸರ್ ನೀವು ಹೇಳ್ದಂಗೆ ಅವತ್ತಿಗೆ ಸ್ಕಿನ್ ಕೇರ್ ಅಂತ ಅಂದರೆ ಅರಿಶಿನ, ಚಂದನ ಅಲ್ವಾ, ಅದನ್ನು ಉಪಯೋಗಿಸ್ತಾ ಇದ್ರು. ಇಲ್ಲ ಅಡುಗೆ ಮನೆಯಲ್ಲಿ ಯಾವುದೊಂದು ದಿನ ಬಳಕೆ ಪದಾರ್ಥಗಳು ಸಿಗ್ತಾ ಇತ್ತು ಅದನ್ನು ಉಪಯೋಗಿಸ್ತಾ ಇದ್ರು. ಆದರೆ ಇವತ್ತಿಗೆ ಅವತ್ತು ಮಾಯಿಶ್ಚರೈಸರ್ ಅಂದರೆ ಏನಾಗ್ತಿತ್ತು, ಬೆಣ್ಣೆನ ಹಾಕೊಳ್ತಾ ಇದ್ರು, ಕೆನೆ ಹಾಕೊಳ್ತಾ ಇದ್ರು. ಆಮೇಲೆ ಇದನ್ನ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ರು. ಪಪ್ಪಾಯನ ಅದು ಒಳಗಡೆ ಪಪ್ಪಾಯ ತೆಗೆದ್ಬಿಟ್ಟು ಪರಂಗಿಕಾಯದ ಒಳಗಡೆ ಅದು ಹಚ್ಕೊಳ್ತಾ ಇದ್ರು. ಹಾಗೆ ಆದರೆ ಮತ್ತೆ ನೀವು ಆ್ಯಕ್ಚುಯಲ್ ಸೆನ್ಸಲ್ಲಿ ನಿಮಗೆ ಫ್ರೆಶ್ ಫುಡ್ಡನ್ನು ತಿಂದಾಗ, ತರಕಾರಿಗಳು ಹಣ್ಣುಗಳು ತಿಂದಾಗ ನಿಮಗೆ ನಿಜವಾಗ್ಲೂ ಗ್ಲೋ ಬರುತ್ತೆ. ಓಕೆ, ಆದರೆ ಇವತ್ತು ಸರ್ ತರಕಾರಿ ಹಣ್ಣುಗಳಲ್ಲೂ ತುಂಬ ಕೆಮಿಕಲ್ಸ್ ಇದೆಯಲ್ಲ ಸರ್, ಅದರಿಂದ ಪ್ರಾಬ್ಲಮ್ ಆಗಲ್ವಾ? ಇವತ್ತು ಅಗ್ರಿಕಲ್ಚರಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಅರ್ಬಿಸೈಡ್ಸು, ಪೆಸ್ಟಿಸೈಡ್ಸು, ಈ ಹಾರ್ಮೋನ್ಗಳು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಹೌದು, ಅಟ್ಲೀಸ್ಟ್ ನಮ್ಮ ಫುಡ್ಡನ್ನು ಅದೇ ರೀತಿ ಸರ್ಟಿಫೈ ಮಾಡಬೇಕಾಗ್ತದೆ. ಹೌದು, ಅಂದರೆ ಕಡಿಮೆ ಮಾಡ್ಕೋಬೇಕು. ಇವಾಗ ಏನಾಗಿದೆ ಅಂದರೆ, ಹಿಂದೆ ನಮ್ಮಲ್ಲಿ ಫುಡ್ ಶಾರ್ಟೇಜ್ ಇದ್ದಾಗ ನಾವು ಇನ್ವ್ಯಾರಿಯಬಲಿ ಯೂಸ್ ಮಾಡ್ತಾ ಇದ್ದೋ. ಇವತ್ತು ಫುಡ್ ಶಾರ್ಟೇಜ್ ಇಲ್ವಾ? ಫುಡ್ ಶಾರ್ಟೇಜ್ ಇಲ್ಲ. ಸೊ ನೀವು ಹೇಳ್ತಿರೋದು ಅದಿದ್ರೂ ಕೆಮಿಕಲ್ಸ್ ಇದ್ರೂ ಫ್ರೆಶ್ ಫುಡ್ ತಿನ್ನೋದ್ರಿಂದ ಒಂದು ಸ್ವಲ್ಪ ಅದರಿಂದ ಬೆನಿಫಿಟ್ ಇದೆ. ತರಕಾರಿಗಳನ್ನ ತಿನ್ನೋದ್ರಿಂದ ನಿಮಗೆ. ಸರ್ ಡಯಟಲ್ಲಿ ಇನ್ನೇನನ್ನು ನಾನು ಬಳಸಬೇಕು ಇವತ್ತು ಸ್ಕಿನ್ ಕೇರ್ಗೆ ಒಳ್ಳೇದಾಗಬೇಕು ಅಂದರೆ? ನೀವು ತರಕಾರಿಗಳನ್ನ ಉಪಯೋಗಿಸ್ಬೇಕಾಗ್ತದೆ. ಆಮೇಲೆ ನೀವು ಹಣ್ಣುಗಳನ್ನು ಕೂಡ ಆ ಕಾಲಕ್ಕೆ ಸಿಗ್ತಕ್ಕಂಥ ಹಣ್ಣುಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೀಸನಲ್ ಫ್ರೂಟ್ಸ್. ಆದರೆ ಇವತ್ತು ಸೀಸನ್ನೇ ಗೊತ್ತಾಗಲ್ಲ ಯಾವ ಫ್ರೂಟು ಯಾವ ಸೀಸನ್ದು ಅಂತ. ಅಲ್ಲ, ಎಲ್ಲ ಫ್ರೂಟ್ಗಳು ಎಲ್ಲ ಟೈಮ್ನಲ್ಲೂ ಅವೈಲಬಿಲಿಟಿ ಇರ್ತದೆ ಅಂತ ಅನ್ನೋದಕ್ಕಿಂತ ಸೀಸನಲ್ಲಿ ಸಿಗ್ತಕ್ಕಂಥದ್ದು ಫ್ರೆಶ್ ಫುಡ್ ಇದ್ದೇ ಇರ್ತದೆ. ಓಕೆ, ಅದ್ರ ಜೊತೆಗೆ ತರಕಾರಿಗಳ ಜೊತೆಲೆ ನೀವು ಕಾಳುಗಳನ್ನು ಯೂಸ್ ಮಾಡಬೇಕಾಗ್ತದೆ, ಮತ್ತು ಹಾಲು ಮೊಟ್ಟೆನೂ ಕೂಡ ಯೂಸ್ ಮಾಡಬೇಕಾಗ್ತದೆ. ಓಕೆ, ಇದು ಕೂಡ ಒಂದು. ಮತ್ತು ಜೊತೆಗೆ ನೀವು ಪ್ರೋಟೀನ್ಗಳನ್ನ ತಿನ್ನಬೇಕಾಗ್ತದೆ. ಮೀನಾಗಲಿ ಚಿಕನ್ ಆಗಲಿ ಒಂದು ಲಿಮಿಟೇಷನ್ ಇಟ್ಕೊಳ್ಬೇಕಷ್ಟೆ. ಓಕೆ, ಅದು ಇನ್ನೊಂದು, ಇದನ್ನು ಸಮತೋಲನ ಆಹಾರ ಬೇಕು ಅಂದಾಗ ಇವೆಲ್ಲವೂ ಕೂಡ ಸೇರ್ಕೋಬೇಕಾಗ್ತದೆ. ಬ್ಯಾಲೆನ್ಸ್ ಡಯಟ್ ಅಂದರೆ. ಓಕೆ, ನೀರಿಂದ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಡಯಟ್ ಅಂತ ಅಂದಾಗ? ಇವಾಗ ಬಾಡಿನಲ್ಲಿ
ಏನೇ ಒಂದು ರಿಯಾಕ್ಷನ್ ಆಗಬೇಕಾದರೂ ಕೂಡ ವಾಟ್ರ್ ಭಾಳ ನೆಸ್ಸಿಟಿ. ಇದು ನೀವು ಏನಾಗುತ್ತೆ ಅಂದರೆ ನಾವು ಏನೇ ಹೆಚ್ಚಿಗೆ ಎಕ್ಸಸ್ ಆಗಿ ತಿಂದದ್ದು ಕೂಡ ಅದು ಕಾರ್ಬೋಹೈಡ್ರೇಟ್ ಬರೀ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ನೀವು ಹಸಿದಾಗ ಅದು ಕೂಡ ನಿಮ್ಮ ಡಯಟಾಗಿ ಕನ್ವರ್ಟ್ ಆಗ್ತದೆ. ಓಕೆ. ನೀವು ಫ್ಯಾಟನ್ನು ಬರ್ನ್ ಮಾಡಬೇಕಾದ್ರೂ ಕೂಡ ನೀವು ಓವರ್ ಈಟಿಂಗ್ ಮಾಡೋದನ್ನು ಬಿಡಬೇಕು. ಸ್ವಲ್ಪ ತಿನ್ನಬೇಕಾಗ್ತದೆ. ಸುಮ್ಮನೆ ಒಂದೇ ಸಾರಿ ಹೊಟ್ಟೆ ತುಂಬ ಊಟ ಮಾಡೋ ಬದಲಿಗೆ ಒಂದು 3-4 ಸಾರಿ ತೊಗೊಳ್ಳೋದು. ಒಂದು ಸಾರಿ ನನಗೆ ಊಟ ಇನ್ನೂ ತಿನ್ನಬೇಕು ಅಂದಾಗಲೇ ಊಟ ಬಿಡೋದು ಒಳ್ಳೆಯದು. ಓಕೆ, ಅಂದರೆ ನಮ್ಗೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸ್ದಾಗ ಎಕ್ಸ್ಟ್ರಾ ಅವಾಗ ಬಿಟ್ಬಿಡೋದು ಒಳ್ಳೆಯದು. ಆದರೆ ಸುಮ್ಮನೆ ಅತಿ ಹೊಟ್ಟೆ ತುಂಬ ಊಟ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಯಾವ ಮನುಷ್ಯ ನಿಮಗೆ ಹೆಚ್ಚಿಗೆ ಬೆವರು ಬರೋ ಕೆಲಸ ಮಾಡ್ತಾನೆ, ಮ್ಯಾನ್ಯುಯಲ್ ಕೆಲಸ ಮಾಡ್ತಾನೆ, ಅವನು ಹೊಟ್ಟೆ ತುಂಬ ಊಟ ಮಾಡ್ಬೋದು. 2 ಸರಲ್ಲ, 2 ಟೈಮು 3 ಟೈಮ್ ಊಟ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ. ಓಕೆ. ಬೆವರು ಬರೋ ಕೆಲಸ ಮಾಡಿದೆ ಅಂತ ಮನುಷ್ಯರಿಗೆ ಅಂಥ ಎನರ್ಜಿ ಏನು ಬಾಡಿನಲ್ಲಿ ನಾವು ತೊಗೊಳ್ತೀವೋ ಅದು ಎನರ್ಜಿ ಕನ್ಸಂಪ್ಷನ್ ಆಗಬೇಕು. ಅದು ಫ್ಯಾಟಾಗಿ ಇದಾಗಬಾರ್ದು. ಮತ್ತು ನೀವು ಒಂದು ಸ್ವಲ್ಪ ಬಾಡಿನ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಮಸಲ್ಗಳು ಬಿಲ್ಡಪ್ ಆಗ್ತದೆ. ನಿಮ್ಮ ವೈಟಲ್ ಹಾರ್ಮೋನ್ಗೂ ಮತ್ತು ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಾಗ್ತದೆ. ಮತ್ತು ಅತಿ ಹೈಟ್ಲಾಗಿದ್ದು ಎಕ್ಸರ್ಸೈಸ್ ಮಾಡ್ತೇವೆ ಹೋದಾಗ ನೀವು ಏನೇ ಫುಡ್ ತಿಂದರೂ ಕೂಡ ಅದು ಜಾಸ್ತಿ ಆಯ್ತದೆ. ಸರ್, ಇವತ್ತು ನಾವು ತಟ್ಟೆ ನೋಡಿದ್ರೆ ಹೆಚ್ಚಾಗಿ ರೈಸ್ ಇರುತ್ತೆ, ಅದ್ರ ಜೊತೆ ಒಂದು ಸ್ವಲ್ಪ ಪಲ್ಯ, ಆಮೇಲೆ ನಮ್ಮ ಸಾಂಬಾರು ಸಾರು ಅಂತ ಇರುತ್ತೆ. ಇದು ಕರೆಕ್ಟ್ ಕಾಂಬಿನೇಷನ್ನ ಇಲ್ಲ ಇದನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು? ಅದ್ರ ಜೊತೆಗೆ ನೀವು ಇದನ್ನು ಯೂಸ್ ಮಾಡಲೇಬೇಕಾಯ್ತು. ಈ ತರಕಾರಿಗಳನ್ನ ಯೂಸ್ ಮಾಡಬೇಕಾಯ್ತು. ಅಂದರೆ ಬರೀ ಏನೋ ಒಂದು ಸಾಂಬಾರಲ್ಲಿ ಏನೋ ತರಕಾರಿ ಹಾಕುತ್ತಲ್ಲ, ಅದನ್ನು ಕೂಡ ಒಂದು 100-200 ಗ್ರಾಮ್ನಷ್ಟಾರು ತಿನ್ನಬೇಕಾಗ್ತದೆ. ಆಮೇಲೆ ಕಾಳುಗಳು ಕಡಿಮೆ ಆಗ್ಬಿಟ್ಟಿದೆ, ನೀವು ಹೇಳ್ದಂಗೆ ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು. ಆಮೇಲೆ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಹಸಿ ಕಾಳುಗಳು ಸಿಗ್ತಿದ್ದವು. ಅವರೆ ಕಾಳುಗಳಾಗಲಿ, ತಗಣಿ ಕಾಳುಗಳಾಗಲಿ, ಇದು ಕೂಡ ಭಾಳ ಒಳ್ಳೆಯದದು. ಇವತ್ತು ಏನಾಗ್ತದೆ ಅಂತಂದರೆ ಅವರೆಕಾಳು, ತಗಣಿ ಕಾಳನ್ನ ನೀವು ಎಲ್ಲೂ ಹೋಟ್ಲಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಅದು ಎಡಿಬೇಕಾಗ್ತದೆ, ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ. ಕರೆಕ್ಟ್. ಬಟ್ ಆ ಕಾಳುಗಳಿಂದ ಹಸಿ ಕಾಳುಗಳನ್ನ ತಿನ್ನೋದ್ರಿಂದ ಒಳ್ಳೆಯದು. ತರಕಾರಿ ತಿಂದಷ್ಟೇ ಅದು ಕೂಡ ನೀವು ನೋಡಬೇಕು. ಹಸಿ ಕಾಳು ಸೀಸನ್ನಲ್ಲಿ ತರಕಾರಿ ರೇಟ್ಗಳೆಲ್ಲ ಕಡಿಮೆ ಆಗ್ತದೆ. ಕರೆಕ್ಟ್. ಬೇರೆ ಸೀಸನ್ಗಳಲ್ಲಿ ಅದು ತರಕಾರಿಗಳು ನಿಮಗೆ ಜಾಸ್ತಿ ಆಗ್ತಾ ಬರ್ಬೋದು, ಹೆಚ್ಚು ಬೆಲೆ. ಆದರೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಭಾಳ ಜನ ಅದನ್ನು ಯೂಸ್ ಮಾಡ್ತಾರೆ. ತೊಗರಿ ಕಾಳಾಗ್ಬೋದು, ತಗಣಿ ಕಾಳಾಗ್ಬೋದು, ಹಳಸಿಂದೆ ಕಾಳು, ಆಮೇಲೆ ಸೊಪ್ಪುಗಳನ್ನ ಯೂಸ್ ಮಾಡಬೇಕಾಗ್ತದೆ. ಆದರೆ ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಯೂರಿಯಾ ಹಾಕ್ತಾರೆ. ಹೌದು, ಅದೊಂದು ಸಮಸ್ಯೆ. ಅದೊಂದು. ಸರ್, ಇವಾಗ ಬ್ಯೂಟಿ ಅಂತ ಬಂದಾಗ ನಾವು ಇವಾಗ ಮಾತಾಡ್ತಾ ಇದ್ವಿ, ನಮ್ಮ ದೇಶದಲ್ಲಿ ಬ್ಯೂಟಿ ಒಂದು ದೊಡ್ಡ ಇಂಡಸ್ಟ್ರಿ, ಇವತ್ತು ಅತಿ ದೊಡ್ಡ ಇಂಡಸ್ಟ್ರಿ ಆಗಿಬಿಟ್ಟಿದೆ. ಹೇಳಬೇಕು ಅಂತ ಅಂದರೆ $ಅಲ್ಲಿ ನಮ್ಮ ಇಂಡಿಯಾದಲ್ಲಿ 10.93 ಬಿಲಿಯನ್ ರೆವೆನ್ಯೂ, 900,000 crores ಅಷ್ಟು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ. ಇದು 2035 ಅಷ್ಟರಲ್ಲಿ 18.58 ಬಿಲಿಯನ್ ಆಗುತ್ತೆ. ಅಂದರೆ 1,55,400 ಕೋಟಿ. ಅಷ್ಟು ದೊಡ್ಡ ಬ್ಯೂಟಿ ಇಂಡಸ್ಟ್ರಿ, ಸ್ಕಿನ್ ಕೇರ್ ಇಂಡಸ್ಟ್ರೀಲಿ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋ ನೀವು ₹5 ಚಾರ್ಜ್ ಮಾಡ್ತಿರೋ ಡಾಕ್ಟರ್ಗೆ ಏನು ಅನಿಸುತ್ತೆ ಸರ್? ಆದರೆ ಇನ್ನೊಂದು ನೀವು ಭಾಳ ಹೇಳ್ತಾ ಇದ್ದೀರಿ ಇಂಡಿಯಾದಲ್ಲಿ ಇದು ಅಂತ. ಸ್ಮಾಲರ್ ಕಂಟ್ರೀಸ್ಗಳು ಕೂಡ, ಈ ಫ್ರಾನ್ಸ್ ಆಗ್ಬೋದು, ಯುನೈಟೆಡ್ ಸ್ಟೇಟ್ಸ್ ಆಗ್ಬೋದು, ನಮಗಿಂತ 3-4 ಎಲ್ಲ ಖರ್ಚು ಮಾಡ್ತಾರೆ. ಆದರೆ ಏನಪ್ಪ ಅಂತಂದರೆ ಚೇಂಜಿಂಗ್ ಟೈಮ್ಸಲ್ಲಿ ನೀವು ಇದನ್ನು ಕಡಿಮೆ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗ್ತದೆ. ಯಾಕೆ ಅಂತಂದರೆ ನೀವು ಇವಾಗ ಏನಾಗ್ತಾ ಇದೆ ಅಂತಂದರೆ ಈ ಬ್ರ್ಯಾಂಡ್ ನೇಮ್ಗಳೆಲ್ಲ ಬಂದದ್ರಿಂದ ವೆಸ್ಟರ್ನ್ ಕಂಟ್ರೀಸಲ್ಲಿ ಇವಾಗ ನಮ್ಮ ಇಂಡಿಯಾದಲ್ಲಿ ಭಾಳ ಒಂದು ಈ ವೆಲ್ನೆಸ್ ಕ್ಲಿನಿಕ್ ಅಂತ ಹೇಳ್ತಾರೆ. ಹೌದು, ಡಿಟಾಕ್ಸ್, ಇವೆಲ್ಲ ಏನಾಗ್ತದೆ ಅಂತಾರೆ, ಅವು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸನ್ನ ಕೂಡ ಭಾಳ ಜನ ಯೂಸ್ ಮಾಡ್ತಾರೆ. ಅರೆ ಸರ್, ನಿಮ್ಗೇನೋ ಅನ್ಸಲ್ವಾ ಇದು ಬ್ಯೂಟಿ ಕೇರ್ ಇಷ್ಟು ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗಿದೆ ಅಂತ? ಅಂದರೆ ಎಲ್ಲೋ ಒಂದು ಕಡೆ ಜನ ನೀವು ಹೇಳ್ದಂಗೆ ಒಂದು ಔಟ್ಸೈಡ್ ಬ್ಯೂಟಿ ಬಗ್ಗೆ ಇನ್ನೂ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅಂತ, ಎಕ್ಸ್ಟರ್ನಲ್ ಬ್ಯೂಟಿ ಬಗ್ಗೆ ಇದು ಭಾಳ ಜಾಸ್ತಿ ಆಗ್ತಾ ಇದೆ ಒಂದು 15-20 ವರ್ಷದಿಂದ. ನೀವು ಹೇಳ್ದಂಗೆ ಇವತ್ತು ಇದನ್ನು ಕಡಿಮೆ ಆಗೋದು ಕಷ್ಟ ಅಂತ ಕಾಣಿಸುತ್ತೆ. ನಾನು ಓದ್ತಾ ಇರ್ಬೇಕಾದ್ರೆ ನನಗೆ ಗಮನಿಸಿದ್ದೆ, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಡರ್ಮಟಾಲಜಿಸ್ಟ್ ಎಲ್ಲರೂ ಇದನ್ನೇ ಆಪ್ಷನ್ ಆಗಿ ಇವತ್ತು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ಇದರಲ್ಲಿ ಇನ್ನಷ್ಟು ನೀವು ಹೇಳ್ದಂಗೆ ಪ್ರೊಫೆಷ್ನಲ್ ಆಗಿ ಕರಿಯರ್ ಬಿಲ್ಡ್ ಮಾಡೋಕ್ಕೆ ಚಾನ್ಸಸ್, ಅವಕಾಶ ಮತ್ತು ದುಡ್ಡು ಸಂಪಾದನೆ ಮಾಡೋಕ್ಕೆ ಇನ್ನಷ್ಟು ಅವಕಾಶ ಇದೆ. ಅಲ್ಲ, ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆಲಿ ಓದ್ತಾ ಇದ್ದಾರೆ ಈಗ ಒಂದು 10 ವರ್ಷಗಳಲ್ಲಿ 10-15 ಲಕ್ಷ
ಕೋಟಿನ ಖರ್ಚು ಮಾಡಿದ್ದಾರೆ ಇನ್ಸ್ಟ್ರೂಮೆಂಟ್ಸ್ಗೆ. ಇವತ್ತು ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇದೆ. 15 ವರ್ಷದ ಹಿಂದೆನೇ ಹೇಳ್ತಾ ಇರೋದು ನಾನು. ಹೌದಾ? ಅಂದರೆ ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು. ಚರ್ಮದ ಬಗ್ಗೆ, ಚರ್ಮದ ಕಾಯಿಲೆ ಬಗ್ಗೆ ಜನರಿಗಿರೋ ಮೂಢನಂಬಿಕೆಗಳೇನು ಸರ್? ಉದಾಹರಣೆಗೆ ಒಂದೊಂದು ಸತಿ ಅದಕ್ಕೆ ಮಣ್ಣು ಹಚ್ಕೊಳ್ತಾರೆ, ಇಲ್ಲ ಯಾವುದೋ ಒಂದು ಸೊಪ್ಪಿನ ರಸ ಹಚ್ಕೊಳ್ತಾರೆ, ಇಲ್ಲ ಅರಿಶಿನ ಹಚ್ಕೊಳ್ತಾರೆ. ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಇವತ್ತು ಕೂಡ ಏನೇ ಡಿಸೀಸ್ಗಳು ಬಂದರೂ ಏನಾಗ್ತದೆ ಅಂತಂದರೆ ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಅಂತ ತಿಳ್ಕೊಂಡಿದ್ದಾರೆ. ಭಾಳ ಡಿಸೀಸ್ಗಳು ಏನಾಗ್ತದೆ ಅಂದರೆ ವೈರಲ್ ಇನ್ಫೆಕ್ಷನ್ಗಳು ಬಂದಾಗ ಅದು ಸ್ವಲ್ಪ ದಿನಗಳಲ್ಲಿ ವಾಸಿ ಆಗುತ್ತೆ. ಹೊಸ ಜನ ಏನಂತ ಹೇಳ್ತಾರೆ ಅಂತಂದರೆ, ನೀವೇ ಹೇಳಿದಾಗೆ ಏನಾದರೂ ಒಂದು ಕಟ್ಟು ಉಂಡಾದರೆ ಅದಕ್ಕೆ ರೋಜಾ ಸೊಪ್ಪನ್ನು ಅದು ಇದು ಹಾಕ್ತಾರೆ. ಹೌದು, ಅರಿಶಿನ, ಅದನ್ನ ಬಟ್ಟೆ ಕಟ್ತಾರೆ, ಅರಿಶಿನ ಹಾಕ್ತಾರೆ, ಕಾಫಿ. ಅಂದರೆ ಇವು ಕೂಡ ಸುಮಾರು ಎಫೆಕ್ಟಿವ್ ಇದೆ. ಇದಕ್ಕೆ ಒಂದು ಮಾತನ್ನು ನಿಮ್ಗೆ ಹೇಳಬೇಕು ಅನಿಸುತ್ತೆ. ನಮ್ಮಲ್ಲಿ ಮೆಡಿಕಲ್ ಪ್ರೊಫೆಷನ್ನು ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆದದ್ದೇ ಮೆಡಿಕಲ್ ಕಾಲೇಜುಗಳು 1925ರಲ್ಲಿ. ಹಿಂದೆ ಎಲ್ಲ ನೀವು ಜನಗಳು ನಾವಿಲ್ಲದೆ ಹೋದಾಗಲೂ ಕೂಡ ಜನ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾ ಇದ್ರು. ನಾಟಿ ಔಷಧಿ ಅಲ್ವಾ ಸರ್? ನಾಟಿ ಔಷಧಿಗಳನ್ನ. ಸೊ ನಾಟಿ ಔಷಧಿಗಳು ಬಳಸ್ಬೋದಾ ಸರ್? ಟರ್ಮರಿಕ್ಕು, ಕಾಫಿ, ಟಿಂಚರು ಹಾಕ್ತಾರೆ, ಯಾವುದೋ ಒಂದು ಸೊಪ್ಪು ಕಿತ್ಬಿಟ್ಟು ಅದ್ರ ರಸನೂ ಹಾಕ್ತಾರೆ. ಅದು ತುಂಬೆ ಸೊಪ್ಪಂದು ರಸ ಹಾಕ್ತಾರೆ. ಅದೆಲ್ಲ ಸರಿ. ಹೆಚ್ಚಿಗೆ ಜನ ನಾನು ನೋಡಿದ್ದೀನಿ, ಬರೀ ಬಾಳೆ ಎಲೆ ಮೇಲೆ ಮಲಗಿಸ್ತಾರೆ. ಬಾಳೆ ಎಲೆ ಮೇಲೆ ಮಲಗಿಸ್ಬಿಟ್ಟು ಬರ್ನ್ ಆದದನ್ನ ಬರೀ ಹುಚ್ಚೆಳ್ಳೆಣ್ಣೆ ಅದು ಇದು ಹಾಕ್ಬಿಟ್ಟು ವಾಸ ಮಾಡ್ತಾರೆ. ಎಷ್ಟೋ ಸರಿ ಕ್ಯೂರ್ ಆಗಿದೆ. ಆಮೇಲೆ ಎಷ್ಟೋ ಸರಿ ಈ ನಮ್ಗಲ್ಲಿ ಎಕ್ಸಿಮಾ ಅಂತ ಹೇಳ್ತಾರೆ. ಅಂದರೆ ನೀವು ಎಲ್ಲದಕ್ಕೂ ಒಂದೇ ಯೂಸ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬಿಡುತ್ತೆ. ನೀವು ಯಾವುದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೀವು ಯೂಸ್ ಮಾಡ್ಬೋದು ಅನ್ನುವ ಅನುಭವ ಇದ್ದವರು ಅದನ್ನು ಯೂಸ್ ಮಾಡಿದ್ರೆ. ಆದರೆ ಇವತ್ತಿನ ಕಾಲದಲ್ಲಿ ಭಾಳ ಮುಂಚೆ ಎಲ್ಲ ನಾವು ಏನು ಮಾಡ್ತಿದ್ದೋ, ಜೆನ್ಷನ್ ವೈಲೆಟನ್ನು ಗಾಯಗಳಿಗೆ ಬಂದಾಗ ಸುಮ್ಮನೆ ಯೂಸ್ ಮಾಡ್ತಿದ್ದೋ. ಅದೆಲ್ಲ ಸುಮ್ಮನೆ ಕಲರೇಷನ್ ಆಗೋದು. ಆಮೇಲೆ ಟಿಂಕ್ಚರ್ನ ಹಾಕಿದ್ರೆ ಎಲ್ಲರಿಗೂ ಆಮೇಲೆ ಕಪ್ಪು ಕಲೆಗಳು ಉಳ್ಕೊಡ್ತದೆ. ಎಕ್ಸ್ಪೋಸ್ ಆದ ಏರಿಯಾದಲ್ಲಿ ಇವರಲ್ಲೆಲ್ಲ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ನೀವು ಟಿಂಕ್ಚರನ್ನು. ಎಕ್ಸ್ಪೋಸ್ ಆದ ಏರಿಯಾದಲ್ಲೆಲ್ಲ ಅಷ್ಟು ಸುಲಭವಾಗಿ ನೀವು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಸೊ ಟಿಂಕ್ಚರ್ ಓಪನ್ ವೂಂಡ್ಸ್ ಮೇಲೆ ಯೂಸ್ ಮಾಡಬಾರ್ದು ಅಂತ ನೀವು ಹೇಳ್ತಿರೋದು? ಓಪನ್ ಅಲ್ಲ, ನೀವು ಓಪನ್ ಏರಿಯಾದಲ್ಲಿ ಫೇಸು ಮತ್ತು ಇವೆಲ್ಲ ಡಿಸ್ಕಲರೇಷನ್ ಆಗುತ್ತೆ. ಡಿಸ್ಕಲರೇಷನ್ನ ನಾವು ಆಮೇಲೆ ಇನ್ನೂ ಒಂದು ಏನಂದರೆ, ನಮ್ಮಲ್ಲಿ ಭಾಳ ಡಿಸೀಸ್ಗಳಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಸ್ಪೈರೋಕಿಟ್ಸ್ ಆಗ್ಬೋದು, ಇದು ಫಂಗಲ್ ಇನ್ಫೆಕ್ಷನ್ಗಳು ನಾವು ಭಾಳ ನೋಡ್ತೀವಿ. ಇವತ್ತು ಫಂಗಲ್ ಇನ್ಫೆಕ್ಷನ್ ಕಾರಣ ಆಗಲಿಕ್ಕೆ ಏನಪ್ಪ ಅಂತಂದರೆ, ನಾವು ಯಾವುದೇ ಸ್ವೆಟ್ ಆಗೋ ಏರಿಯಾದಲ್ಲಿ ನೀವು ಹೈಜೀನಿನ ಕಾಪಾಡದೆ ಹೋದರೆ ಮತ್ತು ರಿಪೀಟೆಡಾಗಿ ಬಟ್ಟೆಗಳನ್ನ ಯೂಸ್ ಮಾಡಿದ್ರೆ, ಈ ಜೀನ್ಸ್ ಪ್ಯಾಂಟ್ಗಳು ಮತ್ತು ಪಾಲಿಯೆಸ್ಟರ್ ಬಟ್ಟೆಗಳನ್ನ ಯೂಸ್ ಮಾಡಿದಾಗ ಈ ನಿಮಗೆ ಎಲ್ಲಿ ಒಂದು ಈ ಫ್ರಿಕ್ಷನ್ ಬರುತ್ತೋ ಆ ಏರಿಯಾಗಳಲ್ಲಿ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಓಕೆ, ನಿಮಗೆ ಅದು ಗಾಳಿನೇ ಆಡೋದಿಲ್ಲ. ಕರೆಕ್ಟ್. ಇವತ್ತು ಬೆಳಿಗ್ಗೆ ಹಾಕೊಂಡ್ರೆ ಒಂದು ಪ್ಯಾಂಟನ್ನ ಒಂದು ದಿನವೆಲ್ಲ ಅದೇ ರೀತಿ ಹಾಕೊಂಡು ಮಲಗಿರ್ತಾನೆ. ಕರೆಕ್ಟ್. ಅದು ದಿನ ಸ್ನಾನನೂ ಕೂಡ ಮಾಡೋದಿಲ್ಲ. ಕರೆಕ್ಟು. ಇವತ್ತು ನಿಮ್ಮ ಹೈಜೀನಿಗಳನ್ನ ನೀವು ಯೂಸ್ ಮಾಡಲೇಬೇಕಾಗ್ತದೆ. ಇವಾಗ ನೀವು ಈ ಶಾಂಪೂನೇ ಆಗ್ಬೋದು, ಇವನ್ನು ಕೂಡ ನೀವು ಮಾಡ್ತಾನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೋಪ್ಗಳನ್ನ ಕೂಡ ನಾವು ಯೂಸ್ ಮಾಡ್ತಾನೆ ಇರ್ಲಿಕ್ಕೆ. ಅಂದರೆ ಡೈಲಿ ಬಾತ್ ತಗೊಳ್ಳೋದು ಒಂದು ಒಳ್ಳೆಯದು. ಹೌದು, ಅದು ಬಿಸಿನೀರ್ನಲ್ಲಿ ತಗೊಂಡ್ರೆ ಅದು ಇನ್ನೂ ಒಳ್ಳೆಯದು. ಓಕೆ, ಡೈಲಿ ಬಾತ್ ತಗೊಳ್ಳೋದು ಒಂದು ವಿಷಯ ಆಗೋಗಿದೆ ಸರ್ ಇವತ್ತು. ದಿನ ಸ್ನಾನ ಮಾಡಿ ಅಂತ ಅದು ಅಂತ ಅದು ಹ್ಯಾಬಿಟ್ ಮಾಡಿಕೊಂಡಷ್ಟು ಅದು ನಿಮ್ಮ ಹೆಲ್ತಿನ ಬಗ್ಗೆ. ಆಮೇಲೆ ನೀವು ಆದಷ್ಟು ಕಾಟನ್ ಬಟ್ಟೆಗಳನ್ನ ನೀವು ಯೂಸ್ ಮಾಡಬೇಕಾಗ್ತದೆ. ನೀವು ಸೀಸನ್ ಸುಮ್ಮನೆ ಎಲ್ಲ ಸೀಸನಲ್ಲೂ ಒಂದೇ ಥರದ ಬಟ್ಟೆಗಳನ್ನ ಹಾಕೊಡೋದನ್ನು ಬಿಡಬೇಕು. ಅಂದರೆ ನೀವು ಹೇಳ್ದಂಗೆ ನೀವು ನಮಗೆ ಬಿಸಿಲಿದ್ದಾಗ ಓಕೆ ಕಾಟನ್ ಬಟ್ಟೆ, ಚಳಿ ಇದ್ದಾಗ ನೀವು ಇದನ್ನು ಯೂಸ್ ಮಾಡ್ಕೋತೀರಿ. ಆದರೂ ಕೂಡ ನೀವು ಅದು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕು. ಅಂಡರ್ವೇರ್ಸ್ಗಳು ಅವು ಇವನ್ನ ಕಾಟನ್ ಬಣ್ಣ ಯೂಸ್ ಮಾಡಬೇಕಾಗ್ತದೆ. ಓಕೆ, ಮೇಲ್ಗಡೆ ಹಾಕ್ಕೋಬೋದು. ಓಕೆ, ಯಾಕೆ ಅಂತಂದರೆ ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಅದು ಮಾಡೋದು. ಸರ್, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಯಾವ ಟಫೆಸ್ಟ್ ಕೇಸ್ ಯಾವುದು? ತುಂಬ ಕಷ್ಟವಾದಂಥ ಯಾವುದೋ ಒಂದು ಚರ್ಮದ ಕಾಯಿಲೆ ಇತ್ತಾ, ಇಲ್ಲ ಆ ಥರ ಕೇಸಸ್ ಬರುತ್ತಾ? ಅದನ್ನು ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ? ಇದು ನಿಮಗೆ ದಿನ ನೋಡ್ತಾ ಏನಾಗುತ್ತೆ ಅಂತಂದರೆ, ನೀವು ಇನಿಷಿಯಲ್ ಸ್ಟೇಜಸಲ್ಲಿ ಯಾವುದು ಪ್ರಾಬ್ಲಮ್ಯಾಟಿಕ್ ಅಂತ ತಿಳ್ಕೊತೀವೋ ಅದು ಕೂಡ ಅದು ಇಟ್ಸ್ ಎ ಅವಾಯ್ಡಬಲ್ ಆ್ಯಂಡ್ ಎ ಕಂಟ್ರೋಲಬಲ್. ಓಕೆ, ಅದನ್ನು ನೀವು ಏನು ಮಾಡ್ಬೋದು ಅಂತ ಮಾಡ್ಬೋದು. ಅಂದರೆ ನಾನು ಕೊಂಡಾಗೆ ಏನಪ್ಪ ಅಂದರೆ 100ರಲ್ಲಿ ಒಂದು 2-3% ಇರುವುದಿಲ್ಲ, ಕಡಿಮೆ ಇರ್ತದೆ. ಅದು ಕೂಡ ಕಂಟ್ರೋಲ್ ಮಾಡ್ಬೋದು. ಓಕೆ,
ಆದ್ರೆ ಆಮೇಲೆ ಜನಕ್ಕೆ ಅಂದರೆ ಗೊತ್ತಿರಲ್ಲ ಅನ್ಸುತ್ತೆ. ಈ ಪ್ರಾಬ್ಲಮ್ಗಳು ಯಾವಾಗ ಅಂತ ಆಗ್ತದೆ ಅಂದರೆ ನಿಮಗೆ ನಾಲೆಡ್ಜ್ ಇಲ್ಲದೆ ಹೋದಾಗ ಅದ್ರ ಬಗ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ನೀವು ಹೇಳ್ತೀರಾ ಸರ್ ಪೇಷಂಟ್ಗೆ, ಇಲ್ಲ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ರಿಲ್ಯಾಪ್ಸ್ ಆಗಬಹುದು, ಇದಕ್ಕಿನ್ನ ನೀವು ಕಂಟಿನ್ಯೂಸ್ ಆಗಿ ಹಚ್ತಾ ಹೋಗಬೇಕು, ನೀರು ಬೀಳಬಾರ್ದು, ಅಂದರೆ ತುಂಬ ಆ ಥರ ಸ್ಕಿನ್ ಅಂತ ಅನ್ನೋದು ತುಂಬ ಸೆನ್ಸಿಟಿವ್, ಅದು ಅಂದರೆ ವಾಸಿ ಇವತ್ತು ಆಗಬೇಕು. ಏನಾಗಿದೆ ಅಂತಂದರೆ ಹೈಜೀನಿನ ಮತ್ತು ನೀವು ಸಣ್ಣ ಹುಡುಗರಿಗೆ ಪಾಠನ ಹೇಳ್ಬೇಕಾಗ್ತದೆ. ಇವತ್ತೇನಾಗಿದೆ ಅಂದರೆ ಮುಂಚೆ ಮಕ್ಕಳುಗಳನ್ನ ನೀವು 5 ವರ್ಷ ಆದರೂ ಸ್ಕೂಲಿಗೆ ಸೇರಿಸ್ತಿರಲಿಲ್ಲ ನಾವು ಓದ್ತಾ ಇದ್ದಾಗ. ಕರೆಕ್ಟು. ಇವತ್ತು ಪ್ರೀ ಸ್ಕೂಲ್ ಅಂತ ಹೇಳ್ತೀರಿ, LKG UKG ಅಂತ ಹೇಳ್ತೀರಿ. ಆ್ಯಕ್ಚುಲಿ ಇವತ್ತು ನಮ್ಮ ಮೆಡಿಕಲ್ ಫೀಲ್ಡ್ಗಿಂತೂ ಈ ಪ್ರೀ ಸ್ಕೂಲು LKG UKGಗಳೇ ಕಾಸ್ಟ್ಲಿ. ಅದು ನಿಮ್ಮ ಮಗು ಹುಟ್ಟುವಾಗಲೇ ಮುಂಚೆ ಬುಕ್ ಮಾಡಿಸ್ಕೊತೀರಿ. ಹೌದು ಹೌದು ಹೌದು. ಮುಂಚೆನೇ ಪ್ಲ್ಯಾನ್ ಮಾಡಿರಬೇಕು, ಎಲ್ಲಿ ಕಳಿಸೋದು, ಎಷ್ಟಾಗುತ್ತೆ, ಅಲ್ಲಿ ಸೀಟ್ ಸಿಗುತ್ತಾ ಅಂತ. ಬಟ್ ನೀವು ಹೇಳ್ದಂಗೆ ಅಲ್ಲಿಂದನೇ ಪರ್ಸ್ನಲ್ ಹೈಜೀನ್ ಬಗ್ಗೆ ಇನ್ನೊಂದು ಸ್ವಲ್ಪ ಅಲ್ಲಿ ಇದು ಎಸ್ಪೆಷಲಿ ನಮ್ಮಲ್ಲಿ ಅಂಗನವಾಡಿ ಕೇಂದ್ರಗಳಿದೆಯಲ್ಲ, ಆಮೇಲೆ ಮೆನ್ಸ್ಟ್ರೋಲ್ ಸೈಕಲಲ್ಲಿ ಇದನ್ನು ಪ್ಯಾಡ್ಗಳನ್ನ ಯೂಸ್ ಮಾಡೋದನ್ನು ನೀವು ಸ್ಕೂಲ್ಗಳಲ್ಲೂ ಕೂಡ ಮಾಡಬೇಕಾಗ್ತದೆ. ಹೌದು, ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಶ್ಯೂ. ಹೌದು. ಆಮೇಲೆ ಮಕ್ಕಳುಗಳಿಗೆ ಸ್ಕೂಲ್ಗಳಲ್ಲಿ ಅಟ್ಲೀಸ್ಟ್ ಕೈ ತೊಳ್ಕೊಳ್ಳೋಕೆ ಕುಡಿ ನೀರನ್ನಾಗಲಿ, ಇವಾಗ RO ವಾಟರ್ಗಳು ಎಲ್ಲ ಕಡೆ ಇದೆ, ಅದನ್ನು ಸಪ್ಲೈ ಮಾಡಬೇಕು. ನೀವು ಅದನ್ನು RO ವಾಟ್ರು ಮತ್ತು ಬಿಸಿ ಊಟಗಳನ್ನ ಕೊಟ್ಟರೆ, ಹೈಜೀನಿನ ನೀವೇನಾದರೂ ಕಾಪಾಡಿಕೊಂಡ್ರೆ ಭಾಳ ಡಿಸೀಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು ಹೈಜೀನಿಂದಾನೆ. ಸರ್, ನೀರು ಅಂತ ಬಂದಾಗ ಇವತ್ತು RO ವಾಟರ್ ಇದೆ, ಬೋರ್ವೆಲ್ ವಾಟರ್ ಇದೆ, ಕಾರ್ಪೊರೇಷನ್ ವಾಟರ್ ಇದೆ, ಬಿಸ್ಲರಿ ಇಲ್ಲ ಮಿನರಲ್ ವಾಟರ್ ಇದೆ. ಇವಾಗ ನೀವು ಯಾವುದೇ ವಾಟರ್ ಆಗಲಿ ಕಾಯಿಸ್ಕೊಂಡು ಕುಡಿಯೋದು ಒಳ್ಳೆಯದು. RO ವಾಟ್ರು ಚೆನ್ನಾಗಿರುತ್ತೆ, ಆದರೆ ನೀವು RO ವಾಟ್ರುಗಳಿಂದ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಒಂದು ಕಾಯಿಲೆಗಳನ್ನ ನಾವು ಈ ಡಿಸೆಂಟ್ರಿಗಳಾಗ್ಬೋದು, ಇವಾಗ ನಮ್ಮಲ್ಲಿರ್ತಕ್ಕಂಥ ವರ್ಮ್ ಇನ್ಫೆಸ್ಟೇಷನ್ ಆಗ್ಬೋದು, ಮತ್ತು ಚಪ್ಪಲಿಗಳನ್ನ ಹಾಕೊಳ್ಳೋದ್ರಿಂದ, ಶೂಸ್ಗಳು ಹಾಕೋದ್ರಿಂದ ನೀವು ಭಾಳ ಡಿಸೀಸ್ಗಳನ್ನ ನೀವು ಕಂಟ್ರೋಲ್ ಮಾಡ್ತಾರೆ. ಓಕೆ, ಇದನ್ನು ಬರೀ ಕಾಲಲ್ಲಿ ಆದರೆ ರೈತರು ಇವತ್ತು ಕೂಡ ಬರೀ ಕಾಲಿನಲ್ಲಿ ಬದಿನಲ್ಲಿ ಕೆಲಸ ಮಾಡ್ತಾರೆ. ಅದು ಕೂಡ ಅವರ ಒಂದು ಆ್ಯಟಿಟ್ಯೂಡ್ನ ಚೇಂಜ್ ಮಾಡಿಕೊಂಡ್ರೆ ಅವರ ಆರೋಗ್ಯನ ಅವರೇ ಕಾಪಾಡಿಕೊಳ್ಳಿಕ್ಕೆ ಅವಕಾಶಗಳಿರ್ತದೆ. ಮುಂಚೆ ಎಲ್ಲ ಹೇಳ್ತಿರಲ್ಲ ಸರ್, ಮಣ್ಣಲ್ಲೇ ಕೆಲಸ ಮಾಡಬೇಕು ಅಂತ, ಅದು ಇವತ್ತಿಗೆ ಅದು ಸರಿಯಾಗಿ ಇವತ್ತು ನೀವು ಯೂಸ್ ಮಾಡಲೇಬೇಕು ಶೂಸ್ಗಳು. ಇವನ್ನ ಅದು ಕೆಮಿಕಲ್ಸ್ ಇಂದಾನ, ಯೂರಿಯಾ ಇಂದಾನ, ಇಲ್ಲ ಹೇಗೆ ಅದು ಬದಲಾವಣೆ? ಮುಂಚೆ ಅಂತ ಅಂದರೆ ಅದು ನಾವು ಈ ವರ್ಮ್ ಇನ್ಫೆಸ್ಟೇಷನ್ ಇದೆಯಲ್ಲ, ಡಿವರ್ಮಿಂಗ್ ಅಂತ ಹೇಳ್ಬಿಟ್ಟು ಸ್ಕೂಲ್ಗಳೆಲ್ಲ ಮಾಡ್ತಾರೆ. 6 ತಿಂಗಳಿಗೆ ಒಂದೊಂದ್ಸರಿ ಮಾತ್ರೆಗಳನ್ನ ಕೊಡ್ತಾರೆ. ಇದನ್ನ ರೆಗ್ಯುಲರ್ ಆಗಿ ಕೊಡೋದು ಒಳ್ಳೆಯದು. ಯಾಕಪ್ಪ ಅಂದರೆ ಮಣ್ಣಲ್ಲೇ ಆಟ ಆಡ್ತಾರೆ ಮಕ್ಕಳುಗಳು. ಹೌದು ಹೌದು, ಇದು ಕೂಡ ನಮ್ಮ ಅದಕ್ಕೆ ಚಪ್ಪಲಿ ಹಾಕೋಬೇಕು ಅಂತ. ಆಮೇಲೆ ಆದಷ್ಟು ಇಂಜುರೀಸ್ಗಳನ್ನ ಅವಾಯ್ಡ್ ಮಾಡಬೇಕು ಅಂದಾಗ ನೀವು ಚಪ್ಪಲ್ಗಳು ಹಾಕ್ಬೇಕಾಗ್ತದೆ ಮತ್ತು ಬೂಟ್ಗಳು ಹಾಕ್ಬೇಕಾಗ್ತದೆ. ಅಂದರೆ ಅದನ್ನು ಆಮೇಲೆ ಕೈನಲ್ಲಿ ಕೆಲಸ ಮಾಡುವಾಗ ನೀವು ಗ್ಲೌಸ್ಗಳು ಅವನ್ನ ಬರೀ ಇವತ್ತು ಕೂಡ ಮ್ಯಾನ್ಯುಯಲ್ ಆಗಿ ಹಳ್ಳಿನಲ್ಲಿ ಭಾಳ ಮಾಡ್ತೀವಿ ನಾವು. ಹೌದು ಹೌದು, ಕರೆಕ್ಟು. ಬಟ್ ನೀವು ಹೇಳ್ತಿರೋದು ಸರ್ ಡಿವರ್ಮಿಂಗ್ ಅಂತ ಹೇಳ್ತಿರಲ್ವಾ, ನೀವು ಹೊಟ್ಟೆಲಿರೋ ಅದು ಹುಳನ್ನ ರೆಗ್ಯುಲರ್ ಆಗಿ ಡಿವರ್ಮಿಂಗ್ ಮಾಡಬೇಕಾ ಸರ್? ಎಲ್ಲರೂ 6 months ಒಂದ್ಸರಿ ಕೊಡ್ತಾರೆ. ಸರ್ಕಾರದಲ್ಲಿ ಒಂದು ಕಾನೂನು ಇದೆ. ಹೌದು, ಅದನ್ನ ಜನಗಳು ಉಪಯೋಗಿಸ್ಕೋಬೇಕು. ದೊಡ್ಡವರು ಮತ್ತು ಮಕ್ಳಿಗೆ ಕೊಡ್ತಾರೆ, ದೊಡ್ಡವರು ತಗೋಬೇಕು. ಆದ್ರೆ ನಾರ್ಕಂಡಂಗೆ ಯಾರು ತಗೊಳ್ಳೋದಿಲ್ಲ. ಅದು ಯಾರು ತಗೊಳ್ತಾ ಇಲ್ಲ ಅನ್ಸುತ್ತೆ. ಕರೆಕ್ಟು. ಬಟ್ ರೆಗ್ಯುಲರ್ ಆಗಿ ಅದು ಅಲ್ಲ, ಅಟ್ಲೀಸ್ಟ್ ಅಂದರೆ ಧೂಳಲ್ಲಿ ಮತ್ತು ಹೈಜೀನಿಗಳು ಇಲ್ಲದೆ ಹೋದಾಗ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದ್ಸರಿನಾದ್ರು ನೀವು ತಗೊಂಡ್ರೆ. ಆ್ಯಕ್ಚುಲಿ ಅಂದರೆ ನಮ್ಮಲ್ಲಿ ವಾಟರ್ ಇವತ್ತು ಪೊಲ್ಯೂಷನ್ ಆಗ್ಬೋದು, ವಾಟರ್ ಕಂಟಾಮಿನೇಷನ್ ಆಗ್ಬೋದು, ಮತ್ತು ನಾವು ತಿಂತಕ್ಕಂಥ ಫುಡ್ ಆಗ್ಬೋದು, ಭಾಳ ಹೈಜೀನಿಕ್ ಇರೋದಿಲ್ಲ ಅದು. ಹೌದು, ಎಲ್ಲನೂ ಇವತ್ತು ನೀವೇನು ಮಾಡ್ತೀರಿ ಅಂದರೆ ಚಪ್ಪಲಿ ಅಂಗಡಿಗಳನ್ನ ಏರ್ ಕಂಡೀಷನಲ್ಲಿ ಮಾರ್ತೀರಿ, ತರಕಾರಿ ಹಣ್ಣನ್ನ ಕ್ಲೀನಾಗಿರೋ ಜಾಗದಲ್ಲಿ ನೀವು ಮಾರಾಟ ಮಾಡೋದಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಸೊ ಸ್ಕಿನ್ ಕ್ಯಾನ್ಸರ್ ಅಂತ ಬಂದಾಗ ಜನರಿಗೆ ಅದ್ರ ಬಗ್ಗೆ ಒಂದು ಭಯ ಇದೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಸ್ಕಿನ್ ಕ್ಯಾನ್ಸರ್ ಅಂತ ಸ್ಕಿನ್ ಕ್ಯಾನ್ಸರ್ಗಳು ಏನಾಗ್ತದಪ್ಪ ಅಂದರೆ ನೀವು ಹೇಳೋದು ವೆಸ್ಟರ್ನ್ ಪೀಪಲ್ಸಲ್ಲಿ ಭಾಳ ಜಾಸ್ತಿ ಇರುತ್ತೆ. ಓಕೆ, ನಮ್ಮಲ್ಲಿ ಕಡಿಮೆ. ಇದು ಸ್ಕ್ವೇಮಸ್ ಸೆಲ್ ಕಾರ್ಸಿನೋಮಾ ಅಂತೀವಿ. ಒಂದು ನಿಮಗೆ ಬ್ಲ್ಯಾಕ್ ಪ್ಯಾಚಸ್ ಇರುತ್ತೆ, ಮೆಲನೋಮಾ ಅಂತ ಇರ್ತದೆ. ಅದು ಸರ್ಟನ್ ಏಜ್ 60 years ಪೀಪಲ್ಸಲ್ಲಿ ಇರ್ತದೆ. ಇವು ವೆಸ್ಟರ್ನ್ ಪೀಪಲ್ಸಲ್ಲಿ ನಾವು ಭಾಳ ನೋಡ್ತಾ ಇದ್ದೀವಿ. ಇಲ್ಲಿ ಕಡಿಮೆ ಕೇಸಸ್ ಸರ್? ಇಲ್ಲಿ ಭಾಳ ಕಡಿಮೆ ಇದೆ. ಓಕೆ ಓಕೆ. ಆದರೂ ಕೂಡ ಇವತ್ತು ಸ್ಕ್ರೀನಿಂಗ್ ಮಾಡೋದು ಮತ್ತು ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದನ್ನು ನಿಮ್ಮ ಸುಲಭವಾಗಿ ಐಡೆಂಟಿಫೈ ಮಾಡ್ತಾರೆ. ಭಾಳ ಜನ ಏನು ಅಂತ ಮಿಸ್ ಆಗೋದಿಲ್ಲ. ಚರ್ಮದ ಕ್ಯಾನ್ಸರ್ ಏನಕ್ಕೆ ಬರುತ್ತೆ? ಮೈನ್ಸಲ್ಲಿ ಇಲ್ಲ ಕಾರ್ಖಾನೆಗಳ ಕೆಲಸ ಮಾಡೋರಿಗೆ ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಾ? ಮುಂಚೆ
ಇವರಲ್ಲಿ ನೀವು ಸ್ಕಿನ್ ಕ್ಯಾನ್ಸರ್ ಅಂದರೆ ಈ ಹೊಗೆಗಳು ಅವು ಇವು ಪೈಪ್ಲೈನ್ಗಳ ಕ್ಲೀನ್ ಮಾಡೋರಿಗೆ ಜಾಸ್ತಿ ಬರ್ತಿತ್ತದು. ಇವತ್ತೆಲ್ಲ ಆಟೋಮೆಟೈಸೇಷನ್ ಆಗಿದೆ, ಓಕೆ. ಅದು ಭಾಳ ಕಡಿಮೆ ಇದೆ ಈಗ. ಇವತ್ತಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಅದೆಲ್ಲ. ಆಮೇಲೆ ಆಸ್ಬೆಸ್ಟಾರು ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತದೆ. ಆಮೇಲೆ ಕೋಲ್ ಮೈನಲ್ಲಿ ಅದರಲ್ಲಿ ಮಾಡೋರಿಗೆ ಅವು ನಮ್ಮಲ್ಲಿ ಕಡಿಮೆ ಇದ್ದಾವೆ. ನಮ್ಮಲ್ಲಿ ಕಡಿಮೆ ಇದೆ ಕರ್ನಾಟಕದಲ್ಲಿ, ಹೌದು. ಅದರಲ್ಲಿ ಬಳ್ಳಾರಿ ಆ ಕಡೆ ಸೈಡ್ನಲ್ಲಿ ಇದ್ದಾವೆ, ಆದರೆ ನಮ್ಮ ಈ ಏರಿಯಾದಲ್ಲಿ ಭಾಳ ಕಡಿಮೆ ಇದ್ದಾವೆ. ಹೌದು, ನಮ್ಮ ಮೈಸೂರು, ಬೆಂಗಳೂರು ಆ ಭಾಗದಲ್ಲಿ ಕಡಿಮೆ ಇದೆ. ಸರ್, ಇವಾಗ ಡಾಕ್ಟರ್ಸ್ ಕಮ್ಯುನಿಟಿ ಅಂದರೆ ವೈದ್ಯರ ಸಮುದಾಯ ಅಂತ ಅಂದರೆ ಏನಾದ್ರು ಆ ಥರ ವಿಷಯಗಳಿದೆಯಾ? ಡಾಕ್ಟರ್ಸ್ ಯಾವತ್ತೂ ಪೇಷಂಟ್ಸ್ ಕೇಳದೇ ಇರೋವಂಥ ವಿಷಯಗಳು, ಮುಚ್ಚಿಟ್ಟಿರೋಂಥ ವಿಷಯಗಳು. ನೀವು ಏನೇ ಕಾಯಿಲೆಗಳಿದ್ರೂ ಕೂಡ ನೀವು ಹೇಳ್ಕೊಂಡ್ರೆ, ನಮ್ಮಲ್ಲಿ ತೋರಿಸ್ಕೊಂಡ್ರೆ, ಕರೆಕ್ಟ್. ಎಷ್ಟೋ ಜನ ಸುಮ್ಮನೆ ನನಗೆ ಅದು ಬಂದಿದೆ ಔಷಧಿ ಕೊಡಿ, ಇದು ಬಂದಿದೆ ಔಷಧಿ ಕೊಡಿ ಅಂತ ಕೇಳ್ತಾರೆ. ಅದು ಒಳ್ಳೇದಲ್ಲ. ನೀವು ಏನನ್ನು ನೋಡದೇನೆ ಆಗಲಿ ಅದನ್ನು ಇದು ಮಾಡದೇನೆ ನೀವು ಟ್ರೀಟ್ಮೆಂಟ್ ಮಾಡೋದು, ಸುಮ್ಮನೆ ಅಸಂಪ್ಷನಲ್ಲಿ ಮಾಡೋದು ತಪ್ಪು ಅಂತ ಕಾಣಿಸುತ್ತೆ. ಡಾಕ್ಟರ್ಸ್ ಅಂತ ಬಂದಾಗ ಸರ್, ಅವರಲ್ಲಿ ಎಂಥ ಒಂದು ಮನೋಭಾವನೆ ಇರಬೇಕು? ತುಂಬ ಪ್ರೊಫೆಷ್ನಲ್ಲಾಗಿ ಅವ್ರ ಕರಿಯರ್ನ ತೊಗೋಬೇಕಾ, ಇಲ್ಲ ಒಂದು ಸೇವೆ ಮನೋಭಾವನೆ ಇರಬೇಕಾ ನಮ್ಮ ಸೊಸೈಟಿಗೆ? ಬಿಕಾಸ್ ಒಂದು ಕಾಲದಲ್ಲಿ ಡಾಕ್ಟರ್ ಅಂತ ಅಂದರೆ ದೇವರಂತ ಎಲ್ಲರೂ ನೋಡ್ತಾ ಇದ್ರು. ಅಲ್ಲ, ನಾನು ಕೇಳೋದು ಇಷ್ಟೇ, ಸರ್ಕಾರದಲ್ಲಿ ನಿಮ್ಗೆ ಆಪ್ಷನ್ ಇದೆ. ನೀವು ಅಷ್ಟು ಕಾನ್ಫಿಡೆಂಟ್ ಆಗಿದ್ದರೆ ನೀವು ಹೊರಗಡೆ ಹೋಗಿ ಸಂಪಾದನೆ ಮಾಡ್ತೀನಿ ಅಂದರೆ ನೀವು ಇಂಡಿಪೆಂಡೆಂಟಾಗಿ ಹೋಗಿ ನೀವು ಚಾರ್ಜ್ ಮಾಡಿ ಮಾಡ್ತೀರಿ. ನೀವು ಎರಡನ್ನೂ ಮಾಡಬೇಕು ಅಂತೀರಿ, ಇದು ತಪ್ಪು. ನೀವು ಗೌರ್ಮೆಂಟ್ ಕೆಲಸದಲ್ಲೂ ಇರಬೇಕು ಅಂತೀರಿ, ನೀವು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನೋದು ತಪ್ಪು ಅಂತ ಅನ್ಸುತ್ತೆ. ಇಲ್ಲ, ನೀವು ಪ್ರೊಫೆಷ್ನಲ್ ಆಗಿ ಹೋಗಿ, ಇಲ್ಲ ನೀವು ಸರ್ವಿಸ್ ಓರಿಯೆಂಟೆಡ್ ಆಗಿ ಹೋಗಿ ಅಂತ. ಅಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡಿದರೆ ಮಾಡಿ, ಅಲ್ಲೂ ಕೂಡ ಮಾಡಿ, ಇದನ್ನು ಪ್ರೈವೇಟ್ ಮಾಡ್ತೀನಿ ಅನ್ನೋದು ಒಳ್ಳೇದಲ್ಲ. ಆಮೇಲೆ ಸುಮ್ಮನೆ ಭಾಳ ಜನ ಏನಂತಾರೆ, ಎಲ್ಲನೂ ಇಂಟಿಗ್ರೇಟ್ ಮಾಡಬೇಕು ಅಂತಾರೆ, ಆಯುರ್ವೇದಿಕ್ಕು ಮತ್ತು ಭಾಳ ಕಷ್ಟ. ಯಾಕೆಂದರೆ ನೀವು ಯಾವುದರಲ್ಲಿ ಓದ್ತಿರೋ, ಯಾವುದರಲ್ಲಿ ನಂಬಿಕೆ ಇದೆಯೋ, ಅಂದರೆ ಇವತ್ತು ನೀವು ಎವಿಡೆನ್ಸ್ ಬೇಸ್ಡ್ ಇರ್ತದೆ, ಅಂದರೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅದಕ್ಕೆ ಫೀಚರ್ಸ್ ಇರ್ತದೆ. ಸುಮ್ಮನೆ ಕಾಮನ್ನಾಗಿ ಕೊಡ್ತಕ್ಕಂಥ ಎಲ್ಲರಿಗೂ ಒಂದೇ ಥರದ ಮೆಡಿಸಿನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ಕರೆಕ್ಟ್. ಅಂದರೆ ಇದು ಆಪ್ಷನ್ನೂ ಇದೆ, ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ನೀವು. ಆದರೂ ಕೂಡ ಇನ್ನೊಂದು ನನಗನ್ಸುತ್ತೆ, ಇವಾಗ ಅಲೋಪ್ಯಾಥಿಕ್ ಮೆಡಿಸಿನ್ನೇ ನಾವು ಓದಿ ಇನ್ನೊಂದ್ರ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತಾಡೋದು ನಮ್ಗೆ ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ. ಬಟ್ ಸರ್, ಆಯುರ್ವೇದದಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆಯಾ, ಸಾಮರ್ಥ್ಯ ಇದೆಯಾ ಕೆಲವೊಂದು ಕಾಯಿಲೆಗಳಿಗೆ ಅದು ನಿವಾರಣೆ ಕೊಡೋಕ್ಕೆ? ಇವತ್ತು ಎಲ್ಲ ಟ್ರೀಟ್ಮೆಂಟ್ಗಳು ಕೂಡ ಭಾಳ ಬದಲಾವಣೆಗಳನ್ನು ಕಾಣ್ತಾ ಬರುತ್ತೆ. ಇವತ್ತು ನೀವು 10-15 ವರ್ಷದಲ್ಲಿ ಇದ್ದಂಥವನ್ನ ನೀವು ಕಾಯಿಲೆಗಳು, ಸುಮಾರು ಕಾಯಿಲೆಗಳೇ, ನನ್ನಿಷ್ಟ ಅಂದರೆ 50 to 60% ನಾವು ಹಳೆ ಕಾಯಿಲೆಗಳೇ, ಅವಕ್ಕೆ ನಾವು ಟ್ರೀಟ್ ಮಾಡ್ತಾನೆ ಇರ್ತೀವಿ. ಏನಪ್ಪ ಅಂದರೆ ಒಂದು ಡ್ರಗ್ ರೆಸಿಸ್ಟೆನ್ಸನ್ನ ಡೆವಲಪ್ ಮಾಡ್ಕೊಂಡಾಗ ನಾವು ಆ ಡ್ರಗ್ಗಳನ್ನ ಚೇಂಜ್ ಮಾಡಬೇಕಾಗ್ತದೆ. ಓಕೆ. ಮತ್ತು ಅದರ ಎಫೆಕ್ಟಿವ್ನೆಸ್ನ ಆ್ಯಂಟಿಬಯೋಟಿಕ್ಗಳು ಕಡಿಮೆ ಆದಾಗ ನಾವು ಅದು ಬೇರೆ ಇದನ್ನು ಮಾಡ್ಕೋ. ಅದಕ್ಕೂ ಕೂಡ ನೀವು ಈ ಜರ್ನಲ್ಗಳಾಗಲಿ, ನಾಲೆಡ್ಜನ್ನಾಗಲಿ, ಮತ್ತು ನೀವು ಯೂಸ್ ಮಾಡ್ತಾ ಯಾವುದೇ ಒಂದು ಮೆಟೀರಿಯಲ್ಸಲ್ಲಿ ಕಂಪ್ನಿಯವರು ಕೂಡ ನಿಮಗೆ ಅದನ್ನು ಮೆಟೀರಿಯಲ್ಸನ್ನು ಸಪ್ಲೈ ಮಾಡ್ತಾರೆ. ಹೊಸ ಡ್ರಗ್ಗಳು ಬಂದಾಗ ನಿಮಗೆ ಹೇಳ್ತಾರೆ, ನೀವು ಕೂಡ ಅದನ್ನು ಯೂಸ್ ಮಾಡಿ ಅದರ ಎಫೆಕ್ಟಿವ್ನೆಸ್ ನೀವು ಕಡಿಮೆ ದುಡ್ಡಲ್ಲೇ ಖರ್ಚಾಗೋದ್ರಲ್ಲೇ ಅದನ್ನು ಕ್ಯೂರ್ ಮಾಡ್ಬೋದು ಅಂತ ಕಂಡಾಗ ನೀವು ಕಾಸ್ಟ್ಲಿ ಇದಕ್ಕೆ ಅದು ಕೂಡ ರೇಟ್ ಕಡಿಮೆ ಆದಾಗ ಅದನ್ನು ಯೂಸ್ ಮಾಡೋದ್ರಿಂದ ಏನು ತಪ್ಪಲ್ಲ. ಏನಂದರೆ ಹೊಸದ್ರಲ್ಲಿ ಬಂದಾಗ ಅದು ರೇಟ್ಗಳು ಜಾಸ್ತಿ ಇರ್ತವೆ. ಬರ್ತಾ 3-4 ಜನ ಕಾಂಪಿಟೇಟರ್ಗಳಿದ್ದಾಗ ರೇಟ್ಗಳು ಅದು ಕಡಿಮೆ ಆಗ್ತಾ ಬರುತ್ತೆ. ಸರ್, ಇವತ್ತಿನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಅಂದರೆ ಅವರಲ್ಲಿ ಎಂಥ ಒಂದು ಸಿದ್ಧಾಂತಗಳಿರಬೇಕು, ಇಲ್ಲ ಗುಣಗಳಿರಬೇಕು ಈ ಫೀಲ್ಡ್ಗೆ ಬರಬೇಕು ಅಂತ ಅಂದರೆ ನಿಮ್ಮ ಅನುಭವದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ನೀವು ನಮ್ಮ ಜೀವನದಲ್ಲಿ, ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ಹೇಳಿಕೆನ ನಾವೇನು ಬಯಸ್ತೀವೋ ಅದರ ಜೊತೆಗೆ ಈ ಸಮಾಜ ನಮಗೆ, ಈ ಸರ್ಕಾರಗಳಾಗಲಿ ಸಮಾಜವಾಗಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿನ ಬೆಳೆಸ್ಕೋಬೇಕಾಗ್ತದೆ. ಯಾವುದೇ ಒಂದು ಪೇಷಂಟನ್ನು ಅವನ್ನ ನಾನು ಪೇ ಮಾಡೋದಿರ್ತೀನಿ ಅನ್ನೋದಕ್ಕಿಂತ ಫಸ್ಟು ನೀವು ಟ್ರೀಟ್ ಮಾಡಿ ಆಮೇಲೆ ಪೇ ಮಾಡಿ ಕೇಳಿ. ಎಲ್ಲರನ್ನೂ ಕೂಡ ನೀವು ಪೇ ಮಾಡೇ ನನ್ನನ್ನು ಟ್ರೀಟ್ ಮಾಡಿದೆ, ಅದು ಒಂಥರ ಅದೆಲ್ಲ ಬೆಳ್ಕೊಬಿಟ್ಟಿದೆ ಎಲ್ಲ ಕಡೆ, ಅದು ಹೋಗ್ಬೇಕು ಅನ್ಸುತ್ತೆ. ಮುಂಚೆ ಒಂದೊಂದು ಕಡೆ ಯಾರೋ ಕೊಡೋಕ್ಕಾಗದೇ ಇದ್ರು ಆಯಿತು ಪರವಾಗಿಲ್ಲ ಅಂತ ಇದ್ರು, ಯಾರೋ ಕೊಡೋಕ್ಕಾದ್ರೆ ತೊಗೊಳ್ತಾ ಇದ್ರು. ಇವತ್ತೊಂಥರ ಆ ಮನೋಭಾವನೂ ಕೂಡ ನಾವು ಅವನ ಅಫೋರ್ಡಬಿಲಿಟಿ ಅಂದರೆ ಗೊತ್ತಾಗುತ್ತೆ ನಿಮಗೇನೆ, ಏನೋ ಅಂಥ ಚೀಟ್ ಮಾಡೋಕ್ಕೇನೋ ಆಗೋದಿಲ್ಲ. ಯಾರಿಗ ಭಯ ಹೆದರಿಕೆ ಇದ್ದೇ ಇರ್ತದೆ, ಅದು ಕೊಂಡ್ಕೋತಾರೆ. ಹೌದು
ಸರ್ ಎಷ್ಟೊಂದು ಡಾಕ್ಟರ್ಸ್ಗೆ ಇವತ್ತು ನೀವು ಹೇಗೆ ನಡ್ಕೊ ಬಂದಿರೋ ಅದನ್ನ ನೋಡಿದ್ರೆ ಒಂದು ಪ್ರಶ್ನೆ ಇರುತ್ತೆ, ಎಲ್ಲೋ ಒಂದು ಕಡೆ ಅವರ ಬೆಲೆ ಕಡಿಮೆ ಆಗ್ತಾ ಇದೆಯಾ, ಯಾಕಂದರೆ ನೀವು ಬರೀ ₹5 ನೀವು ಚಾರ್ಜ್ ಮಾಡೋದು, ಅದರಿಂದ ಅವ್ರಿಗೊಂದು ಧಕ್ಕೆ ಆಗ್ತಾ ಇದೆಯಾ ಅಂತ. ಹಾಗಾದರೆ ನೀವು ಕಾಂಪಿಟೇಷನ್ನೇ ಬೇಡ ಅಂದಂಗೆ ಆಗುತ್ತೆ. ಹ್ಞೂ ನೀವು ಕಾಂಪಿಟೇಷನ್ ಬೇಕು ಅಂತ ಹೇಳ್ತೀರಿ ತಾನೆ ಎಲ್ಲ ಫೀಲ್ಡಲ್ಲೂ. ಸೊ ನೀವು ಹೇಳ್ತಿರೋದು ನಿಮ್ಮ ಹತ್ರ ಜನರು ಬರೋದು ಬರೀ ₹5ಗಲ್ಲ, ಅಲ್ಲಿಂದ ಕ್ವಾಲಿಟಿ ಸಿಗ್ತಾ ಇದೆ ಅವ್ರಿಗೆ. ನಾವು ಏನಕ್ಕೆ ಬರ್ತಾರೆ 400 ಜನ, ದಿನಕ್ಕೆ 500 ಜನ ಏನಕ್ಕೆ ಬರ್ತಾರೆ? ಕರೆಕ್ಟ್ ಅಲ್ವಾ? ಇದು ಸುಮ್ಮನೆ ನಾವು ನಮ್ಮನ್ನು ನಾವೇ ಪ್ರಮೋಟ್ ಮಾಡಿ, ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಒಂದಿದೆ, ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೋಬಾರ್ದು. ಕರೆಕ್ಟ್. ಇಲ್ಲ ಬಟ್ ಆಮೇಲೆ ನನಗೆ ಗೊತ್ತಿದೆ ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದು ಒಳ್ಳೆಯದಲ್ಲ. ಕರೆಕ್ಟ್. ನಾಲೆಡ್ಜ್ ಅನ್ನೋದು ಎಲ್ರಿಗೂ ಇರುತ್ತೆ. ನಾಲೆಡ್ಜ್ ಎಲ್ಲ ಇವತ್ತು ಜೀವನನೇ ತೆರೆದ ಪುಸ್ತಕ. ನೀವು ಏನನ್ನು ಮುಚ್ಚುಮರೆ ಮಾಡೋಕ್ಕಾಗಿಲ್ಲ. ಮುಚ್ಚುಮರೆ ಮಾಡಿದ್ರೂ ಕೂಡ ಹೆಚ್ಚಿಗೆ ದಿನ ಉಳ್ಕೊಳ್ಳೋಕೆ ಸಾಧ್ಯ ಅಲ್ಲ. ಕರೆಕ್ಟ್. ಸರ್ ಇವತ್ತಿಗೆ ನಮ್ಮ ದೇಶದಲ್ಲಿ 1 ಲಕ್ಷ ಸ್ಟೂಡೆಂಟ್ಸ್ ಆಚೆ ಬರ್ತಾರೆ MBBS ಮಾಡಿಕೊಂಡು. ಆದರೂ ನಮ್ಮ ಗ್ರಾಮದಲ್ಲಿ ತಾಲೂಕು ಮಟ್ಟದಲ್ಲಿ ಎಷ್ಟೊಂದು ಜನ ಒಳ್ಳೆ ಡಾಕ್ಟರ್ಸ್ ಇಲ್ಲ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇವತ್ತು ಫ್ರೆಶ್ ಆಗಿ ಬಂದಿರೋ ಡಾಕ್ಟರ್ಸ್ಗೆ? ಬಂದು ನಿಮ್ಮ ಥರ ಕೆಲಸ ಮಾಡಬೇಕಾ? ಅಲ್ಲಿ ಆಪರ್ಚುನಿಟಿ ಇದೆಯಾ? ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ಬೆಂಗಳೂರು ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂತಂದರೆ, ನೀವು ಸೆಂಟ್ರಲ್ ಪ್ರಾಕ್ಟೀಸ್ ಮಾಡೋದು, ನೀವು ಯಾವುದೇ ಹೊಸದಾಗಿ ಓದ್ಕೊಬಂದ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಆಗ್ಬೋದು, ಭಾಳ ಕಷ್ಟ. ನೀವು ಪೆರಿಫೆರಲಲ್ಲಿ ಹೋಗಲೇಬೇಕು. ಓಕೆ, ಆಚೆ ಬರಲೇಬೇಕು. ಈ ಹೊಸದಾಗಿ ಬಂದವ್ರಿಗೂ ಅಷ್ಟೇ. ನೀವು ಅಲ್ಲಿ ಸಂಪಾದನೆ ಮಾಡೋ ಅವಕಾಶಗಳಿದೆಯಾ? ಇದೆ ಅಷ್ಟೇ. ಅಂದರೆ ನಿಮಗೆ ಅದೇ ರೀತಿ ನಿಮಗೆ ಸಿಟಿಗಳಲ್ಲಿ ಅವಕಾಶಗಳಿದೆ. ಇವಾಗ ಮೆಡಿಕಲ್ ಕಾಲೇಜ್ಗಳು ಎಲ್ಲ ಕಡೆನೂ ಬಂದಿರೋದ್ರಿಂದ ಮತ್ತು ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ 11,000 ಜನ ಡಾಕ್ಟರ್ ಬರ್ತಾರೆ. ನಮ್ಮ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮಲ್ಲಿ 2,500ದಿಂದ 3,500 ಡಾಕ್ಟರ್ಗಳು ಬೇಕು, ಸಾಕು ಈ ಹಳ್ಳಿಗಳಿಗೆ. ನಾವು ಇವತ್ತು ಕೂಡ ಶಾರ್ಟೇಜ್ ಇದೆ, ಹೋಗೋದಿಲ್ಲ. ಅದರಲ್ಲಿ MBBS ಡಾಕ್ಟರ್ಗಳೇ ಹೋಗೋದಿಲ್ಲ ಅಂದಮೇಲೆ ಈ ಸ್ಪೆಷಲೈಸೇಷನ್ನ ಹೋಗ್ತಾರೆ ಅನ್ನೋದನ್ನು ಇವತ್ತು ಕೂಡ ಹೇಳ್ತೀನಿ. 24/7 ಅಂತ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿದೆ, ಭಾಳ ಕಷ್ಟ ಹಳ್ಳಿಗಳ ಡಾಕ್ಟರ್ ಸಿಗೋದು. ನಿಮಗೆ ಬೆಳಗ್ಗೆ ಅದನ್ನು ಸರ್ಕಾರಗಳು ಮತ್ತು ಅಧಿಕಾರಿಗಳು ಜವಾಬ್ದಾರಿಗಳನ್ನ ತಗೋಬೇಕಾಗ್ತದೆ, ನೋಡ್ಕೊಡ್ಬೇಕಾಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಬಂದಾಗ ಅದ್ರ ಕ್ವಾಲಿಟಿ ಹೇಗಿದೆ ಇವತ್ತು? ಅಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಬೇಕಾ? ಅಲ್ಲೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾ ಇನ್ಫ್ರಾಸ್ಟ್ರಕ್ಚರಲ್ಲಿ? ಅಲ್ಲ, ಇವತ್ತು ನಿಮಗೆ ಪ್ರಿವೆಂಟಿವ್ ಕೇರನ್ನು ಕೊಡೋದೇ ಈ ಪ್ರೈಮರಿ ಹೆಲ್ತ್ ಯೂನಿಟ್ಗಳು, ಪ್ರೈಮರಿ ಹೆಲ್ತ್ ಕೇರ್ಗಳು, CSCಗಳು, ಸೆಂಟ್ರಲ್ ಇವತ್ತು ನಿಮಗೆ ವ್ಯಾಕ್ಸಿನೇಷನ್ ಮಾಡೋದಾಗಲಿ, ಅವನಿಗೆ ಏನಾದರೂ ಒಂದು ಇನಿಷಿಯಲಲ್ಲಿ ನಿಮಗೆ ಸರ್ಕಾರದ ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನ ನೀವು ಮಾಡಬೇಕಾದ್ರೆ ಇದು ಭಾಳ ನೆಸೆಸಿಟಿ. ಇದು ಬೇಸಿಕ್. ಅದರಲ್ಲಿ ಕೂಡ ಡೈರೆಕ್ಟಾಗಿ ನಿಮಗೆ ಸುಲಭವಾಗಿ ನೀವಿರೋ ಜಾಗದಲ್ಲಿ ಅದು ಸಿಕ್ಕಿದ್ರೆ, ಈ ಸಿಟಿನಲ್ಲಿ ಇಷ್ಟು ರಶ್ ಆಗಲಿಕ್ಕೆ ಅವಕಾಶ ಇಲ್ಲ. ತಾಲೂಕು ಲೆವೆಲ್ಗಳಲ್ಲಿ ಮತ್ತು ಸಿಟಿಗಳಲ್ಲಿ ನೀವೇನಾದರೂ ಪ್ರಿವೆಂಟಿವ್ ಕೇರ್ಗಳ ಬಗ್ಗೆ, ಆಮೇಲೆ ಇನ್ನೂ ಒಂದು ಏನಾಗ್ತದಪ್ಪ ಅಂದರೆ, ಬರೀ ವ್ಯಾಕ್ಸಿನೇಷನ್ ಅಲ್ಲ, ಹೆಲ್ತ್ ಕೇರ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗ್ತದೆ. ಅಂದರೆ ನೀವು ಐಚೀನಿ ಬಗ್ಗೆ ಅವರು ಟೀಚ್ ಮಾಡಬೇಕು. ಆಶಾ ವರ್ಕರ್ಗಳಿರ್ತಾರೆ, ಆಮೇಲೆ ಮಿಡ್ವೈಫ್ ಇರ್ತಾರೆ. ಮತ್ತು ಇವರನ್ನು ನೀವು ಏನಾಗಿದೆ ಅಂದರೆ, ನಾವು ಸರಿಯಾದ ರೀತಿನ ನಾವು ಡಾಟಾ ಪ್ರೊಸೆಸಿಂಗಲ್ಲಿ ನಾವು ಭಾಳ ತಪ್ಪು ಮಾಡ್ತಾಯಿದ್ದೀವಿ. ಓಕೆ, ಇದು ಡಾಟಾಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಇದು ಮಾಡಬೇಕಾಯ್ತು. ಬರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಬಂದಾಗ ಪ್ಯಾಲಿಯೇಟಿವ್ ಟ್ರೀಟ್ ಮಾಡೋದಲ್ಲ. ನೀವು ಎಷ್ಟೋ ಸರಿ ನಾವೇನಾಗ್ತದೆ ಅಂತಂದರೆ, ನಾವು ಸಿಟಿಗಳಲ್ಲಿ ಹೋದಾಗ, ಇವಾಗ ನೀವು ಈ ಸ್ಪೆಷಾಲಿಟಿಗೆ ಹೋಗ್ತಾರೆ, ನಿಮ್ಮ BP ಶುಗರ್ ಆಗಲಿ ಮತ್ತು ನಿಮ್ಮ ಜನರಲ್ ಕಂಡೀಷನ್ಗಳನ್ನ ನೀವು ಅವ್ರ ಹಳ್ಳೀಲಿ ಇತ್ಕೊಂಡೇ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಓಕೆ, ಮಾನಿಟ್ರ್ ಮಾಡ್ಕೋಬೋದು. ಇವರೇನಾದರೂ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ತದೆ. ಇದಕ್ಕಿಂತ ಇನ್ನೂ ಒಂದು ಏನಪ್ಪ ಅಂತಂದರೆ, ಇವಾಗ ಈ ಮೆಲೆಗ್ನೆಂಟ್ ಡಿಸೀಸ್ಗಳು ಹೇಳ್ತೀವಿ, ಕ್ಯಾನ್ಸರ್ಗಳು ಬರುತ್ತೆ, ಈ ಕಾರ್ಡಿಯಕ್ ಪೇಷಂಟ್ಗಳು, ನ್ಯೂರಾಲಜಿ ಪೇಷಂಟ್ಗಳು, ಇವರಿಗೆ ಪೇಯ್ನನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ಫಿಸಿಯೋಥೆರಪಿನ ನೀವು ಕೊಟ್ಕೊಂಡು ಅವರ ಲೈಫನ್ನು ಒಂದು ಸ್ವಲ್ಪ ಸುಲಭ ಮಾಡ್ತಕ್ಕಂಥದ್ದು ಸಿಟಿಗಳಲ್ಲಿ ಅವಕಾಶಗಳಿದೆ. ಹೌದು, ಕರೆಕ್ಟು. ಅದು ಇದಕ್ಕೂ ಬೇಕಾಗ ಹಳ್ಳಿಗಳಲ್ಲೂ ಬೇಕು, ಅಲ್ಲೂ ಅವರೇ ತಾಲೂಕ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬೇಕಾಗ. ಇದು ಯಾರ ಜವಾಬ್ದಾರಿ ಸರ್? ಇದು ಅಂದರೆ ಯಾರ ಕ್ಷೇತ್ರದಲ್ಲಿ ಬರುತ್ತೆ ಇದು? ಯಾರಿದ್ರ ಬಗ್ಗೆ ಇನ್ನಷ್ಟು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನಗಳನ್ನ ಮಾಡಿ? ಅಲ್ಲ, ಇವತ್ತು ಏನಾಗ್ತದೆ ಅಂದರೆ, ನಾವು ಒಂದು ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಇದರಲ್ಲಿ ಇದ್ದೀವಿ. ಇವತ್ತು ಒಂದು ಸ್ವಲ್ಪ
ಆದರೆ ಕೇರ್ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಆಗಲಿ, ನಮ್ಮ ಇದು ಕಡಿಮೆ ಇದೆ. ಓಕೆ. ಒಂದು ಸ್ವಲ್ಪ ನಾವು ಅದನ್ನು ಸುಮ್ಮನೆ ಏನಾಗ್ತದೆ ಅಂತಂದರೆ ಇವ್ರಿಗೆ ಹೆಚ್ಚಿಗೆ ಲೋಡ್ ಇರೋದ್ರಿಂದ ನೀವು ಸುಮ್ಮನೆ ಅಲ್ಲೋಗಿ ಇಲ್ಲೋಗಿ. ಓಕೆ. ಸೊ ಅದು ಡೆವಲಪ್ಮೆಂಟ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕೆಲಸಗಳು. ಅಲ್ಲ, ಆ ರೀತಿ ಮಾಡಬೇಕಾಗ್ತದೆ. ಓಕೆ. ಸರ್ಕಾರಗಳು ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡಬೇಕಾಗ್ತದೆ. ಮತ್ತು ಇದು ಆ ರೀತಿಯ ಕೇರ್ ತೊಗೊಳ್ಳೋಂಥ ಅದು ಆಗ್ತದೆ. ಇವಾಗ ಮೆಡಿಕಲ್ ಇವತ್ತು ನಾವು ಭಾಳ ಜನ ನಾವು ಆಟ ಆಡ್ತೀವಿ, ಮೆಡಿಕಲ್ ಇಂಜುರೀಸ್ಗಳು ಭಾಳ ಆಗ್ತವೆ. ಹೌದು. ಸ್ಪೋರ್ಟ್ಸ್ ಮೆಡಿಸಿನ್ನು ಕೂಡ ಭಾಳ ಮುಖ್ಯ ಆಗ್ತದೆ. ಮತ್ತು ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿದ್ದಂಗೆ ಈ ರನ್ನಿಂಗ್ ಆ್ಯಂಡ್ ಸ್ವಿಮ್ಮಿಂಗ್, ನೀವು ಅದೆರಡನ್ನು ಕೆಲಸ ಮಾಡಿದರೆ ನಿಮ್ಮ ಬಾಡಿಯ ಎಲ್ಲ ಅಂಗಾಂಗಗಳು ಕೂಡ ಕೆಲಸ ಮಾಡ್ತವೆ, ಫಿಟ್ ಆಗಿರುತ್ತೆ. ಹಾಂ ಸರ್, ನಿಮ್ಮಂಥವ್ರು ಬಹುಶಃ ಇದರಲ್ಲಿ ಇನ್ನಷ್ಟು ನೀವು ನಿಮಗೆ ಅವಕಾಶಗಳು ಕೊಟ್ಟಿದ್ರೆ ಇದರಲ್ಲಿ ನೀವು ಕೆಲಸ ಮಾಡೋದು. ಬಿಕಾಸ್ ನೀವು ತುಂಬ ಹತ್ರದಿಂದ ಗಮನಿಸಿದ್ದೀರಾ ಈ ಶೂಸ್ನ. ನೀವು ಒಂದು ಬಾರಿಗೆ ZP ಆಗೋಕ್ಕೂ ಕಂಟೆಸ್ಟ್ ಮಾಡಿದ್ರಿ ನೀವು ಅಲ್ವಾ? ಸೊ ಆ ಸಮಯದಲ್ಲಿ ₹5 ಡಾಕ್ಟರ್ ಅಂದರೆ ರಾಜ್ಯದಲ್ಲೇ ಫೇಮಸ್ಸು. ಮನೆ ಮುಂದೆ ಸಾವಿರಾರು ಜನ ಪೇಷಂಟ್ಸು, ಅವರೇ ನಿಮಗೆ ಅವಾರ್ಡ್ಸ್ ಕೊಟ್ಟರು, ನೀವು ಇಂಥ ಡಾಕ್ಟ್ರು ಅಂತ. ಆದರೆ ಎಲೆಕ್ಷನ್ ಅಂತ ಬಂದಾಗ ಸರ್, ಯಾಕೆ ಅವರು ಕೈ ಹಿಡಿಲಿಲ್ಲ ಜನ? ಒಂದೇ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ನೀವು ರಾಜಕೀಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ನಾನು 2010ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡಾಗ ನಿಜವಾಗ್ಲೂ ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಏನೂ ಇರಲಿಲ್ಲ. ನನ್ನ ಹೆಂಡ್ತಿನೇ ಕೂಡ ಅವರು ಪ್ರೆಷರ್ ಮಾಡಿಬಿಟ್ಟು ಎಲೆಕ್ಷನ್ ನಿಂತ್ಕೊ ಅಂತ ಹೇಳ್ತಿದ್ರು. ಒಂದು ಸರಿ ಏನಾಯ್ತದೆ ಅಂದರೆ, ಅವಳು ಸೋತ್ರೆ ನನಗೊಂಥರ ಆಗುತ್ತೆ. ನಾನೇನು ಅವಾಗ ಕುಮಾರಸ್ವಾಮಿಗೆ ಕೂಡ ನಮ್ಮ ಮನೆಗೆ ಬಂದಿದ್ದರು, ನೀನು ನಿಂತ್ಕೊ ಅಂತೇನೋ ಎಲ್ಲ. ನಾನು ನಿಂತ್ಕೊಂಡಿದ್ದೆ ಎಲೆಕ್ಷನ್ಗೆ. ಆವಾಗ ಸ್ಟೇಟಲ್ಲಿ 2ನೇ ಹೈಯೆಸ್ಟ್ ಲೀಡಲ್ಲಿ ನನ್ನ ಗೆಲ್ಲಿಸಿದ್ರು. ಆಮೇಲೆ ನನಗೂ ಒಂದು 10 ತಿಂಗಳು ಜಿಲ್ಲಾ ಪಂಚಾಯತಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಓಕೆ. ಮಾತ್ರ ಅಲ್ಲಿ ನನ್ನ ಅನುಭವ ಏನಪ್ಪ ಅಂತಂದರೆ, ನಾವು ಬರೀ ಇದರಲ್ಲಿ ಒಂದೇ ಒಂದು ಫೀಲ್ಡ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅಲ್ಲಿಗೆ ಹೋದಾಗ ನಮಗೆ ಗೊತ್ತಾದದ್ದು ಅಂತಂದರೆ, 70 ಡಿಪಾರ್ಟ್ಮೆಂಟ್ಗಳಿರ್ತವೆ. ಕರೆಕ್ಟು. ಅಲ್ಲೂ ಕೂಡ ನಾವು ಏನಾದರೂ ಒಂದು ಬದಲಾವಣೆಗಳನ್ನ ತರಬೇಕು ಅಂತ ಆಸೆ. ಆಮೇಲೆ ನಾವು ಏನನ್ನು ಅಲ್ಲಿ ಹಣಕಾಸಿನ ಲಭ್ಯತೆ ಇದೆಯೋ ಮತ್ತು ಅಲ್ಲಿ ನಮ್ಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ನಾವು ಅದು ಪ್ರಯತ್ನನ ಮಾಡಿದ್ದೀನಿ. ಅವತ್ತು ಕೂಡ ನಾನು ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಟಿರಲಿಲ್ಲ. ಸರ್, ಆ ಅನುಭವದ ನಿಮ್ಗೆ ಏನಂತ ಅನಿಸ್ತು? ಒಳ್ಳೆಯವರು ರಾಜಕೀಯಕ್ಕೆ ಬರೋಕ್ಕಾಗಲ್ವಾ, ಇಲ್ಲ ರಾಜಕೀಯ ಒಳ್ಳೆಯವ್ರಿಗಲ್ವಾ? ಆಮೇಲೆ ಇದರಲ್ಲೇ ಮುಂದುವರೆದ ಒಂದು ಮಾತು ಹೇಳ್ತೀನಿ. ಅದೇ ನಿಂತ್ಕೊಂಡಾಗ ನಾನು MLA ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಅಂತ ಹೋದಾಗ, ಅಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಾಗ ಬರೀ ನನಗೆ ಜಿಲ್ಲಾ ಪಂಚಾಯತಲ್ಲಿ ಓಟ್ ಹಾಕಿದಷ್ಟು ಹಾಕಲಿಲ್ಲ. 11 ಸಾವಿರ ಓಟ್ ಬಂತು. ಅದು ಜನಕ್ಕೆ ಇಷ್ಟ ಇಲ್ಲ. ಪಾರ್ಟಿ ನಿಂತ್ಕೊಂಡಾಗ ಅವ್ರು ನೋಡ್ತಕ್ಕಂಥದ್ದೇ ಬೇರೆ. ಅದೇ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಾಗ ಈ ಸರ್ಕಾರಗಳು ಕೊಡ್ತಕ್ಕಂಥ ಮತ್ತು ಪಾರ್ಟಿಗಳು ಕೊಡ್ತಕ್ಕಂಥ ಆಶ್ವಾಸನೆಗಳ ಮುಂದೆ ಮತ್ತು ಅವರ ಹಣದ ಮೈಟ್ ಮುಂದೆ ಮತ್ತು ಅವರ ಕಾರ್ಯಕರ್ತರ ಮುಂದೆ ನಾವು ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನದೇ ಆದ ಒಂದು ಪಕ್ಷಗಳನ್ನು, ಸಿದ್ಧಾಂತಗಳಿಗೆ ಒಪ್ಕೊಬಿಟ್ಟಿರ್ತಾನೆ. ಅಷ್ಟು ಜನಪ್ರಿಯತೆ ಇದ್ದೂ ನಿಮಗೆ, ಅಷ್ಟು ಜನ ನಿಮ್ಮಿಂದ ಟ್ರೀಟ್ಮೆಂಟ್ ಪಡ್ಕೊಂಡು ಪರಿಚಯ ಇದ್ರೂ ಅದಕ್ಕೆ ಜನಗಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ನಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ನಾವು ತಿಳ್ಕೊಂಡದ್ದು ಎಷ್ಟೋ ಸರಿ ಇದೆ ಅಂತ ತಿಳ್ಕೊಂಡಿರ್ತೀವಿ, ಅದು ತಪ್ಪಾಗ್ಬೋದು. ಆದರೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಪಾರದರ್ಶಕತೆ ಇಲ್ಲ ಮತ್ತು ಇಂಟರ್ನಲ್ ಡೆಮಾಕ್ರಸಿಗಳು ಪಾರ್ಟಿಗಳಲ್ಲಿಲ್ಲ, ಅಕೌಂಟಬಿಲಿಟಿ ಇಲ್ಲ. ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇದ್ದರೆ ಇನ್ನಷ್ಟು ಒಳ್ಳೇದಾಗೋದು, ಜನಕ್ಕೆ, ಸಮಾಜಕ್ಕೆ ಬೆಳವಣಿಗೆ ಆಗೋದು. ಸರ್, ನೀವು ಆ್ಯಸ್ ಅ ಡಾಕ್ಟರ್, ನೀವು ತುಂಬ ಪ್ರಾಕ್ಟಿಕಲ್ ಥಿಂಕರಾ, ಇಲ್ಲ ನೀವು ಒಂದು ಇಂಟ್ಯೂಷನ್ ಮೇಲೆ ಹೋಗ್ತೀರಾ? ಅಲ್ಲ, ಇವಾಗ ಇಂಟ್ಯೂಷನ್ಗಿಂತೂ ನಮಗೆ ಇರತಕ್ಕಂಥ ಬೇಸಿಕ್ ನಾಲೆಡ್ಜಿಂದ ನಾವು ಒಬ್ಬ ಡಾಕ್ಟ್ರಾಗಿ ನಾನು ಕೆಲಸ ಮಾಡ್ಬೋದು. ಅದೇ ರೀತಿ ಸಮಾಜದಲ್ಲಿ ಬದಲಾವಣೆಗಳಿಗೆ ಏನಾದರೂ ನಮ್ಮ ಕೈಲಿ ಸಾಧ್ಯವಾ, ನಾವು ಏನಾದರೂ ಮಾಡಲಿಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ. ಇವಾಗ ಯಾವುದೇ ಒಂದು ವಿಷಯಗಳನ್ನು ತಪ್ಪು ಸರಿಯ ಬಗ್ಗೆ ನಾವು ನಿರ್ಧಾರ ಮಾಡೋದು ಮುಖ್ಯ. ನನಗೆ ತಪ್ಪಿದ್ರೂ ಅದನ್ನು ನಾನು ಮಾಡ್ತೀನಿ ಅನ್ನೋದಾದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ, ಇಲ್ಲವರೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೋಗ್ತೀರಿ. ಅದು ಕಷ್ಟ ಅಂತ ನನಗೆ ಕಾಣಿಸುತ್ತೆ. ಸರ್, ನಿಮಗೆ 2 ಬಾರಿ ಹಾರ್ಟ್ ಅಟ್ಯಾಕು ಆಯಿತು. 1 ಬಾರಿ ಆಗಿತ್ತು ಹಾರ್ಟ್ ಅಟ್ಯಾಕು ಮತ್ತು ಇಂಜುರಿ ಆಗಿತ್ತು. ಓಕೆ. ಸೊ ಅವೆರಡು ಘಟನೆಗಳ ನಂತರ ನಿಮ್ಮ ಆಲೋಚನೆಗಳೇನೋ ಬದಲಾವಣೆ ಬಂತಾ? ಇದಾದಮೇಲೆ ನನಗನ್ಸುತ್ತೆ ಅಂದರೆ, ನಾನು
ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನನಗೊಂದಾಯಿತು, ನನಗೆ ಶುಗರ್ ಇರಲಿಲ್ಲ, BP ಇರಲಿಲ್ಲ, ನನ್ನ ಹೆಲ್ತು ಸರಿ ಇದೆ, ಏನು ತೊಂದರೆ ಇಲ್ಲ. ಅಂದರೆ ನಾನು ಜೀವನದಲ್ಲಿ ರೆಸ್ಟ್ ಕೊಡೋದಾಗಲಿ, ಬಾಡಿಗೆ ಎಕ್ಸರ್ಸೈಸ್ ಮಾಡೋದಾಗಲಿ ನಾನು ಮಾಡ್ತಿರಲಿಲ್ಲ. ಮತ್ತು ಫುಡ್ಡನ್ನು ಕೂಡ ಎರಾಟಿಕ್ಕಾಗಿ ನಾವು ತಗೋತಾ ಇದ್ದೋ. ಓಕೆ, ತಗೊಳ್ತಾ ಇದ್ರಿ? ಎರಾಟಿಕ್ಕಾಗಿ ಅಂದರೆ ಒಂದು ಸಾರಿ ತಿಂತಿದ್ದೋ, ಒಂದು ಸಾರಿ ಟೈಮ್ ಸರಿ ಊಟ ಮಾಡ್ತಿರಲಿಲ್ಲ. ಕೆಲಸದ ಮೇಲೆ ಗಮನ ಜಾಸ್ತಿ, ಕೆಲಸದ ಮೇಲೆ ಹೆಚ್ಚಿಗೆ ಒತ್ತಿದ್ಕೊಳ್ತೀವಿ. ಇದಾದಮೇಲೆ ನನಗನ್ಸುತ್ತೆ ನಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು, ಮತ್ತು ಫುಡ್ಡನ್ನು ಕೂಡ ರೆಗ್ಯುಲರಾಗಿ ತೊಗೋಬೇಕು. ಅದರಲ್ಲಿ ಏನಾಗಿದೆ ಅಂದರೆ ನಾನು ಹೆಚ್ಚಿಗೆ ಮಾಂಸನ ತಿಂತಿದ್ದೆ. ಈ ಬ್ಲಡ್ಡಲ್ಲಿ ಟ್ರೈಗ್ಲಿಸರೈಡ್ಸ್ ಇವೆಲ್ಲ ಜಾಸ್ತಿ ಇತ್ತು. ಮತ್ತು ಬಾಡಿಗೆ ರೆಸ್ಟ್ ಕೊಡ್ದೇ ಇದ್ದುದರಿಂದ ಏಜ್ ಆದಾಗ ತಡ್ಕೊಳ್ಳೋ ಶಕ್ತಿ ಅದಕ್ಕೆ ಇರಲಿಲ್ಲ. ಆಮೇಲೆ ಸ್ಟ್ರೆಸ್ಸಿಂದ ಬಂತ ಸರ್ ಇದು? ಸ್ಟ್ರೆಸ್ ಅನ್ನೋದಕ್ಕಿಂತವೇ ನಿಮ್ಮ ರಿಫ್ಲೆಕ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಒಂದು 60-40 ಇಯರ್ಸ್ ಆದಾಗ ನಿಮಗೆ ರೀಜನರೇಷನ್ನು ಕಡಿಮೆ ಆಗುತ್ತೆ. 60 ಇಯರ್ಸ್ಗೆ ಹೋದಾಗ ಡಿಜನರೇಷನ್ ಆಗುತ್ತೆ. 75 ಇಯರ್ಸ್ ಆದಾಗ ಅಟ್ರೋಪಿ ಆಗ್ತೀವಿ. ಇದು ಗೊತ್ತಿದ್ದು ಕೂಡ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆದರೂ ಕೂಡ ಒಂದೇ ಒಂದು ಸ್ವಲ್ಪ ಟೈಮನ್ನು, ಈಗಾದರೆ ಒಂದು ಗಂಟೆ ಆದರೂ ನಾನು ಎಕ್ಸರ್ಸೈಸ್ ಮಾಡ್ತೀನಿ. ಓಕೆ, ಒಂದೇನೋ ಪೇಪರ್ ಓದೋದು ಮಾಡ್ತಿದ್ದೋ ಮುಂಚೆನೂ ಮನೆಗೆ. ಅದು ಇವಾಗ ಟೈಮ್ ಸರಿಯಾಗಿ ಊಟ ಮಾಡ್ತೀನಿ. ಮುಂಚೆ ಎಲ್ಲ ನಾನು ಏನು ಊಟ ಮಾಡ್ತಿದ್ದಪ್ಪ ಅಂದರೆ 11 ಗಂಟೆಗೆ ಊಟ ಮಾಡಿದರೆ ರಾತ್ರಿ ಒಂದು ಸಾರಿ ತಿಂಡಿ ತಿಂದರೆ ರಾತ್ರಿ ಊಟ ಮಾಡ್ತಿದ್ದೆ. ಓಕೆ, 10-11 ಗಂಟೆಗೆ. ಈಗ ಒಂದು ಸ್ವಲ್ಪ ರೆಗ್ಯುಲರ್ ಆಗಿ. ಆಮೇಲೆ ಹೆಚ್ಚಿಗೆ ಹೊತ್ತು ನಾನು 8 ಅವರ್ ಅಂದರೆ 8 ಗಂಟೆ ಆದಮೇಲೆ ನಾನು ಕೆಲಸ ಮಾಡೋಕ್ಕೆ ಹೋಗಿಲ್ಲ, ರೆಸ್ಟ್. ಓಕೆ, ಆ ಬದಲಾವಣೆ ಆಗಿದೆ. ಸರಿ, ಸುದೀರ್ಘವಾದ ವೈದ್ಯ ವೃತ್ತಿ, ಇದರಿಂದ ನಿಮಗೆ ತೃಪ್ತಿ ಸಿಕ್ಕಿದೆಯಾ? ಜನಗಳು ಇವತ್ತು ಕೂಡ ಪ್ರೀತಿ ವಿಶ್ವಾಸನ ತೋರಿಸ್ತಾರೆ. ಅದಕ್ಕಿಂತ ಯಾವುದೂ ದೊಡ್ಡದಲ್ಲ. ಇವತ್ತು ಕೂಡ ಮಾಡ್ಬೋದು ನಾವು, ಇನ್ನೂ ಎಷ್ಟು ದಿನ ಆಗುತ್ತೋ ನೋಡುತ್ತೆ. ಸರ್, ಇಷ್ಟು ವರ್ಷಗಳಲ್ಲಿ ಎಷ್ಟು ಪೇಷಂಟ್ಸ್ಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ 46 ಇಯರ್ಸ್ ಆಯಿತು ನೀವು ಪ್ರೊಫೆಷನಲ್ಲಿ. 82 ಅಂತಂದರೆ ಒಂದು ಲಕ್ಷಾಂತರ ಜನ ನೋಡಿದ್ದೀನಿ. ಅಷ್ಟು ದಿವಸದಿಂದ 500,000 ಜನ ನೋಡಿ ಲಕ್ಷಾಂತರ ಜನ ನೋಡಿದ್ದೀರಾ ಇವತ್ತು. ಆದರೆ ನಾವು ಡಾಟಾ ಎಲ್ಲ ಕಲೆಕ್ಷನ್ ಮಾಡ್ದೇ ಇರೋದ್ರಿಂದ ಅಂತ ಹೇಳೋದು ಕಷ್ಟ. ಅಂದರೆ ಒಂದು ಮಿನಿಮಮ್ ಅಂತಂದರೆ ನೀವೇ 400 ಜನ ನೋಡ್ತೀನಿ ಅಂತಂದಾಗ ನೀವೊಂದು 10 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಹೌದು. ಅದನ್ನು ಒಂದು 10-20% ಕಡಿಮೆ ಮಾಡ್ಕೋಬೋದಾಯ್ತದೆ ಒಂದು ಡಿಕೆಡಿಂದ ಅಷ್ಟೇ. ನಿಮ್ಮನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದ್ರಿ, ಮಾತಾಡ್ಸಿದ್ರಿ, ಎಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ರಿ. ನಿಮ್ಮಂಥವ್ರು ಇನ್ನಷ್ಟು ಜನ ಬೇಕು ನಮ್ಮ ಸಮಾಜಕ್ಕೆ. ಎಸ್ಪೆಷಲಿ ನಮ್ಮ ಯುವ ಜನತೆ ಏನಿದೆ, ಅವ್ರದನ್ನು ನೋಡಿ ಕಲಿಬೇಕು. ಯಾಕಂದರೆ ಅವ್ರು ತುಂಬ ಆಸೆಗಳು, ಆಕಾಂಕ್ಷೆಗಳನ್ನ ಇಟ್ಕೊಂಡು ಹೊರಟಿರ್ತಾರೆ. ಆದರೆ ನಿಮ್ಮಂಥ ಒಂದು ಮನೋಭಾವನೆ ಇದ್ದರೆ, ನೀವು ಹೇಳ್ದಂಗೆ ಲಕ್ಷಾಂತರ ಜನರ ಸೇವೆ ಮಾಡ್ಬೋದು ಅವರು ಅಂತ. ಸೊ ತುಂಬ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.